ಸರಿ ಬೇಡ ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಈ ದಕ್ಷಿಣಾಮೂರ್ತಿ ಸ್ತೋತ್ರ ಗ್ರಂಥದಲ್ಲಿ ನಾವು ಕಾರ್ಯ ಮತ್ತು ಕಾರಣ ಅನ್ನೋ ಕಾನ್ಸೆಪ್ಟ್ ನೋಡ್ತಾ ಇದ್ದೀವಿ. ಅದರಲ್ಲಿ ಕಾರ್ಯ ಅನ್ನೋದನ್ನ ತೋರಿಸ್ಕೊಟ್ರು, ಆಮೇಲೆ ಕಾರಣ ಅನ್ನೋದನ್ನ ವಿಸ್ತಾರವಾಗಿ ಅದನ್ನು ಡಿಸ್ಕಸ್ ಮಾಡಿದ ಮೇಲೆ ಕಾರ್ಯ ಅನ್ನೋದು ಬರ್ತಾ ಇದೆ. ಯಾಕಂದರೆ ಕಾರ್ಯ ಅನ್ನೋದು ನಮಗೆ ವ್ಯಕ್ತವಾಗಿರೋದು, ಕಾರ್ಯ ಅನ್ನೋದು ಯಾವಾಗಲೂ ವ್ಯಕ್ತವಾಗಿರೋದು, ಕಾಣಿಸೋದು ನಮಗೆ ಅಂತ ಹೇಳ್ಬಿಟ್ಟು ಅದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಇವಾಗ ಈ ಕಾರ್ಯ ಅನ್ನೋದು ಯಾವಾಗಲೂ ಕೂಡ ನಾವು ಅದನ್ನು ಕಾರಣದಿಂದ ಅದು ಬೇರೆ ಅಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅದೇ ನಮಗೆ ವೇದಾಂತದಲ್ಲಿರೋ ವಿಷಯ. ಇವಾಗ ಕಾರ್ಯ ಅನ್ನೋದು ಅದರ ಒಂದು ಮುಖ್ಯವಾದ ಒಂದು ಲಕ್ಷಣ ಏನು ಅಂತ ಕೇಳಿದ್ರೆ, ಅದು ವ್ಯಕ್ತವಾಗಿ ಕಾಣಿಸುತ್ತೆ ಅಂತ ಒಂದು, ಇನ್ನೊಂದು ಅದು ನಾಶವಾಗುತ್ತೆ ಅನ್ನೋದು ಕೂಡ ನೋಡಿದ್ದೀವಿ. ಯಜ್ಜನ್ಯಂ ತದನಿತ್ಯಂ ಅಂತ ಒಂದು ನಿಯಮ ಇದೆ. ಯಾವ್ಯಾವುದು ಹುಟ್ಟಿದೆಯೋ ಅದೆಲ್ಲವೂ ಕೂಡ ಅನಿತ್ಯವಾಗಿ ಇರುತ್ತೆ ಅಂತ. ಹೀಗಾಗಿ ಆ ವಸ್ತು ಅನ್ನೋದು ದೃಷ್ಟನಿಷ್ಠ ಸ್ವರೂಪ ಅಂತ ಶಂಕರಾಚಾರ್ಯ ಹೇಳಿದ್ರು. 116ನೇ ಪೇಜಲ್ಲಿ ನೋಡ್ತಾ ಇದ್ದೀವಿ ಬಿಗಿನಿಂಗಲ್ಲಿ. ಅದನ್ನು ದೃಷ್ಟನಿಷ್ಠ ಸ್ವರೂಪ ಅಂತ ಹೇಳ್ಬಿಟ್ಟು ಅದನ್ನು ಮಿಥ್ಯಾ ಅಂತ ಹೇಳಿದ್ರು. ಮಿಥ್ಯಾ ಅಂತ ಹೇಳಿದ್ರೆ ಏನು, ಕಾಣುತ್ತೆ, ಆದರೆ ಅದರ ಒಂದು ಸತ್ಯತೆಯನ್ನು ನಾವು ವಿಚಾರ ಮಾಡೋಕ್ಕೆ ಹೋದರೆ ಅದು ಸತ್ಯ ಅಲ್ಲ ಅಂತ ಗೊತ್ತಾಗುತ್ತೆ ಅಂತ. ಹಾಗಾಗಿ ದೃಷ್ಟನಿಷ್ಠ ಸ್ವರೂಪ ಅನ್ನೋದಕ್ಕೆ ಇನ್ನೊಂದು ಕೂಡ ಅರ್ಥ ಯಾವುದು ಅಂತ ಹೇಳಿದ್ರೆ, ನಮಗೆ ಅದು ಒಂದು ಆಕಾರದಿಂದ ಕಾಣುತ್ತೆ, ಆಮೇಲೆ ಅದೇ ಆಕಾರವನ್ನು ಆಮೇಲೆ ಇಟ್ಕೊಂಡಿರೋದಿಲ್ಲ, ಅದು ಬಿಟ್ಟುಬಿಡುತ್ತೆ, ಅದು ಆಕಾರವನ್ನು ಬಿಟ್ಟುಬಿಡುತ್ತೆ ಅದು. ಹಾಗಾಗಿ ನಾಮ ಮತ್ತು ರೂಪ ಅನ್ನೋದು ಒಂದು ಕ್ಷಣದಲ್ಲಿ ಇರೋ ನಾಮರೂಪ ಅನ್ನೋದು ಇನ್ನೊಂದು ಕ್ಷಣದಲ್ಲಿ ಅದು ಬೇರೆ ಆಗಿಬಿಡುತ್ತೆ ಅಂತ ಒಂದು ಪ್ರತೀತಿ. ಹಾಗಾಗಿ ಪ್ರತೀತಿಯಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದು. ಇದನ್ನು ನಾವು ಬೇಕಾದಷ್ಟು ಕಡೆ ನೋಡ್ತೀವಿ ನಾವು. ಉದಾಹರಣೆಗೆ ನಮ್ಮ ದೇಹ ಅಂತ ತಗೊಂಡ್ರೆ ಕೂಡ ಅಲ್ಲೂ ಕೂಡ ಈ ಷಡ್ಭಾವ ವಿಕಾರಗಳು ಅಂತ ನಾವು ಹೇಳ್ತೀವಲ್ಲ, ಆ ವಿಕಾರವನ್ನು ಸದಾ ಸರ್ವಕಾಲ ಹೊಂದುತ್ತಾನೆ ಇರುತ್ತೆ ಅದು. ಆದರೂ ಕೂಡ ಅದರಲ್ಲಿ ಇರೋ ಒಂದು ವ್ಯಕ್ತಿ ಅನ್ನೋದು ಮಾತ್ರ ಅವನು ಒಬ್ಬನೇ ಇರ್ತಾನೆ ಅಂತ ಗೊತ್ತಾಗುತ್ತೆ ನಮಗೆ. ಒಬ್ಬನೇ ಅಂದರೆ ಯಾವನು ಬಾಲ್ಯದಲ್ಲಿ ಇದ್ನೋ ಅವನೇ ಕೌಮಾರದಲ್ಲಿ ವೃದ್ಧಾಪ್ಯದಲ್ಲಿ ಕೂಡ ಅವನೇ ಇರ್ತಾನೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಕಾರಣ ಅಂತ ಅಂದರೆ ಆ ವಸ್ತುವಿಗೆ ಯಾವುದು ಮುಖ್ಯವಾಗಿ ಅದಕ್ಕೆ ಮೂಲವಾಗಿ ಇದೆಯೋ ಆ ಒಂದು ವಿಷಯ ಮಾತ್ರ ಬಿಟ್ಕೊಳ್ಳೋದೇ ಇಲ್ಲ, ಅದು ಯಾವಾಗಲೂ ಇರ್ತಾ ಇರುತ್ತೆ. ಆದರೆ ಹೊರಗಡೆ ಕಾಣಿಸ್ತಾ ಇರೋ ಈ ತೋರಿಕೆ ಅಂತ ಒಂದು ಹೇಳ್ತೀವಲ್ಲ, ಆ ಅದು ಮಾತ್ರ ನಮಗೆ ಬಂದು ಹೋಗ್ತಾ ಇರುತ್ತೆ, ಬೇರೆ ಬೇರೆ ಆಗ್ತಾ ಇರುತ್ತೆ ಅಂತ. ಇವಾಗ ಅದನ್ನು ಅವರಿಗೆ ಪೇಜ್ ನಂಬರ್ ಹೇಳಿ, ಅವರಿಗೆ 116 ಅಂತ. ಸರಿ ಸರಿ. ಅವಾಗ ಮೇಲ್ಗಡೆ ದಿ ನಾನ್ ಡಿಫರೆನ್ಸ್ ಆಫ್ ದೆಮ್, 4ನೇ ಪಂಕ್ತಿ, ದಟ್ ಈಸ್ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್ ಈಸ್ ಅಂಡರ್ಸ್ಟುಡ್ ಬಿಕಾಸ್ ಆಫ್ ದಿ ವಾಚಾರಂಭಣ ಶ್ರುತಿ ಎಟ್ಸೆಟ್ರಾ. ವಾಚಾರಂಭಣ ಶ್ರುತಿ ಅಂತ ಹೇಳಿದರೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯವ ಸತ್ಯಂ ಅಂತ ಅದು ಚಾಂದೋಗ್ಯ ಉಪನಿಷತ್ತಲ್ಲಿ ಬರೋ ಶ್ರುತಿ ಅದು. ಅದರಲ್ಲಿ ಯಾವುದೇ ಒಂದು ವಿಕಾರ ಅಂತ ಹೇಳಿದ್ರೆ ಎಫೆಕ್ಟ್ ಅಂತ. ಎಫೆಕ್ಟ್ ಅಂದರೆ ಇದು ಕಾರ್ಯ ಅಂತ ನಾವು ಹೇಳ್ತೀವಲ್ಲ ಕನ್ನಡದಲ್ಲಿ. ಇವಾಗ ಇಂಗ್ಲೀಷಲ್ಲಿ ಎಫೆಕ್ಟ್ ಅಂದರೂ ಕೂಡ ಅದಕ್ಕೆ ಬೇರೆ ಬೇರೆ ಅರ್ಥ ಬರುತ್ತೆ. ಕಾರ್ಯ ಅಂತ ಕನ್ನಡದಲ್ಲಿ ಹೇಳಿದ್ರು ಕೂಡ ಅದಕ್ಕೆ ಬೇರೆ ಬೇರೆ ಬರುತ್ತೆ, ಅರ್ಥ ಬರುತ್ತೆ. ಅದರಿಂದ ನಮಗೆ ಸರಿಯಾಗಿ ಇಲ್ಲಿ ಏನು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಕಂಡುಕೋಬೇಕು. ಕಾಸ್ ಅಂತ ಹೇಳಿದ್ರೆ ಕಾರಣ ಅಂತ. ಕಾರಣ ಅದರಿಂದ ಯಾವುದೋ ಒಂದು ಉತ್ಪತ್ತಿ ಆಗುತ್ತಲ್ಲ, ಆ ಉತ್ಪತ್ತಿ ಆಗುವ ವಿಷಯಕ್ಕೆ ವಸ್ತುವಿಗೆ ನಾವು ಕಾರ್ಯ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಎಫೆಕ್ಟ್ ಅಂತ ಹೇಳ್ತೀವಿ. ಹಾಗಾಗಿ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಹೇಳುವಾಗ ಈ ವಾಚಾರಂಭಣ ಶ್ರುತಿ ಅಂತ ಹೇಳಿದ್ರಲ್ಲ, ತುಂಬ ಮುಖ್ಯವಾದ ಶ್ರುತಿ ಅದು, ನಮ್ಮ ಅದ್ವೈತಕ್ಕೆ ತುಂಬ ಮುಖ್ಯವಾದದ್ದು. ಅದರಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆ ಶ್ರುತಿ ಏನು ಹೇಳುತ್ತೆ, ಈ ಒಂದು ಮೃತ್ತಿಂದ ಮಣ್ಣಿನಿಂದ ಮಾಡಲ್ಪಟ್ಟ ಮಣ್ಣಿನ ಉತ್ಪಾದನೆಗಳು ಅಂತ ಯಾವ್ದಾವ್ದು ಇದೆಯೋ ಅವುಗಳ ಸ್ಥಿತಿ ಏನು ಅಂತ ಅದು ವಿಚಾರ ಮಾಡುತ್ತೆ. ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆ ಶ್ರುತಿ ವಾಚಾರಂಭಣ ಶ್ರುತಿ ಬರೋದಕ್ಕೆ ಕೂಡ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ, ಆ ಒಂದು ಶ್ವೇತಕೇತು ಮತ್ತು ಅವರ ತಂದೆಯಾದ ಉದ್ದಾಲಕ ಅವರಿಗಿಬ್ಬರಿಗೂ ನಡೆಯೋ ಒಂದು ಸಂವಾದ. ಆ ಸಂವಾದದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಶ್ವೇತಕೇತು ಅನ್ನೋನು ಮಗ, ಅವನು ಏನು ಮಾಡಿರ್ತಾನೆ, ಗುರುಕುಲಕ್ಕೆ ಹೋಗಿ 12 ವರ್ಷ 13 ವರ್ಷ ಇದ್ದುಬಿಟ್ಟು ಬಂದಿರ್ತಾನೆ ಮನೆಗೆ. ಬಂದ ಮೇಲೆ ತಂದೆ ನೋಡ್ತಾನೆ, ಮಗನ ನೋಡ್ತಾನೆ. ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ, ಇವನು ಯಾಕೋ ಸ್ವಲ್ಪ ಸರಿ ಇಲ್ಲ ಇವನು ಅಂತ ಗೊತ್ತಾಗುತ್ತೆ. ಅಂದರೆ ಅವನ ಒಂದು ರೀತಿ ನಡವಳಿಕೆ ಅದೆಲ್ಲ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಇವನು ಸ್ವಲ್ಪ ಅಹಂಕಾರದಲ್ಲಿ ಇದ್ದಾನೆ ಇವನು. ಹಾಗಾಗಿ ಇವನ ಅಹಂಕಾರವನ್ನು ನಾವು ಇಳಿಸ್ಬೇಕು ಅಂತ ಒಂದು ತಂದೆ ತೀರ್ಮಾನ ಮಾಡಿಬಿಟ್ಟು ಅವನ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಏನು ಕೇಳ್ತಾರೆ ಅಂತ ಹೇಳಿದ್ರೆ, ನೋಡು, ನೀನು ಗುರುಕುಲದಲ್ಲಿ ಇದ್ಬಿಟ್ಟು ಬಂದಿದ್ಯಾ, 12 ವರ್ಷ ಇದ್ಬಿಟ್ಟು ಬಂದಿದ್ಯಾ, ನಿನಗೆ ಈ ವಿಷಯ ಗೊತ್ತಿದೆಯಾ, ನೀನು ಎಷ್ಟೋ ವಿಡಿಯೋ ತಿಳ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಿ, ಅದರಿಂದನೇ ಅವನು ನನಗೆ ತುಂಬ ವಿಷಯಗಳೆಲ್ಲ ಗೊತ್ತಿದೆ ಅಂತ ಒಂದು TV ಇರ್ತಾನೆ ಅವನು. ಅದನ್ನು ನೋಡಿ ಇವನು ಏನು ಮಾಡ್ತಾನೆ, ಇವತ್ತು ಒಂದು ಪ್ರಶ್ನೆ ಕೇಳೋಣ. ಇಂಟೆಲೆಕ್ಚುಯಲ್ ಆಗಿ ಇವನು ತುಂಬ ಅಹಂಕಾರದಲ್ಲಿ ಇರೋದ್ರಿಂದ ಅವನ್ನ ಅದೇ ಒಂದು ರೀತಿಯಲ್ಲಿ ಅವನ್ನ ನಾವು ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ, ನೀನು ಗುರುಕುಲದಲ್ಲಿ ನಿನಗೆ
ಯಾವ ಒಂದು ವಿಷಯವನ್ನು ತಿಳ್ಕೊಂಡ್ರೆ ಎಲ್ಲವೂ ತಿಳಿದಂಗೆ ಆಗುತ್ತೋ ಆ ಒಂದು ವಿಷಯವನ್ನು ನಿಮಗೆ ಹೇಳ್ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಆವಾಗ ಇವನಿಗೆ ತುಂಬ ಆಶ್ಚರ್ಯವಾಗುತ್ತೆ, ಅವನು ಕೇಳೇ ಇಲ್ಲ, ಅವ್ನಿಗೆ ಗೊತ್ತೇ ಇಲ್ಲ ಅಂತ ವಿಷಯ. ಆವಾಗ ಅವನು ಏನು ಮಾಡ್ತಾನೆ, ಸರಿ ಅದಕ್ಕೆ ಏನೇನೋ ರೀತಿಯಲ್ಲಿ ಅವನು ಅದನ್ನು ನಿಭಾಯಿಸಕ್ಕೆ ನೋಡ್ತಾನೆ. ಅವನು ಏನು ಹೇಳ್ತಾನೆ ಒಂದು ಅಂತ ಹೇಳಿದ್ರೆ, ಒಂದು ವೇಳೆ ಗುರುಗಳಿಗೆ ಗೊತ್ತಿಲ್ವೋ ಏನೋ ನಾನು ಇದ್ದಿದ್ದ ಖಂಡಿತ ಗೊತ್ತಿದ್ರೆ ನನಗೆ ಖಂಡಿತ ಹೇಳ್ತಾ ಇದ್ರು ಅವರು. ಯಾಕಂದರೆ ನಾನು ಎಲ್ಲದರಲ್ಲೂ ನಾನು ಸ್ವಲ್ಪ ಫಸ್ಟ್ ಬರೋಣ ಅಂತ ನನಗೆ ಅವ್ರಿಗೆ ಗೊತ್ತಿದ್ದು. ಹಾಗಾಗಿ ಅವ್ರಿಗೆ ಗೊತ್ತಿದ್ರೆ ನನಗೆ ಬಿಟ್ಟು ಬೇರೆ ಯಾರು ತಾನೇ ಹೇಳ್ತಾ ಇದ್ರು. ಹಾಗಾಗಿ ನನಗೆ ಹೇಳಿಲ್ಲ ಅನ್ನೋ ಕಾರಣದಿಂದ ಅವರಿಗೆ ಗೊತ್ತಿಲ್ವೇನೋ ಅಂತೆಲ್ಲ ಹೇಳ್ತಾನೆ ಅವನು. ಇದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ಏನು ಕೊಡಿ ಹೇಳ್ತಾರೆ ಅಂತ ಹೇಳಿದ್ರೆ, ಇವನಿಗೆ ಗೊತ್ತಿಲ್ಲ, ಇವನಿಗೆ ಗುರುಕುಲಕ್ಕೆ ಹೋಗ್ಬಿಟ್ಟು ಇದನ್ನು ತಿಳ್ಕೊಂಡು ಬಂದಿಲ್ಲ ಅನ್ನೋ ಕಾರಣದಿಂದ ಮತ್ತೆ 12 ವರ್ಷ ನೀನು ಹೋಗುವಂತ ಎಲ್ಲಿ ಅಟ್ಬಿಡ್ತಾರೋ ತಂದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಖಂಡಿತ ತಂದೆ ಕಳಿಸಲ್ಲ, ಅದೇ ಜಾಗ ಕಳಿಸಲ್ಲ. ಹಾಗಾಗಿ ಅವನು ಈ ಥರ ಹೇಳ್ತಾನೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ, ಸರಿ ನಾವು ಈ ವಿಷಯ ಗೊತ್ತಿಲ್ಲ ಅಂತ ತೀರ್ಮಾನ ಆಯ್ತು ಅವನಿಗೆ. ಅವಾಗ ಏನು ಮಾಡ್ತಾನೆ, ಅವನೇ ಬಗ್ಗಿ ತಂದೆಗೆ ನಡ್ಕೊಂಡು ಕೇಳ್ತಾನೆ, ನೀವೇ ಹೇಳ್ಕೊಡಿ ಅದನ್ನು ಅಂತ ಕೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ. ಅವಾಗ ಹೇಳೋಣ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಒಂದು ಯಾವುದನ್ನು ತಿಳ್ಕೊಂಡ್ರೆ ಎಲ್ಲವೂ ತಿಳ್ಕೊಂಡಾಗುತ್ತೋ, ಯಾವುದನ್ನು ಕೇಳಿದ್ರೆ ಎಲ್ಲವೂ ಕೇಳ್ದಂಗಾಗುತ್ತೋ, ಯಾವುದನ್ನು ಕೇಳಿಲ್ವೋ ಅದೆಲ್ಲ ಕೇಳ್ದಂಗಾಗುತ್ತೋ, ಯಾವುದನ್ನು ನಾವು ಯೋಚನೆ ಮಾಡಿದ್ರೆ ಮನಸ್ಸಲ್ಲಿ, ಯಾವುದನ್ನು ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ವೋ ಅದೆಲ್ಲ ಕೂಡ ನಮಗೆ ಯೋಚನೆ ಮಾಡ್ದಂಗೆ ಆಗುತ್ತೋ, ಆಮೇಲೆ ಯಾವುದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಯಾವುದನ್ನು ನಾವು ಸರಿಯಾಗಿ ತಿಳ್ಕೊಂಡಿಲ್ವೋ ಅವೆಲ್ಲ ನಮಗೆ ತಿಳಿದಂಗೆ ಆಗುತ್ತೋ ಅಂಥ ಒಂದು ವಿಷಯವೇ ಇದು ಅಂತ ಹೇಳ್ಬಿಟ್ಟು ಇದಕ್ಕೆ ದೃಷ್ಟಾಂತ ಇದೆ, ಉದಾಹರಣೆ ಇದೆ ಅಂತ ಹೇಳ್ಬಿಟ್ಟು 3 ಉದಾಹರಣೆ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಮಣ್ಣು ಮತ್ತು ಮಣ್ಣಿನ ಉತ್ಪಾದನೆಗಳು. ಮಣ್ಣು ಅಂತ ಕಾರಣ, ಉತ್ಪಾದನೆಗಳು ಕಾರ್ಯ. ಹಾಗಾಗಿ ಕಾರಣವನ್ನು ತಿಳ್ಕೊಂಡ್ರೆ ಕಾರ್ಯವೆಲ್ಲವೂ ತಿಳಿದಂಗೆ ಆಗುತ್ತೆ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಇನ್ನೊಂದು ಬಂಗಾರ ಮತ್ತು ಬಂಗಾರದ ಉತ್ಪಾದನೆಗಳು, ಆಭರಣಗಳು ಅಂತ. ಹಾಗಾಗಿ ಬಂಗಾರ ಎಲ್ಲದಕ್ಕೂ ಕಾರಣ, ಆಭರಣಗಳಿಗೆ ಎಲ್ಲದಕ್ಕೂ ಇದೇ ಕಾರಣ ಅಂತ ಗೊತ್ತಾದರೆ ಬಂಗಾರ ಆಭರಣಗಳು ಎಲ್ಲಿದ್ದರೂ ಕೂಡ ಇವನು ಅದು ನೋಡಬೇಕು ಅಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಇವನಿಗೆ ಅದು ಬಂಗಾರವೇ ಅಂತ ತಿಳಿದಿರುತ್ತೆ. ಅದರಿಂದಲೇ ನೋಡಿ, ನಾವು ಕೆಲಸಕ್ಕೆ ಕೆಲವು ಫಿಸಿಕಲ್ ಪ್ರಾಬ್ಲಮ್ಸ್ಗೆ ನಾವು ಕೆಲವು ಸತಿ ಡಾಕ್ಟರ್ ಹತ್ರ ಫೋನಲ್ಲಿ ಕೂಡ ನಾವು ಹೇಳ್ತೀವಿ ಕೆಲಸಕ್ಕೆ. ಯಾಕಂದರೆ ಅವ್ರಿಗೆ ಗೊತ್ತು, ಇವ್ರು ಈ ಥರ ಹೇಳ್ತಾ ಇದ್ದಾರೆ, ಇವ್ರು ಹೇಳೋದ್ರಿಂದ ಗೊತ್ತಾಗುತ್ತೆ ಇದಕ್ಕೆ ಕಾರಣ ಇದೇ ಇರಬೇಕು, ಅಂದರೆ ಇದಕ್ಕೆ ಏನು ಮೂಲ ಕಾರಣ ಇದೇ ಇರಬೇಕು ಅಂತ ಅವ್ರು ತೀರ್ಮಾನ ಮಾಡಿಕೊಂಡು ಅದಕ್ಕೆ ಹೇಳ್ತಾರೆ ಅವರು ಹೊರತು. ಹಾಗಾಗಿ ನಾವು ಒಂದು ಪುಸ್ತಕದಲ್ಲಿ ಓದಿದ್ರು ಕೂಡ ನಮಗೆ ಏನಾದರೂ ಒಂದು ವಿಷಯದ ಬಗ್ಗೆ ಅವರಲ್ಲಿ ಈ ಥರ ಇದೆ ಅಂತ ಗೊತ್ತಾಗಿದೆ ನಮಗೆ, ಆ ವಿಷಯ ನಮ್ಗೆ ಇಲ್ಲೂ ಗೊತ್ತಾಗಿದ್ರೆ ನಮಗೆ ನಾವು ಅಲ್ಲೋಗಿ ನೋಡಬೇಕು ಅಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಅದರ ಒಂದು ಪರಿಜ್ಞಾನ ನಮ್ಗೆ ಬರುತ್ತೆ. ಹಾಗಾಗಿ ಕಾರಣವನ್ನು ತಿಳ್ಕೊಂಡ್ರೆ ಕಾರ್ಯ ಚೆನ್ನಾಗಿ ತಿಳಿದಂಗಾಗುತ್ತೆ, ಎಲ್ಲೆಲ್ಲಿದ್ದರೂ ಕೂಡ ಅದು. ಹಾಗಾಗಿ ಒಂದೊಂದು ಕಾರ್ಯವನ್ನು ನಾವು ಪರೀಕ್ಷೆ ಮಾಡಿ ನೋಡಬೇಕಾದ ಅವಶ್ಯಕತೆ ಇಲ್ಲ, ಇದನ್ನು ತಿಳ್ಕೊಂಡ್ರೆ ಸಾಕು ಅಂತ. ಇದಕ್ಕೆ ಒಂದು ಸ್ಯಾಂಪ್ಲಿಂಗ್ ಅಂತ ಕೂಡ ಹೇಳ್ತಾರೆ ಇಂಗ್ಲೀಷಲ್ಲಿ. ಇವಾಗ ನಾವು ಸಾಮಾನ್ಯವಾಗಿ ಅಕ್ಕಿ ಎಲ್ಲ ತೊಗೊಳ್ಳೋಕೆ ಕೂಡ ಅದು ಮಾಡ್ತೀವಿ. ನಾವು ಒಂದು ಇಡೀ ಮುದ್ದೆನೂ ನಾವೇನೋ ಅಡುಗೆ ಮಾಡಿ ತಿನ್ಬಿಟ್ಟು ಅದು ಮಾಡಿಬಿಟ್ಟು ಅಥವಾ ಬಾಯಿಲ್ ಹಾಕ್ಕೊಂಡು ಇದು ಮಾಡಿ ತೀರ್ಮಾನ ಮಾಡೋಣ. ಒಂಚೂರು 2 ಕಾಳು ಹಾಕ್ಕೊಂಡು ಬಾಯಿಗೆ ಹಾಕ್ಕೊಳ್ತೀವಿ, ನೋಡ್ಬಿಟ್ಟು ಚೆನ್ನಾಗಿ ಕಣ್ಣಿಂದ ನೋಡ್ತೀವಿ, ಸ್ವಲ್ಪ ಬೆಳಕಿಗೆ ಬಂದು ನೋಡ್ತೀವಿ, ಅದು ಏನಾದರೂ ಅದಕ್ಕೆ ಬಣ್ಣ ಗಿಣ್ಣೆಲ್ಲ ಚೆನ್ನಾಗಿದೆ ಅಂತ ನೋಡ್ತೀವಿ. ಏನಾದರೂ ಮಗ್ಲಾಗಿದ್ರೆ ಒಂದು ಸಮಯ ಅದು ಏನೋ ಹೇಳ್ತಾರಲ್ಲ, ಅದ್ರ ಹತ್ರ ಬೂಜು ಬಂದಿರುತ್ತೆ ಅಂತ, ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಬೆಳಕಲ್ಲಿ ಇಟ್ಕೊಂಡು ನೋಡಿದ್ರೆ. ಆಮೇಲೆ 2 ಕಾಳು ಬಾಯಿಗೆ ಹಾಕೊಂಡು ನೋಡ್ತೀವಿ, ಇದು ಸಿಹಿಗಿದೆಯಾ ಹೇಗಿದೆ ಅಂತ. ಹಾಗಾಗಿ ಅದನ್ನು ನೋಡಿ ಅವ್ರು ತೀರ್ಮಾನ ಮಾಡ್ತಾರೆ, ಈ ಮೂಟೆ ಕೊಡಿ ನಿಮಗೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಮೂಟೆಯಲ್ಲಿರೋ ಒಂದು ಅಕ್ಕಿಗೆ ಒಂದು 2 ಕಾಳು ಹೇಗೆ ಸಾಂಪಲ್ ಆಗಿರುತ್ತೋ ಆ ಥರ ಪ್ರಪಂಚದಲ್ಲಿರೋ ಎಲ್ಲ ಕಾರ್ಯಗಳಿಗೂ ಕೂಡ, ಆ ಮೃತಿಯಿಂದ ಮಾಡಲ್ಪಟ್ಟ ಎಲ್ಲ ಕಾರ್ಯಗಳಿಗೂ ಕೂಡ ನಾವು ಈ ಒಂದು ವಿಷಯವನ್ನು ಸ್ಯಾಂಪಲ್ ಮಾಡಿ ಗೊತ್ತಾದರೆ ನಮಗೆ ಸಾಕು ಅಂತ ಹೇಳ್ಬಿಟ್ಟು ಆ ಒಂದು ಥೀಮ್ ಅದರಲ್ಲಿ. ಹಾಗಾಗಿ ಒಂದನೇ ಉದಾಹರಣೆ ಮಣ್ಣು ಮತ್ತು ಮಣ್ಣಿನ ಉತ್ಪಾದನೆಗಳು, 2ನೇದು ಬಂಗಾರ ಮತ್ತು ಬಂಗಾರದ ಉತ್ಪಾದನೆಗಳು, 3 ಕಬ್ಬಿಣ ಮತ್ತು ಕಬ್ಬಿಣದ ಉತ್ಪಾದನೆಗಳು ಅಂತ ಬರ್ತೇವೆ. ಹೀಗೆ ಬಂದಾಗ ಅವನಿಗೆ ಈ 3 ಉದಾಹರಣೆಗಳು ಕೊಟ್ಟು ಅವನಿಗೆ ತಿಳಿಸ್ತಾರೆ ಅದನ್ನು. ಆಮೇಲೆ ವಿಸ್ತಾರವಾಗಿ ಅದು ಬರುತ್ತೆ ಮುಂದಕ್ಕೆ, ಇನ್ನೂ ಅದರಿಂದ ಪ್ರಭೇದಗಳೆಲ್ಲ ಬಂದು ಮುಂದಕ್ಕೆ ಅವನಿಗೆ ವಿಷಯವನ್ನು ತೋರಿಸ್ಕೊಟ್ಟು ಕೊನೆಯಲ್ಲಿ ಅವನಿಗೆ ಆತ್ಮಜ್ಞಾನ ಬಂತು ಅಂತ ತೋರಿಸ್ಬಿಡುತ್ತೆ ಉಪನಿಷತ್ತು. ಆ ಥರ ಅಲ್ಲಿವರೆಗೂ ಹೋಗುತ್ತೆ. ಅದರಲ್ಲೇ ತತ್ವಮಸಿ ಅಂತ ನಾವು ಹೇಳ್ತೀವಲ್ಲ, ಅದು 9 ಬಾರಿ ಅವನಿಗೆ ಉಪದೇಶ ಮಾಡ್ತಾರೆ. ಒಂದೊಂದು ಬಾರಿ ಮಾಡುವಾಗಲೂ ಬೇರೆ ಬೇರೆ ಅದಕ್ಕೆ ಹಿನ್ನೆಲೆ ಕೊಟ್ಟು, ಒಂದು ಕಾರಣವನ್ನು ಕೊಟ್ಟು, ಬೇರೆ ಬೇರೆ ರೀತಿಯಾದ ಅಜ್ಞಾನಗಳು, ಸಂಶಯಗಳು ಅದೆಲ್ಲ ಹೋಗಬೇಕು ಅನ್ನೋ ಕಾರಣದಿಂದ ಅಷ್ಟು ಸತಿ ಅವರಿಗೆ ಉಪದೇಶ ಮಾಡ್ತಾರೆ. ಹಾಗಾಗಿ ಈ ವಾಚಾರಮಣ ಶ್ರುತಿ ಅನ್ನೋದು ನಮಗೆ ಅಷ್ಟೊಂದು ಮುಖ್ಯವಾದ್ದು. ಅದರಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಮಣ್ಣು ಅಂತ ಒಂದು ಮಣ್ಣಿನ ಹೆಂಟೆ ಅದೇ ತಗೊಳ್ತಾರೆ. ಮೊದಲು ಮಣ್ಣಿನ ಹೆಂಟೆಯನ್ನು ನೀವು ನೋಡಿ, ಅದನ್ನು ಇದು ಮಣ್ಣನ್ನು ಬಿಟ್ಟು ಬೇರೆ ಅಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಮೇಲೆ ಮಣ್ಣಿಂದ ಮಾಡಲ್ಪಟ್ಟ ಬೇರೆ ಯಾವುದು ಇದು ಮಡಿಕೆ, ಕುಡಿಕೆ ಅಂತ ಏನೇನು ಹೇಳ್ಬೋದು, ತಟ್ಟೆ, ಕಪ್ಪು, ಸಾಸರತೆ ಯಾವುದೇ ಹೇಳಿದ್ರು ಕೂಡ ಅದೆಲ್ಲವೂ ಕೂಡ ಈ ಮಣ್ಣಿನಿಂದ ಮಾಡಲ್ಪಟ್ಟಿದ್ದು. ಆಮೇಲೆ 2 ವಿಷಯ ಶ್ರುತಿಯಲ್ಲಿ ಬರುತ್ತೆ. ಒಂದು ವಿಷಯ ಯಾವುದು ಅಂತ ಹೇಳಿದ್ರೆ, ವಿಕಾರ ಅಂತ ಯಾವುದನ್ನ ಎಫೆಕ್ಟ್ಸ್ ಅಂತ ಹೇಳ್ತೀವೋ ಅದು ಬರೀ ವಾಯು ಮಾತಷ್ಟೇ, ಅದಕ್ಕೆ ವಿಷಯ ಏನೂ ಇಲ್ಲ, ಅದು ಟೊಳ್ಳದು ಅಂತ ಹೇಳ್ತಾರೆ. ಟೊಳ್ಳು ಅಂತ ಯಾವ ರೀತಿಯಲ್ಲಿ ಟೊಳ್ಳು ಅಂತ ಹೇಳಿದ್ರೆ, ನೀನು ಮಡಿಕೆ ಅಂತ ನೀನು ಹೆಸರು ಹೇಳ್ತೀಯಲ್ಲ, ಆ ಮಡಿಕೆ ಅನ್ನೋದು ಏನು ಅಂತ ನೀನು ವಿಚಾರ ಮಾಡ್ಕೊಂಡು ನೋಡಿದ್ರೆ ಮಣ್ಣನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ನಿಮ್ಗೆ ಹೇಳಬೇಕಾಗುತ್ತೆ. ಹಾಗಾಗಿ ಮಡಿಕೆ ಅಂತ ಒಂದನ್ನು ಬೇರೆಯಾಗಿ, ಮಣ್ಣು ಅನ್ನೋದನ್ನು ಬೇರೆಯಾಗಿ ನೀನು ಹೇಳಕ್ಕೆ ನೋಡಿದ್ರೆ, ಅವಾಗ ಮಡಿಕೆ ಅನ್ನೋದಕ್ಕೆ ನಿಮಗೆ ತೋರಿಸೋಕ್ಕೆ ವಸ್ತು ಯಾವುದೂ ಇರೋದೇ ಇಲ್ಲ.
ಏನಿರುತ್ತೆ ಅಂತ ಹೇಳಿದ್ರೆ ನಾಮ ಮತ್ತು ರೂಪ ಅಷ್ಟೇ ಇರುತ್ತೆ ಹೊರತು ಅದರಲ್ಲಿ ವಸ್ತು ಅಂತ ಯಾವುದು ಇರೋದೇ ಇಲ್ಲ. ಹಾಗಾಗಿ ಅದಕ್ಕೆ ಶ್ರುತಿ ಹೇಳುತ್ತೆ ಯಾವುದ್ಯಾವುದು ವಿಕಾರವಾಗಿದೆಯೋ ಅದು ಬರೀ ಬಾಯಿ ಮಾತಷ್ಟೇ ನಾಮಧೇಯಂ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಎರಡನೇ ವಿಷಯ ಏನು ಹೇಳುತ್ತೆ, ಅದರಲ್ಲಿ ಇರೋ ಮೂಲ ಕಾರಣ ಅಂತ ಇದೆಯಲ್ಲ ಅದು ಮಾತ್ರವೇ ಸತ್ಯ ಅಂತ ಹೇಳುತ್ತೆ. ಹಾಗಾಗಿ ಈ ಮಣ್ಣಿನ ಉತ್ಪಾದನೆಗಳು ಯಾವುದ್ಯಾವುದಿದೆಯೋ ಅದೆಲ್ಲವೂ ಕೂಡ ವಿಕಾರಗಳು, ಮಣ್ಣಿನ ವಿಕಾರಗಳು ಅಂತ ಹೇಳಿದ್ರೆ ಮಣ್ಣಿನ ಎಫೆಕ್ಟ್ಸ್ ಅಂತ. ಹಾಗಾಗಿ ಅವುಗಳೆಲ್ಲವೂ ಕೂಡ ಬರೀ ನಾಮರೂಪ, ಅವುಗಳು ಸತ್ಯವಲ್ಲ ಅಂತ ಹೇಳ್ಬಿಟ್ಟು ಮಣ್ಣೇ ಮತ್ತು ಸತ್ಯ ನೋಡಿ. ಅದು ಏನು ಮಾಡ್ತೀವಿ, ಶೂನ್ಯವನ್ನು ಹೇಳಿಲ್ಲ. ಅದು ಈ ಮಣ್ಣಿನ ಉತ್ಪಾದನೆಗಳೆಲ್ಲ ಅಸತ್ಯ ಅಂತ ಹೇಳಿದಾಗ ಅದು ಶೂನ್ಯ ಅಂತ ಹೇಳಿಲ್ಲ, ಅಲ್ಲಿ ಏನು ಇಲ್ಲವೇ ಇಲ್ಲ ಅಂತ ಹೇಳಿಲ್ಲ. ಅಲ್ಲಿ ಇರೋದು ಒಂದು ವಸ್ತು ಇದೆ, ಆ ವಸ್ತುವೇ ಸತ್ಯ ಅದು. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಆ ವಸ್ತುವಿನ ಸತ್ಯತೆಯನ್ನು ಕಂಡುಕೊಳ್ಳೋದು ಬಿಟ್ಟು ಬೇರೆ ಏನೋ ಒಂದು ಹೆಸರಾಗಿ ಹೇಳ್ಬಿಟ್ಟು ಈ ವಸ್ತುವೇ ಬೇರೆ, ಆ ವಸ್ತುವೇ ಬೇರೆ ಅಂತ ಹೇಳ್ತಾ ಇದ್ದೀವಲ್ಲ, ಅದು ತಪ್ಪು ಅಂತ ನಮಗೆ ತೋರಿಸ್ಕೊಡುತ್ತೆ. ಹಾಗಾಗಿ ವಿಕಾರವಾಗಿರೋದು ಎಲ್ಲವೂ ಕೂಡ ಬರೀ ಹೆಸರುಗಳು ಮಾತ್ರ ಅಷ್ಟೇ ಹೊರತು ಹೆಸರು ಬಿಟ್ಟು ಅದಕ್ಕೆ ಬೇರೆ ಏನು ಇಲ್ಲ ಅದರಲ್ಲಿ. ಇವಾಗ ನೋಡಿ, ನಾನು ಹೆಸರು ಬಿಟ್ಟು ಬೇರೆ ಅಲ್ಲ ಅಂತ ಹೇಳೋಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ನಮಗೆ ಸ್ವಪ್ನದಲ್ಲಿ ನಮಗೆ ಎಷ್ಟೆಷ್ಟೋ ವಿಷಯಗಳು ನೋಡಿರ್ತೀವಿ, ನಾವು ಎಷ್ಟೋ ಅನುಭವಿಸಿರ್ತೀವಿ. ಆದರೆ ಅದನ್ನು ಎದ್ದ ಮೇಲೆ ನಾವು ಸ್ವಪ್ನದಲ್ಲಿ ನಾನು ಒಂದು ದೊಡ್ಡ ಆನೆ ನೋಡಿದೆ ಅಂತ ಹೇಳಿದಾಗ ಅದನ್ನು ನಾನು ಎದ್ದ ಮೇಲೆ ಇನ್ನೊಬ್ಬರಿಗೆ ಹೇಳುವಾಗ ನಾನು ಆ ಆನೆಯನ್ನು ತಂದು ತೋರ್ಸೋಕ್ಕಾಗೋದಿಲ್ಲ. ನಾನು ಎಷ್ಟು ಮಾತ್ರಕ್ಕೆ ಹೇಳ್ಬೋದು ಅಂತ ಹೇಳಿದ್ರೆ ಆನೆ ಅಂತ ಒಂದು ಹೆಸರು ಮಾತ್ರ ಹೇಳ್ಬೋದು, ಒಂದು ಅದು ಹೀಗಿತ್ತು ಹಾಗಿತ್ತು ಅಂತ ಬೇಕಾದ್ರೆ ಹೇಳ್ಬೋದು. ಬಟ್ ಏನೇ ಹೇಳಿದ್ರು ಕೂಡ ಆ ವಸ್ತುವನ್ನು ನಾನು ತಂದು ತೋರ್ಸೋಕ್ಕಾಗೋದೇ ಇಲ್ಲ. ಹಾಗಾಗಿ ಅದರಿಂದ ಏನಾಯಿತು, ಆ ಸ್ವಪ್ನದಲ್ಲಿರೋ ವಸ್ತು ಹಾಗೆ ಅಷ್ಟೇ ಅದು ಬರೀ ಹೆಸರು ಮಾತ್ರಕ್ಕೆ ಆಯ್ಕೆ ಹೊರತು ಆ ವಸ್ತು ಅನ್ನೋದು ಇಲ್ವೇ ಇಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ಅದೆಲ್ಲ ಹೋಗಿ ಝೂಗೆ ಸೇರ್ಕೊಂಡ್ಬಿಟ್ಟಿದ್ಯಾ, ಅಲ್ಲಿ ಹೋಗಿ ಹುಡುಕಿ ಅದನ್ನು ತಂದು ತೋರಿಸೋಣ ಅಂತ ಇಲ್ವೇ ಇಲ್ಲ. ಯಾಕಂದರೆ ಅದು ಕಲ್ಪಿತವಾಗಿ ಬರ್ತದ್ದು, ಅದರಿಂದ ಅದಕ್ಕೆ ಬರೀ ಹೆಸರು ಮಾತ್ರ ಇದೆಯೇ ಹೊರತು ಅದನ್ನು ನಾವು ಆ ವಸ್ತುವನ್ನು ನಾವು ಎತ್ತಿ ತೋರ್ಸೋಕ್ಕಾಗೋದಿಲ್ಲ ಅಂತ ಹೇಗಿದೆಯೋ ಅದು ಸ್ವಪ್ನದಲ್ಲಿ ಖಂಡಿತ ನಾವೆಲ್ಲರೂ ಒಪ್ಪಬೇಕಾಗಿಲ್ಲ. ಹಾಗಾಗಿ ಅದೇ ಥರವೇ ಇಲ್ಲೂ ಕೂಡ ನಾವು ಯಾವುದೇ ವಿಷಯವನ್ನು ನಾವು ವಸ್ತು ಅಂತ ನಾವು ಹೇಳಿ ಅದನ್ನು ಬಳಸ್ತಾ ಇದ್ರೂ ಕೂಡ ನೋಡಿ, ಬಳಸೋ ಲೆವೆಲಲ್ಲಿ ಅವರು ಇದನ್ನು ಹೇಳಿಲ್ಲ. ಈ ಶ್ರುತಿ ಯಾವುದನ್ನು ಎಲ್ಲಿ ಹೇಳ್ತೆ ಅಂತ ಹೇಳಿದ್ರೆ ಪಾರಮಾರ್ಥಿಕ ಲೆವೆಲಲ್ಲಿ ಹೇಳ್ತಾರೆ. ಪಾರಮಾರ್ಥಿಕ ಅಂತ ಹೇಳಿದ್ರೇನು, ವಿಚಾರ ಮಾಡಿ ಆ ತತ್ವ ಏನು ಅಂತ ತಿಳಿಯೋ ಲೆವೆಲಲ್ಲಿ ಹೇಳಿದ್ದೆ. ಅದು ತತ್ವ ತಿಳಿಯೋದು ಬೇಕಿಲ್ಲ ಅಂತ ಹೇಳಿದ್ರೆ ನೀನು ಇಷ್ಟ ಬಂದ ವ್ಯವಹಾರವನ್ನು ಎಷ್ಟು ಬೇಕಾದ್ರೆ ಮಾಡ್ತಾ ಇರೋ ಪರವಾಗಿಲ್ಲ, ನಾವೇನು ಅದಕ್ಕೆ ಅಡ್ಡಿ ಬರಲ್ಲ. ಆದರೆ ಈ ತತ್ವ ಅಂತ ಮಾತ್ರ ನಿಮಗೆ ತಿಳಿಬೇಕಾದ್ರೆ ಖಂಡಿತ ಈ ನಾಮರೂಪ ಏನು ಅಂತ ವಿಚಾರ ಮಾಡಬೇಕಾಗುತ್ತೆ. ಮಾಡಿದಾಗ ಗೊತ್ತಾಗುತ್ತೆ ಅದು ಹೆಸರೇ ಅಷ್ಟೇ ಹೊರತು ಇದರಲ್ಲಿರೋ ವಸ್ತು ಮಾತ್ರ ಒಂದು ಮೂಲ ಕಾರಣವೇ ಅದರಲ್ಲಿರೋ ಸತ್ಯ ಅಂತ ಗೊತ್ತಾಗುತ್ತೆ ಅಂತ ಆ ಒಂದು ವಿಷಯದಲ್ಲಿ ರೀತಿಯಲ್ಲಿ ಹೋಗುತ್ತೆ. ಅದರಲ್ಲಿ ಹೇಳ್ತಾ ಇದ್ದಾರೆ, the non-difference of them, that is cause and effect, is understood because of the ವಾಚಾರ ಮನುಶ್ರುತಿ ಅಂತ. ನಾನ್-ಡಿಫರೆನ್ಸ್ ಅಂದರೆ ಏನು, ಈ ಕಾರಣ ಬೇರೆ ಕಾರ್ಯ ಬೇರೆ ಅಂತ ಅಲ್ಲ. ಖಂಡಿತ ಕಾರ್ಯ ಅನ್ನೋದು ಕಾರಣವನ್ನು ಬಿಟ್ಟು ತಾನು ಬೇರೆಯಾಗಿರೋಕ್ಕೆ ಸಾಧ್ಯವಿಲ್ಲ. ಅದೇ ಥರ ಹೇಗೆ ಈ ಮಡಿಕೆ ಅನ್ನೋದು ಮಣ್ಣನ್ನು ಬಿಟ್ಟು ಬೇರೆಯಾಗಿರೋಕ್ಕೆ ಸಾಧ್ಯವಿಲ್ಲ. ಅದು ಹಾಗಾಗಿ ಒಬ್ಬನಿಗೆ ಮಡಿಕೆ ಕೊಟ್ಟೋಣ, ಇನ್ನೊಬ್ಬನಿಗೆ ಮಣ್ಣು ಕೊಡೋಣ ಅಂತ ಹೇಳಿದ್ರೆ ಆಗೋದಿಲ್ಲ. ಹಾಗಾಗಿ ಅದು ಸಾಧ್ಯವೇ ಇಲ್ಲ. ಹಾಗಾಗಿ ಮಡಿಕೆ ಅಂತ ಹೇಳಿದ್ರೆ ಅದು ಮಣ್ಣಿನ ಸಮೇತವೇ ಇರುತ್ತೆ. ಅದು ಇನ್ನೂ ಎಷ್ಟು ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಅದು ಮೂಲ ಕಾರಣ, ಅದುವೇ ಸತ್ಯ ಅಂತ ಹೇಳಿದ್ರೆ ನಮಗೆ ಮೂರು ಈ ಒಂದು ಯುಕ್ತಿ ಕೂಡ ಇದೆ. ಏನು ಯುಕ್ತಿ ಅಂತ ಹೇಳಿದ್ರೆ, ಆ ಮಡಿಕೆ ಉತ್ಪತ್ತಿ ಆಗುವಾಗ ಎಲ್ಲಿಂದ ಉತ್ಪತ್ತಿ ಆಯಿತು, ಮಣ್ಣಿಂದ ಉತ್ಪತ್ತಿ ಆಯಿತು. ಮಡಿಕೆ ಸ್ಥಿತಕಾಲದಲ್ಲಿ ನಾವು ಎಷ್ಟೋ ದಿವಸ ಬಳಸ್ತಾ ಇದ್ದೀವಲ್ಲ ಮನೆಯಲ್ಲೆಲ್ಲ, ಆವಾಗಲೂ ಕೂಡ ಅದೇನಾಯಿತು, ಮಣ್ಣಲ್ಲೇ ಇರ್ತಾ ಇದೆ. ಸ್ಥಿತಿ ಅನ್ನೋದು ಮಣ್ಣಿದ್ರೇ ಸ್ಥಿತಿ ಅದಕ್ಕೆ. ಆಮೇಲೆ ಅದು ಅಕಸ್ಮಾತ್ ನಮ್ಮ ಕೈಯಿಂದ ಬಿದ್ದೋಗಿ ಅಥವಾ ಹೊಡೆದೋಗಿ ಏನಾದರೂ ನಾಶವಾದರೂ ಕೂಡ ಅದು ಮಣ್ಣಾಗೇ ಇರುತ್ತೆ ತಿರ್ಗಾ. ಹಾಗಾಗಿ ಮಣ್ಣಿಂದ ಉತ್ಪತ್ತಿ ಆಗುತ್ತೆ, ಮಣ್ಣಲ್ಲೇ ಸ್ಥಿತವಾಗಿರುತ್ತೆ, ಮಣ್ಣಲ್ಲೇ ಕೊನೆಯಲ್ಲಿ ಲಯವೂ ಆಗುತ್ತೆ ಅಂತ ಕಾರಣದಿಂದ ಯಾವುದು ಉತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣವಾಗಿರುತ್ತೋ ಯಾವುದೇ ವಸ್ತು ತಗೊಂಡ, ಇದು ಯೂನಿವರ್ಸಲ್ ರೂಲ್, ಇದು ಅದು ಆ ವಸ್ತುವಿನ ಮೂಲ ಕಾರಣ ಅಂತ ತೀರ್ಮಾನ ಆಗುತ್ತೆ. ಹಾಗಾಗಿ ಅದು ಬಂಗಾರದಲ್ಲೂ ನಾವು ನೋಡಿದ್ದೀವಿ, ಕಬ್ಬಿಣದಲ್ಲೂ ನಾವು ನೋಡಿದ್ದೀವಿ, ಎಲ್ಲದರಲ್ಲೂ ಕೂಡ ಇದೇ ಥರ ನೋಡಿದ್ದೀವಿ. ಹಾಗಾಗಿ ಯಾವುದು ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂರಕ್ಕೂ ಕಾರಣವಾಗಿರುತ್ತೋ ಒಂದು ವಸ್ತು, ಆ ವಸ್ತುವೇ ಉಪಾದಾನ ಕಾರಣ ಅಂತ ಹೇಳೋದು, ಅದೇ ಸತ್ಯವಾದ್ದು ಅಂತ. ಹಾಗಾಗಿ ಏನಾಯ್ತು, ಇವಾಗ ನಾವು ಉತ್ಪತ್ತಿ ಸ್ಥಿತಿ ಲಯ ಮೂರು ಸಮಯದಲ್ಲೂ ಕೂಡ ಮಣ್ಣೆ ಹೇಳ್ತಾ ಇದ್ದೀವಿ. ಉತ್ಪತ್ತಿ ಸಮಯದಲ್ಲಿ ನಾವು ಮಡಿಕೆ ಅಂತ ಹೇಳೋಕ್ಕಾಗಲ್ಲ, ನಾಶವಾದ ಮೇಲೆ ಮಡಿಕೆ ಅಂತ ಹೆಸರು ಕೊಡೋಕ್ಕಾಗೋದಿಲ್ಲ ಖಂಡಿತ. ಹಾಗಾಗಿ ಮಣ್ಣೆ ನಿನಗೆ ಆವಾಗಲೂ ಇವಾಗಲೂ ಇದೆ ಅಂತ ಇದೆಯಲ್ಲ, ಇದಕ್ಕೊಂದು ರೂಲ್ ಇದೆ. ಏನು ರೂಲ್ ಅಂತ ಹೇಳಿದ್ರೆ, ಆದೌ ಅಂತೇಚ ಯನ್ನಾಸ್ತಿ ವರ್ತಮಾನೇತಿ ತತ್ತಥಾ ಅಂತ ಒಂದು ರೂಲ್ ಇದೆ. ಅದೇನು ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಕೊನೆಯಲ್ಲಿ ಯಾವುದು ಇಲ್ಲವೋ ಮಧ್ಯದಲ್ಲಿ ಕೂಡ ಅದು ಇಲ್ಲ ಅಂತಲೇ ನಾವು ಹೇಳಬೇಕು ಅಂತ. ಇವಾಗ ಏನಾಯಿತು, ಈ ಮಡಿಕೆ ಅನ್ನೋದು ಮೊದಲು ಇರಲಿಲ್ಲ, ಮಡಿಕೆ ಉತ್ಪತ್ತಿ ಆಗೋಕ್ಕೆ ಮುಂಚೆ ಮಡಿಕೆ ಅಂತ ಇರಲಿಲ್ಲ. ಆಮೇಲೆ ಮಡಿಕೆ ನಾಶವಾದ ಮೇಲೆ ಮಡಿಕೆ ಅಂತ ಇರೋದಿಲ್ಲ. ಹಾಗಾಗಿ ಮೊದಲು ಇಲ್ಲದೆ ಆಮೇಲೂ ಇಲ್ಲದೆ ಒಂದು ವಸ್ತು ಇದೆಯಲ್ಲ, ಅದು ಮಧ್ಯದಲ್ಲಿ ಮಾತ್ರ ಇರೋ ಥರ ಇದೆ ಅಂತ ನಾವು ಹೇಳಿದ್ರೆ ಖಂಡಿತ ಇಲ್ಲ, ಅದು ಇರೋ ಥರ ತೋರ್ಕೊಳ್ತಾ ಇದೆ ಅಷ್ಟೇ. ಇದಕ್ಕೆ ನಮಗೆ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತೆ. ಮತ್ತೆ ಮತ್ತೆ ನಮಗೆ ಉದಾಹರಣೆ ಸ್ವಪ್ನದ ಉದಾಹರಣೆನೇ. ಸ್ವಪ್ನ ಅನ್ನೋದು ನಮಗೆ ಪ್ರಾರಂಭ ಆಗೋಕ್ಕೆ ಮುಂಚೆ ಸ್ವಪ್ನ ಇರಲಿಲ್ಲ. ಸ್ವಪ್ನದಿಂದ ನಾವು ಎಚ್ಚರ ಆದಮೇಲೆ ಸ್ವಪ್ನ ಇರೋದಿಲ್ಲ ಖಂಡಿತ. ಆದರೆ ಮಧ್ಯದಲ್ಲಿ ಮಾತ್ರ ಸ್ವಪ್ನ ಇದ್ದಂಗೆ ತೋರುತ್ತಲ್ಲ ನಮಗೆ, ಖಂಡಿತ ಆ ಸಮಯದಲ್ಲಿ ಕೂಡ ಅದು ಇದ್ದಂಗೆ ತೋರುತ್ತೆ ಅಷ್ಟೇ ಹೊರತು ಖಂಡಿತ ಇಲ್ಲ ಅದು ಅಂತ. ಅದೇ ಥರ ನಿಮಗೆ ಎಲ್ಲದರಲ್ಲೂ ನಾವು ಅದನ್ನು ನೋಡ್ಕೋಬೋದು. ಸೊ ಹೀಗೆ ಅದು ದಿ ಭಾಮತಿ ಸೇಸ್ ಅಂತ ಹೇಳಿದ್ರು. ಭಾಮತಿ ಅಂತ ಒಂದು ವ್ಯಾಖ್ಯಾನ ಇದೆ. ಅದು
ಬ್ರಹ್ಮಸೂತ್ರ ಭಾಷೆಗೆ, ಶಂಕರಾಚಾರ್ಯರ ಬ್ರಹ್ಮಸೂತ್ರ ಭಾಷೆಗೆ ಬಂದಿರೋ ಒಂದು ವ್ಯಾಖ್ಯಾನ. ಶಂಕರಾಚಾರ್ಯರ ಕಾಲ ಆಗಿದ ಮೇಲೆ ತಕ್ಷಣ ಬಂದರು ಯಾರು ಭಾಮತಿಕಾರರು, ಅವರು ವಾಚಸ್ಪತಿ ಮಿಶ್ರಾ ಅಂತ ಅವರಿಗೆ ಹೆಸರು. ಅತ್ಯಂತ ಮೇಧಾವಿಗಳವರು. ಅವರು ವೇದಾಂತಕ್ಕೆ ಮಾತ್ರ ಈ ಗ್ರಂಥ ಅಂತ 1-2 ಗ್ರಂಥ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಅವರು ವೇದಾಂತ ಅಲ್ಲದೆ ಯಾವುದು ನ್ಯಾಯ ವೈಶೇಷಿಕ ಶಾಸ್ತ್ರಕ್ಕೆ, ಆಮೇಲೆ ಇದು ಸಾಂಖ್ಯಶಾಸ್ತ್ರಕ್ಕೆ, ಮೀಮಾಂಸೆಗೆ, ಇದಕ್ಕೆಲ್ಲ ವ್ಯಾಕರಣ, ವ್ಯಾಕರಣ ಇದೆಲ್ಲ ಕೂಡ ಅವರು ಗ್ರಂಥಗಳು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನಾ ಶಾಸ್ತ್ರದಲ್ಲಿ ಅವರಿಗೆ ಅತ್ಯಂತ ಪಾಂಡಿತ್ಯ ಇತ್ತು ಅವರಿಗೆ. ಇದನ್ನು ಮಾಡಿದ್ದಾರೆ ಅವರು. ಹಾಗಾಗಿ ಇದರಲ್ಲಿ ಅವರು ಹೇಳೋ ಒಂದು ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಸೊಗಸಾಗಿದೆ ಈ ವಾಕ್ಯ. ವೇದಂ ವ್ಯಾಸೇದಾಮಹ ನತ್ತು ಅಭೇದಂ ಗುರುಮಃ ಅಂತ ಹೇಳ್ತಾ ಇದ್ದಾರೆ. ವಿ ನೆಗೇಟ್ ದ ಡಿಫರೆನ್ಸ್ ಬಟ್ ವಿ ಡು ನಾಟ್ ಅಸೆಪ್ಟ್ ಐಡೆಂಟಿಟಿ ಅಂತ ಹೇಳ್ತಾ ಇದ್ದಾರೆ. ವಿ ನೆಗೇಟ್ ದ ಡಿಫರೆನ್ಸ್, ಯಾವುದು ಕಾರ್ಯ ಮತ್ತು ಕಾರಣಕ್ಕೆ ವ್ಯತ್ಯಾಸ ಬೇರೆ ಬೇರೆ ಅಂತ ಯಾರು ಹೇಳಿದರೆ ನಾವು ಅದು ಬೇರೆ ಬೇರೆ ಅಲ್ಲ ಅದು ಅಂತ ಅಷ್ಟು ಮಾತ್ರ ಹೇಳ್ತೀವಿ ಹೊರತು ಅವೆರಡು ಒಂದೇ ಅಂತ ನಾವು ಹೇಳೋದಿಲ್ಲ ಖಂಡಿತ. ಯಾಕಂದರೆ ಒಂದೇ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಒಬ್ಬನಿಗೆ ಮಡಿಕೆನೂ ಮಣ್ಣು ಒಂದೇ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅನುಭೂತಿ ಬರ್ಬೋದು. ಏನು ಬರ್ಬೋದು ಅಂತ ಹೇಳಿದ್ರೆ, ಒಬ್ಬ ಮಣ್ಣು ಬೇಕು ಅಂತ ಮಡಿಕೆ ಬೇಕು ಅಂತ ಕೇಳಿದಾಗ ಅವನಿಗೆ ಒಂದು ಸ್ವಲ್ಪ ಮಣ್ಣು ತಕ್ಕೊಟ್ರೆ ಕಾರ್ಯ ಆಗುತ್ತೆ, ಅದು ಕೆಲಸ ಆಗೋದೇ ಇಲ್ಲ. ಹಾಗಾಗಿ ಅರ್ಥಕ್ರಿಯಾಕಾರಿತ್ವ ಅಂತ ನಾನು ಒಂದು ಸತಿ ಹೇಳಿದ್ನಲ್ಲ, ಅದು ನಿಮಗೆ ಖಂಡಿತ ಕಾರ್ಯದಲ್ಲೇ ಇರುತ್ತೆ, ಕಾರಣದಲ್ಲಿ ನಿಮಗೆ ಕಾಣಿಸಲ್ಲ. ಹಾಗಾಗಿ ಕಾರ್ಯ ಮತ್ತು ಕಾರಣ ಅನ್ನೋದನ್ನ ಒಂದೇನೇ ಅಂತ ಹೇಳ್ಬಿಟ್ಟು ನಾವು ಅಥವಾ ಹೇಳ್ಬಾರ್ದು, ಬೇರೆ ಬೇರೆ ಅಲ್ಲ ಅಂತ ಹೇಳ್ಬೋದು ಅದಕ್ಕೆ. ಹಾಗಾಗಿ ಏನೋ ಒಂದು ಹೇಳ್ತಾರಲ್ಲ, ಏನು ಅಳಿಯ ಅಲ್ಲ ಮಗಳ ಗಂಡ ಅಂತ ಏನೋ ಒಂದು ಹೇಳ್ತಾರಲ್ಲ, ಆ ಥರ ಅಳಿಯ ಅಲ್ಲ ಮಗಳ ಗಂಡ ಅಂತ. ಯಾಕಂದರೆ ಇವನಿಗೆ ಅಳಿಯೋದು ಇವನಿಗೂ ಸ್ವಲ್ಪ ಅಳಿಯೋದು ಅದು ಆಗೋದೇ ಇಲ್ಲ. ಇದು ನಮಗೆ ಹಿಂದಿನ ಕಾಲದಲ್ಲೇ ಹೇಳಿದ್ದಾರೆ, ಅದು ಜಾಮಾತ ದಶಮೋಗ್ರಹ ಅಂತ ಹೇಳ್ಬಿಟ್ಟು. ಜಾಮಾತ ಅಂತ ಹೇಳಿದ್ರೆ ಅಳಿಯ ಅಂತ. ಈ ಗ್ರಹಗಳು 9 ಗ್ರಹಗಳಿದೆ, ಅದರ ಕಾಟ ಎಲ್ಲರಿಗೂ ಗೊತ್ತಿರುತ್ತೆ. ಇವನು 10ನೇ ಗ್ರಹ ಇವನು ಅಂತ ಹೇಳ್ಬಿಟ್ಟು ಅವನನ್ನ ಗುರುತು ಮಾಡ್ತಾರೆ. ಹಾಗಾಗಿ ಇವನಿಗೆ ಅಳಿಯ ಅಂತ ಹೇಳಕ್ ಬದಲು ಅವನು ಮಗಳ ಗಂಡ ಅಂತ ಹೇಳ್ತಾ ಇದ್ದಾನೆ. ಅದೇ ಅರ್ಥವೇ ಇಲ್ಲೂ ಕೂಡ ಏನು ಹೇಳ್ತಾ ಇದ್ದಾರೆ, ಭೇದಂ ವ್ಯಾಸೇದಮಃ, ಎರಡಕ್ಕೂ ಇರೋ ಭೇದವನ್ನು ನಾವು ಇಲ್ಲ ಅಲುಗಳಿತಾ ಇದ್ದೀವಿ ಹೊರತು ಅವು ಎರಡು ಒಂದು ಅಂತ ನಾವು ಅದನ್ನು ಅಸೆಪ್ಟ್ ಮಾಡಿ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸೀನ್ ಆಸ್ ಎಂಡೋಡ್ ವಿತ್ ಎ ನ್ಯೂ ಫಾರ್ಮ್ ಆ್ಯಂಡ್ ದಿ ಕೆಪಾಸಿಟಿ ಫಾರ್ ಫ್ರೂಟ್ಫುಲ್ ಆಕ್ಟಿವಿಟಿ, ಇದೇ ಅರ್ಥಕ್ರಿಯಾಕಾರಿತ್ವ ಅನ್ನೋದು. ಕೆಪಾಸಿಟಿ ಟು ಫಾರ್ ಫ್ರೂಟ್ಫುಲ್ ಆಕ್ಟಿವಿಟಿ ಅಂತ ಇದೆಯಲ್ಲ, ಅದಕ್ಕೆ ಅದೇ ಅರ್ಥಕ್ರಿಯಾಕಾರಿತ್ವ ಅಂತ. ಬೇಕಾದ್ರೆ 3 ಶಬ್ದಗಳನ್ನ ಅಂಡರ್ಲೈನ್ ಮಾಡಿಕೊಂಡು ಪಕ್ಕದಲ್ಲಿ ಹಾಕ್ಕೊಳ್ಳಿ. ಇವರೇ ಹಿಂದೆ ಹೇಳಿದ್ದಾರೆ ಅದನ್ನು, ಅದಕ್ಕೆ ನಾನು ಶಬ್ದವೇ ಹೇಳಿದೆ. ಇದರಿಗೆ 3 ವರ್ಡ್ಸ್ ಇದೆ. ಕೆಪಾಸಿಟಿ ಫಾರ್ ಫ್ರೂಟ್ಫುಲ್ ಆಕ್ಟಿವಿಟಿ ಅಂತ ಇದೆಯಲ್ಲ, ಅದೇ ಅರ್ಥಕ್ರಿಯಾಕಾರಿತ್ವ ಅಂತ. ದಿ ಕಾರಣ ಇಟ್ ಸೆಲ್ಫ್ ಈಸ್ ಸ್ಪೋಕನ್ ಆಸ್ ಕಾರ್ಯ. ಹಾಗಾಗಿ ಸೀನ್ ಆಸ್ ಎಂಡೋಡ್ ವಿತ್ ಎ ನ್ಯೂ ಫಾರ್ಮ್ ಆ್ಯಂಡ್ ದಿ ಕೆಪಾಸಿಟಿ ಫಾರ್ ಫ್ರೂಟ್ಫುಲ್ ಆಕ್ಟಿವಿಟಿ, ದಿ ಕಾರಣ ಇಟ್ ಸೆಲ್ಫ್ ಈಸ್ ಸ್ಪೋಕನ್ ಆಸ್ ದಿ ಕಾರ್ಯ. These, however, are incidental, and because of the drishtanashta swarupa associated with the forms, they cannot be regarded as existent. ಸಚ್ಚೇನ್ನ ಬಾಧ್ಯೇತ ಅಸಚ್ಚೇನ್ನ ಪ್ರತೀಯೇತ. ಹಾಗಾಗಿ ನೋಡಿ, ಈ ಅರ್ಥಕ್ರಿಯಾಕಾರಿತ್ವ ಮತ್ತು ಅದಕ್ಕೆ ಒಂದು ರೂಪ ನಾಮ ಅದೆಲ್ಲ ಕೂಡ ಅದು ಸ್ಥಾಯಿ ಅಲ್ಲ ಖಂಡಿತ. ಅದರಿಂದ ನಾವು ಅದನ್ನು ಸತ್ಯ ಅಂತ ತಿಳ್ಕೊಳ್ಳೋಕ್ಕಾಗಲ್ಲ. ಯಾವ್ದು ಸ್ಥಾಯಿಯಾಗಿದೆಯೋ ಅದಕ್ಕೆ ಸತ್ಯತ್ವ ಕೊಡೋಕ್ಕಾಗೋದಿಲ್ಲ. ಯಾವುದು ಸ್ಥಾಯಿಯಾಗಿದೆಯೋ ಅದಕ್ಕೆ ಮೃತಿಕೇತ್ಯವ ಸತ್ಯಂ ಅಂತ ಹೇಳೋರು ಕೂಡ ಎಲ್ಲ ವಸ್ತು ಮಣ್ಣಿನ ಉತ್ಪಾದನೆಗಳು ಎಲ್ಲದರಲ್ಲೂ ಕೂಡ ಅನುಸೂತವಾಗಿ ಸತ್ಯವಾಗಿರೋ ಒಂದು ವಸ್ತು ಯಾವುದಿದೆಯೋ ಆ ವಸ್ತುವಿಗೆ ಸತ್ಯ ಅಂತ ಹೇಳಿದ್ರೆ ಹೊರತು ನಾಮರೂಪಗಳಿಗೆಲ್ಲ ಸತ್ಯ ಅಂತ ಹೇಳಲೇ ಇಲ್ಲ. ನಾಮರೂಪಗಳಿಗೆ ಸತ್ಯತ್ವವನ್ನು ಅಲ್ಲಗಳಿಸಿದೆ ಬೇರೆ ಆ ಶ್ರುತಿಯಲ್ಲಿ. ಹಾಗಾಗಿ ಇಲ್ಲಿ ತೋರಿಸೋದು ಇವರು ಇನ್ಸಿಡೆಂಟಲ್ ಅಂತ ಹೇಳಿದ್ರೆ ಏನು, ಅಕಸ್ಮಾತಾಗಿ ಬಂದಿದೆ ಅಷ್ಟೇ. ಅಕಸ್ಮಾತ್ ಅಂದರೆ ಏನು, ಒಂದು ಏನೋ ಒಂದು ಕಾರಣಕ್ಕೆ ಬಂದಿದೆ ಅಷ್ಟೇ. ಕಾರ್ಯ ಅನ್ನೋದು ಏನೋ ಒಂದು ಅಕಸ್ಮಾತಾಗಿ ಬಂದಿದೆ ಅಷ್ಟೇ ಹೊರತು ಅದು ಸ್ಥಾಯಿಯಾಗಿರೋದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ನಮಗೆ ಇದನ್ನು ನೋಡಿದಾಗ ನಮಗೆ ಏನಾಗುತ್ತೆ, ದಿಸ್ ಹವೆವರ್ ಅದು ಇನ್ಸಿಡೆಂಟಲ್. ಅದರಿಂದ ಇದನ್ನು ಏನು ಹೇಳ್ತಾ ಇದ್ದಾರೆ, ದೇ ಕೆನಾಟ್ ಬಿ ರಿಗಾರ್ಡೆಡ್ ಆಸ್ ಎಕ್ಸಿಸ್ಟೆಂಟ್ ಅಂತ. ಯಾವುದು ನಮಗೆ ಲೋಕದಲ್ಲಿ ಕೂಡ, ನಾವು ವ್ಯವಹಾರ ಲೋಕದಲ್ಲಿ ಕೂಡ ನಮಗೆ ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಅದರಿಂದ ನಮಗೆ ಏನೋ ಒಂಥರ ಮಾಡ್ಕೊಳ್ತಾ ಇರ್ತೀವಿ. ವಿಚಾರ ಮಾಡೋಕ್ಕೆ ಹೋದರೆ ನಮ್ಗೆ ಏನಾಗುತ್ತೆ, ಇದು ವಿಷಯಗಳೆಲ್ಲ ನಮಗೆ ಬಯಲಾಗುತ್ತೆ. ಅವಾಗ ನಮಗೆ ಇದ್ರ ಮೇಲೆ ಒಂದು ವಿರಕ್ತಿನೇ ಬಂದ್ಬಿಡುತ್ತೆ. ಅದರಿಂದನೇ ವಿವೇಕದಿಂದ ವೈರಾಗ್ಯ ಅಂತೆಲ್ಲ ಹೇಳ್ತಾರೆ. ಹೀಗೆ ಇದನ್ನು ವಿಚಾರ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಈ ಕಾರ್ಯ ಅಂತ ಯಾವುದನ್ನು ಹೇಳ್ತೀವೋ ಅದಕ್ಕೆ ಒಂದು ಯಾವುದು ಅರ್ಥಕ್ರಿಯಾಕಾರಿತ್ವ ಅಂತೆಲ್ಲ ಏನು ಹೇಳ್ತೀವೋ ಅದೆಲ್ಲ ಸ್ಥಾಯಿ ಅಲ್ಲ, ಅದು ಸತ್ಯ ಅಲ್ಲ ಅಂತ ಗೊತ್ತಾಗುತ್ತೆ. ದೇ ಡೋಂಟ್ ಎಕ್ಸಿಸ್ಟ್ ಅಂತಲೇ ಗೊತ್ತಾಗುತ್ತೆ. ಅದು ಅದಕ್ಕೊಂದು ಯುಕ್ತಿ ಹೇಳ್ತಾ ಇದ್ದಾರೆ, ಸಚ್ಚೇನ ಬಾಧ್ಯೇತ ಅಸಚ್ಚೇನ ಪ್ರತೀಯೇತ. ಇಫ್ ರಿಯಲ್ ಇಟ್ ವುಡ್ ನಾಟ್ ಬಿ ಸಬ್ಲೇಟೆಡ್, ಇಫ್ ಅನ್ರಿಯಲ್ ಇಟ್ ವುಡ್ ನಾಟ್ ಬಿ ಕಾಗ್ನೈಸ್ಡ್ ಅಂತ. ಸೊ ಇದು ಇಂಥ ಒಂದು ಮಿಥ್ಯಾ ವಸ್ತುವಿಗೆ ಮಿಥ್ಯಾ ಅಂತ ನಾವೇನು ಹೇಳ್ತೀವೋ ಅದಕ್ಕೆ ಇರೋ ಒಂದು ಲಕ್ಷಣ ಇದು. ಮಿಥ್ಯಾತ್ವಕ್ಕೆ ಲಕ್ಷಣ ಇದು ಏನು ಅಂತ ಹೇಳಿದ್ರೆ, ಸಚ್ಚೇನ ಬಾಧ್ಯೇತ ಅಸಚ್ಚೇನ ಪ್ರತೀಯೇತ ಅನ್ನೋದು. ಇದಕ್ಕೆ ಸದಸದ್ ವಿಲಕ್ಷಣ ಅಂತಲೂ ಹೇಳ್ತಾರೆ. ಮಿಥ್ಯಾತ್ವ ಅನ್ನೋದಕ್ಕೆ ಸದಸದ್ ವಿಲಕ್ಷಣ ಅಂತ. ಸದಸದ್ ವಿಲಕ್ಷಣ ಅಂತ ಏನರ್ಥ ಅಂತ ಹೇಳಿದ್ರೆ ಇದೇನೆ, ಸಚ್ಚೇನ ಬಾಧ್ಯೇತ ಅಸಚ್ಚೇನ ಪ್ರತೀಯೇತ. ಅದಕ್ಕೆ ಅರ್ಥ ಹೇಳ್ತೀನಿ ನೋಡಿ. ಒಂದು ಹಗ್ಗದಲ್ಲಿ ನಾವು ಹಾವನ್ನು ಕಾಣ್ತೀವಿ ಅಂತ ಹೇಳಿದ್ರೆ ಅದೇ ನಮಗೆ ಮಿಥ್ಯಾತ್ವ ಅಂದರೆ ಭ್ರಮೆಗೆ ಅದೇ ಎಕ್ಸಾಂಪಲ್ ನಾವು ಕೊಡ್ತೀವಿ. ಅಧ್ಯಾಸ ಅನ್ನೋದಕ್ಕೆ ಅದೇ ಉದಾಹರಣೆ ಕೊಡ್ತೀವಿ. ಹಗ್ಗದಲ್ಲಿ ನಾವು ಹಾವನ್ನು ಕಾಣ್ತೀವಿ. ಕಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಹಾವಿದೆ ಅಂತ ಹೇಳ್ತೀವಿ ಹೊರತು ಹಗ್ಗ ಇದೆ ಅಂತ ಹೇಳ್ತಾ ಇಲ್ಲ. ನಾವು ವಾಸ್ತವವಾಗಿ ಏನು ಹೇಳಬೇಕಾಗಿತ್ತು, ಹಗ್ಗ ಇದೆ ಅಂತ ಹೇಳಬೇಕಾಗಿತ್ತು. ಅದು ಹೇಳಿದ್ರೆ ನಾವು ಹಾವಿದೆ ಅಂತ ಹೇಳ್ತಾ ಇದ್ದೀವಿ.
ಸ್ವಲ್ಪ ಹೊತ್ತು ಆದಮೇಲೆ ಒಬ್ಬ ತೋರಿಸ್ತಾನೆ, ನೋಡು ಇಲ್ಲಿ ಹಾವೇನು ಇಲ್ವೇ ಇಲ್ಲ, ಸುಮ್ಮನೆ ಹೆದರ್ಕೋಬೇಡ, ಇಲ್ಲಿ ಹಗ್ಗವೇ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಮುಟ್ಟಿ ತೋರಿಸ್ತಾನೆ, ಎತ್ತು ತೋರಿಸ್ತಾನೆ, ಕೈಯಲ್ಲೇ ಎತ್ತು ತೋರಿಸ್ತಾನೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಹಾವಲ್ಲ, ಇದು ಹಗ್ಗವೇ ಅಂತ ಗೊತ್ತಾಗುತ್ತೆ. ಅವಾಗ ಏನಾಯಿತು ಅಂತ ಹೇಳಿದ್ರೆ, ಹಾವು ಅಂತ ನಾನು ಮೊದಲು ಅಂದ್ಕೊಂಡಿದ್ನಲ್ಲ, ಅದು ಒಂದು ವೇಳೆ ಏನಾದರೂ ಸತ್ಯವಾಗಿದ್ದರೆ ಇವಾಗ ಅದು ಇವಾಗಲೂ ಅದು ಸತ್ಯವಾಗಿ ಇರಬೇಕಾಗಿತ್ತು. ಆದರೆ ಏನಾಯಿತು, ಹಗ್ಗ ಅಂತ ತೋರಿಸ್ಕೊಟ್ಟ ಮೇಲೆ ಆ ಹಾವು ಅನ್ನೋದು ಬುದ್ಧಿ ಹೊಟ್ಟೋಯ್ತು ನಮಗೆ. ಹಾಗಾಗಿ ಅದು ಏನಾಯಿತು, ಸತ್ಯವಾಗಿದ್ದರೆ ಅದು ಈ ಥರ ಬಾಧಿತವಾಗ್ತಾ ಇರಲಿಲ್ಲ. ಹಾವು ಅನ್ನೋದು ಸತ್ಯವಾಗಿದ್ದರೆ ಅದು ಕಾಲಾಂತರದಲ್ಲಿ ಬಾಧಿತವಾಗ್ತಾ ಇರಲಿಲ್ಲ. ಸರಿಯಾದ ಒಂದು ಜ್ಞಾನ ಬಂದಾಗ ಅದು ಸತ್ಯವಾಗಿ ಇರ್ತಾ ಇತ್ತು ಯಾವತ್ತೂ ಕೂಡ. ಆದರೆ ಇದು ಈ ಥರ ಕಾಣಿಸ್ತಾ ಇದು ಬಾಧಿತವಾಗ್ತಾ ಇದೆ. ಅದರಿಂದ ಇದನ್ನು ನಾವು ಸತ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಸರಿ, ಅಸತ್ ಅಂತ ಹೇಳೋಣ ಅಂತ ಕೇಳಿದ್ರೆ ಯಾವುದನ್ನ, ಈ ಕಾಣಿಸ್ತಾ ಇರೋ ಒಂದು ಹಾವನ್ನು ನಾವು ಅಸತ್ ಅಂತ ಹೇಳೋಣ ಅಂತ ಹೇಳಿದ್ರೆ, ಅಸತ್ ಅನ್ನೋದಕ್ಕೆ ನಮಗೆ ಉದಾಹರಣೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಆಕಾಶ ಪುಷ್ಪ ಅಥವಾ ಇದು ಮೊಲದ ಕೋಡು ಅಂತ ಹೇಳ್ತಾರಲ್ಲ, ಸೊ ಅದೇ ಉದಾಹರಣೆ ಕೊಟ್ಟಿದ್ದಾರೆ. ಇವಾಗ ಮೊಲಕ್ಕೆ ಕೋಡಿಲ್ಲ ಅಂತ ಎಲ್ಲರಿಗೂ ಗೊತ್ತದು. ಹಾಗಾಗಿ ಅದನ್ನು ನಾವು ಕಾಣೋಕ್ಕಾಗೋದೇ ಇಲ್ಲ ಎಲ್ಲೂ ಕೂಡ. ಆದರೆ ಆ ಶಬ್ದವನ್ನು ಮಾತ್ರ ಉಪಯೋಗಿಸಿದ್ದಾರೆ. ಯಾಕೆ ಉಪಯೋಗಿಸಿದ್ದಾರೆ ಅಂತ ಹೇಳಿದ್ರೆ, ಶಬ್ದವನ್ನು ಉಪಯೋಗಿಸ್ಬೋದು, ಅದೇ ಅದಕ್ಕೆ ತಕ್ಕನಾದ ವಸ್ತುವನ್ನು ತೋರಿಸೋಕ್ಕಾಗೋದಿಲ್ಲ ಅಂತ ಒಂದು ಹೇಳಕ್ಕೆ ಈ ಥರ 4-5 ಶಬ್ದಗಳನ್ನ ಶಾಸ್ತ್ರಕಾರರು ಕಂಡುಹಿಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಶಬ್ದ ಏನು ಅಂತ ಹೇಳಿದ್ರೆ ಮೊಲದ ಕೋಡು ಅನ್ನೋದು. ಇನ್ನೊಂದು ಶಬ್ದ ಯಾವುದು ಅಂತ ಹೇಳಿದ್ರೆ ಬಂಜೆಯ ಮಗ ಅಂತ. ಇವಾಗ ಬಂಜೆ ಅಂತ ಹೇಳಿದ್ರೆ ಅವಳಿಗೆ ಮಗು ಆಗೋಕ್ಕೆ ಸಾಮರ್ಥ್ಯ ಇಲ್ಲ ಅವಳಿಗೆ ಅಂತ. ಅವಳಿಗೆ ಮಗ ಅಂತ ನಾವು ಏನಾದರೂ ಹೇಳೋಕ್ಕಾಗುತ್ತೆ, ಅದನ್ನು ಯಾರನ್ನೂ ತೋರಿಸಿ ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ಮಗ ಹುಟ್ಟೇ ಇಲ್ಲ. ಹಾಗಾಗಿ ಮಗ ಹುಟ್ಟೇ ಇಲ್ಲದೆ ಇರೋರು ನಾವು ನೋಡ್ಬಿಟ್ಟು ಅವನ್ನ ಬಂಜೆಯ ಮಗ ಅಂತ ಹೇಳೋಕ್ಕಾಗೋದೇ ಇಲ್ಲ. ಯಾಕಂದರೆ ಅಂಥ ಒಂದು ವ್ಯಕ್ತಿಯನ್ನು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಗಂಡ ಹೆಣ್ಣ ಅಂತ ಏನು ಹೇಳೋಕ್ಕಾಗಲ್ಲ. ಆಮೇಲೆ ಅದು ಎಷ್ಟು ವರ್ಷ ಅಂತ ಹೇಳೋಕ್ಕಾಗಲ್ಲ, ಅದು ಈ ಬಣ್ಣದಲ್ಲಿದೆಯಾ ಏನು ಹೇಳೋಕ್ಕಾಗಲ್ಲ. ಹಾಗಾಗಿ ಬಂಜೆ ಮಗ ಅನ್ನೋದು ಇನ್ನೊಂದು. ಆಮೇಲೆ ಆಕಾಶ ಪುಷ್ಪ ಅಂತ ಒಂದು ಹೇಳ್ತಲ್ಲ ಅದು. ಸೊ ಹೀಗೆ ಒಂದು 3-4 ವಿಷಯಗಳನ್ನ. ಆಮೇಲೆ ಕೂರ್ಮ ರೋಮ ಅಂತ ಒಂದು ಹೇಳ್ತಾರೆ. ಅಂದರೆ ಕೂರ್ಮ ಅಂತ ಹೇಳಿದ್ರೆ ಆಮೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಮೈಯಲ್ಲಿ ಎಲ್ಲೂ ಕೂಡ ಕೂದಲಿರೋದೇ ಇಲ್ಲ ಅಂತ ಅದಕ್ಕೆ, ಅದು ಆ ಥರ ಒಂದು ಕಂಡಿಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಕೂರ್ಮ ರೋಮ ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ಕಡೆ ಹೋಗ್ಬಿಟ್ಟು ಕೂರ್ಮ ರೋಮ ಸಂಪಾದಿಸ್ಕೊಂಬಾಪ, ಅದು ನಿಮಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಏನಾದರೂ ಹೇಳಿದ್ರು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅದನ್ನು ಅವನು ಹಿಡಿಯೋಕ್ಕೆ ಅದನ್ನು ನೋಡೋಕ್ಕೆ ಆಗೋದಿಲ್ಲ. ಯಾಕಂದರೆ ನೋಡಿ, ಇವಾಗ ಎಲ್ಲದಕ್ಕೂ ಏನು ಪ್ರಾಬ್ಲಮ್ ಬರ್ತೈತೆ ಇಂಥ ವಿಷಯದಲ್ಲಿ. ಇವಾಗ ಒಂದು ಕೂರ್ಮ ರೋಮವನ್ನು ಹಿಡ್ಕೊಂಬ ಅಂತ ಹೇಳಿದ್ರೆ ಅವನಿಗೆ ಮೊದಲು ಮನಸ್ಸಲ್ಲಿ ಒಂದು ಬರಬೇಕಲ್ಲ, ಒಂದು ಇಮ್ಯಾಜಿನೇಷನ್ ಬರಬೇಕಲ್ಲ ಹೇಗಿರುತ್ತೆ ಅಂತ. ಅದು ಬರೋದೇ ಇಲ್ಲ ಖಂಡಿತ. ಯಾಕೆಂದರೆ ಅದು ನೋಡೇ ಇಲ್ಲ, ಯಾರು ಕೂಡ ನೋಡಿಲ್ಲ. ಅಥವಾ ಯಾರಾದ್ರೂ ಕೇಳ್ತೀನಿ, ದೊಡ್ಡವ್ರನ್ನ ಕೇಳ್ತೀನಿ, ಸ್ವಲ್ಪ ಅನುಭವ ಪಟ್ಟಿದ್ದಾರೆ, ಅವ್ರನ್ನ ಹೋಗಿ ಕೇಳ್ತೀನಿ ಹೇಗಿರುತ್ತೆ ಅಂತ ಕೇಳಿದ್ರೆ ಅವರು ಕೂಡ ನೋಡಿಲ್ಲ. ಯಾರು ನೋಡದೇ ಇರೋ ಒಂದು ವಸ್ತುವನ್ನ ನೀವು ಲಕ್ಷಣ ಹೇಗೆ ಹೇಳ್ತೀರಾ? ಅದೇ ಒಂದು ಎಮ್ಮೆ ಕೊಂಬೋ ಅಥವಾ ಹಸುವಿನ ಕೊಂಬೋ ತಗೊಂಬ ಅಂತ ಹೇಳಿದ್ರೆ ಆಗುತ್ತೆ, ಅದು ಖಂಡಿತ. ಇವನೇ ನೋಡಿರ್ತಾನೆ, ಅಥವಾ ಯಾರಾದರೂ ದೊಡ್ಡವ್ರು ನೋಡಿರ್ತಾರೆ, ಅಥವಾ ಹಳ್ಳಿಯವರು ನೋಡಿರ್ತಾರೆ ಎಮ್ಮೆ ಕೊಂಬು ಅಂತ ಹೇಗಿರುತ್ತೆ ಅಂತ. ಅದನ್ನು ಇವ್ರು ಹೋಗಿ ಕೇಳ್ಬಿಟ್ಟು ಇಂಥ ಕಡೆ ಸಿಗುತ್ತಪ್ಪ ನಿಮಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಹೋಗಿ ತೊಗೊಂಡ್ಬರ್ತಾರೆ. ಆದರೆ ಮೊಲದ ಕೊಂಬು ಅಥವಾ ಇದನ್ನು ಅವರಿಗೆ ಫಸ್ಟ್ ಆಫ್ ಆಲ್ ಮನಸ್ಸಿಗೆ ಪ್ರತೀತಿ ಬರಲ್ಲ ಅದು ಹೇಗಿರುತ್ತೆ ಅಂತ. ಬಂದರೆ ತಾನೇ ಮುಂದಕ್ಕೆ ಹೋಗ್ಬಿಟ್ಟು ಅದನ್ನು ವಿಚಾರ ಮಾಡೋಕ್ಕೂ ಅದು ಹುಡುಕಕ್ಕೆ ಹೋಗೋಕ್ಕಾಗುತ್ತೆ, ಅದು ಸಾಧ್ಯವೇ ಇಲ್ಲ. ಹಾಗಾಗಿ ಇಂಥ ವಿಷಯಗಳನ್ನೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೆಸರು ಹೇಳ್ಬೋದು, ಒಂದು ನಾವು ಹೆಸರು ಕೊಡ್ಬೋದು ಅದಕ್ಕೆ, ಆದರೆ ವಸ್ತು ಮಾತ್ರ ಯಾರಿಗೂ ತೋರ್ಸೋಕ್ಕಾಗೋದೇ ಇಲ್ಲ ಅಂತ ಹೇಳಿದ್ರೆ ಅಸತ್ ವಸ್ತು ಅಂತ ಹೇಳಿದ್ದಾರೆ. ಇವಾಗ ನಾವು ಈ ಹಗ್ಗದಲ್ಲಿ ಹಾವನ್ನು ನೋಡಿದ್ವಲ್ಲ, ಈ ಹಾವು ಅಸತ್ ವಸ್ತುವ ಅಂತ ಕೇಳಿದ್ರೆ ಅಲ್ಲ ಅಂತ ಹೇಳಬೇಕಾಗ್ತದೆ. ಯಾಕೆಂದರೆ ಈ ಅಸತ್ ವಸ್ತು ಪ್ರತೀತಿಗೆ ಬರಲ್ಲ. ಇವಾಗ ನಾನು ಹೇಳಿದ್ನಲ್ಲ, ಮೊಲದ ಕೊಂಬು ಹೇಗಿರುತ್ತೆ ಅಂತ ಯಾರಿಗೂ ನೋಡೇ ಇಲ್ಲ. ಆಮೇಲೆ ಅಥವಾ ಈ ಹಗ್ಗವನ್ನು ನೋಡಿ ನಾವು ಹಾವು ಅಂತ ತಿಳ್ಕೊಳ್ತಾರ, ಯಾವುದೋ ಒಂದು ವಸ್ತುವನ್ನು ನೋಡಿ ಮೊಲದ ಕೊಂಬು ಅಂತ ತಿಳ್ಕೊಳ್ತೀವ ಅಂದರೆ ಅದಾಗೋದೇ ಇಲ್ಲ. ಯಾಕಂದರೆ ಮೊಲದ ಕೊಂಬು ಅನ್ನೋದನ್ನ ಯಾರು ನೋಡೇ ಇಲ್ಲ. ಹಾಗಾಗಿ ಅದು ಮೊಲದ ಕೊಂಬು ನಿಜವಾಗೂ ಸಿಗಲ್ಲ, ಭ್ರಮೆಯಾಗೂ ಸಿಗಲ್ಲ, ಭ್ರಮೆಯಾಗೂ ಸಿಗಲ್ಲ. ಹಾಗಾಗಿ ಈ ಎರಡು ರೀತಿಯಲ್ಲಿ ಅದನ್ನು ನಾವು ತಳ್ಳಬೇಕಾಗುತ್ತೆ. ಹಾಗಾಗಿ ಅದನ್ನು ಅಸತ್ ವಸ್ತು ಅಂತ ಅದು. ಆದರೆ ನಮಗೆ ಹಗ್ಗದಲ್ಲಿ ನೋಡಿರೋ ಹಾವು ಅಸತ್ ವಸ್ತು ಅಲ್ಲ. ಯಾಕೆಂದರೆ ಇದು ಪ್ರತೀತಿಗೆ ಬರ್ತಾ ಇದೆ. ಆ ಸಮಯದಲ್ಲಿ ಒಂದು ಪ್ರತೀತಿಗೆ ಬಂದಿದೆ. ಅವನು ಆ ಸಮಯದಲ್ಲಿ ಏನು ಹೇಳ್ತಾನೆ, ಇದೇ ಖಂಡಿತ, ನಾನು ಕಣ್ಣಾರೆ ನೋಡಿದೆ ಇದು, ಅದೇ ನೀನು ಹೇಳ್ತೀಯ ಇಲ್ಲ ಅಂತ, ಇದೇ ಖಂಡಿತ, ಅದು ತಲೆ ಎಡೆ ಎತ್ತಿತ್ತು ಅಂತ ಏನು ಹೇಳ್ತಾನೆ. ಆಮೇಲೆ ಅವನಿಗೆ ಯಾರಾದ್ರು ತೋರಿಸ್ಕೊಟ್ಟಾಗ ಮಾತ್ರ ಅವನಿಗೆ ಅಯ್ಯೋ ಪೆದ್ದು ನಾನು ಅಂತ ಹೇಳ್ಬಿಟ್ಟು ಅವನಿಗೆ ತನ್ನನ್ನೇ ಅವನು ಈ ಥರ ಇದು ಮಾಡ್ಕೊಳ್ತಾನೆ. ಸರಿ, ನಮ್ಗೆ ಗೊತ್ತಿಲ್ಲ ಈ ಥರ ಮಾಡಲಿ ಅಂತ ಅವನಿಗೆ ಗೊತ್ತಾಗುತ್ತೆ. ಹೀಗೆ ಇದನ್ನು ಸತ್ ಅಂತ ಹೇಳಿದರೆ ಅದು ಬಾಧಿತವಾಗ್ತಾ ಇರಲಿಲ್ಲ ಕಾಲಾಂತರದಲ್ಲಿ. ಅಂದರೆ ಹಾವು ಹಗ್ಗವೇ ಅಂತ ಗೊತ್ತಾದಾಗ ಈ ಹಾವು ಅನ್ನೋ ಬುದ್ಧಿ ಹೋಗ್ತಾ ಇರಲಿಲ್ಲ, ಯಾವಾಗಲೂ ಇರ್ತಾ ಇತ್ತು. ಯಾವಾಗ ಸತ್ಯವಾಗಿದ್ದರೆ ಅದು ಸತ್ಯವಲ್ಲ ಖಂಡಿತ, ಹೇಗಾದರೆ ಬಾಧಿತವಾಗುತ್ತೆ ಅಂತ. ಆಮೇಲೆ ಅದು ಅಸತ್ತ ಅಂತ ಕೇಳಿದ್ರೆ ಮೊಲದ ಕೊಂಬು ಥರ ಅಸತ್ತು ಅಲ್ಲ. ಆ ಕಲ್ಪಿತವಾದ ಹಾವು ಅನ್ನೋದು ಅದು ಅಸತ್ತಾಗಿದೆ, ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಆದರೆ ಒಬ್ಬರಿಗೆ ಒಂದು ಸಮಯದಲ್ಲಿ ಮನಸ್ಸಿಗೆ ಪ್ರತೀತಿ ಬಂದಿದೆ ಅದು. ಹಾಗಾಗಿ ಅದನ್ನು ಅಸತ್ ಅಂತಲೂ ಹೇಳಲ್ಲ, ಸತ್ ಅಂತಲೂ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಅಂಥದ್ದು ಒಂದು ಇದೆಯಲ್ಲ, ಹೀಗೂ ಅಲ್ಲ ಹಾಗೂ ಅಲ್ಲ ಅಂತ, ಅದಕ್ಕೆ ಸದಸತ್ ವಿಲಕ್ಷಣ ಅಂತ. ಸತ್ತು ಅಲ್ಲ ಅಸತ್ತು ಅಲ್ಲ ಅಂತ, ಅದಕ್ಕೆ ಸತ್ತಿಗೂ ವಿಲಕ್ಷಣವಾಗಿದೆ, ಅಸತ್ತಿಗೂ ವಿಲಕ್ಷಣವಾಗಿದೆ ಅನ್ನೋ ಕಾರಣದಿಂದ ಅದನ್ನು ನಾವು ಸದಸತ್ ವಿಲಕ್ಷಣ ಅಂತ ಹೇಳ್ತೀವಿ. ಇವಾಗ ಅದನ್ನ ಏನು ಮಾಡ್ತಾ ಇದ್ದಾರೆ, ಈ ಮಾಯಾ ಅಂತ ಒಂದಿದೆಯಲ್ಲ ಅದನ್ನೇ ಇಟ್ಕೊಂಡು ಏನು ಮಾಡಿದ್ದಾರೆ, ಅದರ ಒಂದು ಸ್ಥಿತಿ ಕೂಡ ಇದೇ ಥರದ್ದೇ. ಹೇಗೆ ನಾವು ಸದಸತ್ ವಿಲಕ್ಷಣ ಅಂತ ಹೇಳ್ತೀವೋ ಅದೇ ಥರದ್ದೇ ಈ ಮಾಯೆಯ ಸ್ಥಿತಿ ಕೂಡ ಅಂಥದ್ದೇ ಅಂತ ಹೇಳೋಕ್ಕೆ ವೇದಕೃಷ್ಣ ರಾಮಣಿಂದ ಒಂದು ಸೊಗಸಾದ ಶ್ಲೋಕವನ್ನು ಹೇಳ್ತಾ ಇದ್ದಾರೆ.
ಆ ಶ್ಲೋಕ ಹೀಗಿದೆ ನೋಡಿ, ಅದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಅದು ಹೇಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಸನ್ನಾಪ್ಯ ಸನ್ನಾಪ್ಯುಭಯಾತ್ಮಿಕಾನೋ ಭಿನ್ನಾಪ್ಯ ಭಿನ್ನಾಪ್ಯುಭಯಾತ್ಮಿಕಾನೋ ಸಾಂಗಾಪ್ಯ ಅನಂಗಾಪ್ಯುಭಯಾತ್ಮಿಕಾನೋ ಮಹಾದ್ಭುತ ಅನಿರ್ವಚನೀಯ ರೂಪ ಅಂತ. ಹಾಗಾಗಿ ಇದಕ್ಕೆ ಅರ್ಥ ಕೊಟ್ಟಿದ್ದಾರೆ ಅವರೇ, ನೋಡಿ ಅದನ್ನು ಓದ್ತೀನಿ. ಇಟ್ ಈಸ್ ನೈದರ್ ಎಕ್ಸಿಸ್ಟೆಂಟ್ ನಾರ್ ನಾನ್ ಎಕ್ಸಿಸ್ಟೆಂಟ್ ನಾರ್ ಬೋತ್. ಸತ್ ನಾಪಿ ಅಸತ್ ನಾಪಿ ಉಭಯಾತ್ಮಿಕ ನಾ ಅಂತ ಅದೇ ಬಿಡಿಸೋದು, ಸಂಧಿ ಮಾಡಿದ್ದಾರೆ ಶಬ್ದಗಳೆಲ್ಲ. ಅದನ್ನು ಸತ್ತಂತೂ ಹೇಳೋಕ್ಕಾಗಲ್ಲ, ಅಸತ್ತಂತೂ ಹೇಳೋಕ್ಕಾಗಲ್ಲ. ಸರಿ, ಸದಸತ್ ಅಂತ ಒಂದಾಗೇ ಇರ್ತಾ ಅಂತ, ಎರಡು ಒಂದೇ ಕಡೆ ಇರ್ತಾ ಅಂತ ಕೇಳಿದ್ರೆ ಹಾಗೂ ಅಲ್ಲ ಅದು. ಯಾಕಂದರೆ ಎರಡು ಭಿನ್ನವಾದ, ಎರಡು ವಿಲಕ್ಷಣವಾದ ಧರ್ಮಗಳು ಒಂದೇ ವಸ್ತುವಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಇವಾಗ ಒಂದು ಪಾತ್ರೆ ಒಲೆಯಿಂದ ನಾವು ಇಳಿಸಿದ್ದೀವಿ ಪಾತ್ರೆ, ಆವಾಗ ಪಾತ್ರೆ ಬಿಸಿ ಬಿಸಿಯಾಗಿರುತ್ತೆ, ಖಂಡಿತ ಬಿಸಿಯಾಗಿರುತ್ತೆ. ಬಿಸಿಯಾಗಿದೆ ತಣ್ಣಗೂ ಇದೆ ಅಂತ ಹೇಳೋಕ್ಕಾಗೋದೇ ಇಲ್ಲ ನಮಗೆ. ಒಂದರಲ್ಲಿ ಬಿಸಿಯಾಗಿದೆ ಅಂತ ಹೇಳ್ಬೋದು, ತಣ್ಣಗಿದೆ ಅಂತ ಹೇಳ್ಬೋದು. ಎರಡರಲ್ಲಿ ಎರಡು ಕೂಡ ಒಂದೇ ಸಮಯದಲ್ಲಿ ಇದೆ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಒಂದು ರೂಮಲ್ಲಿ ಬೆಳಕು ಇದೆ ಕತ್ಲೇನೂ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಬೆಳಕು ಅಂತ ಬೇಕಾದ್ರೆ ಸ್ವಲ್ಪ ಕಡಿಮೆ ಬೆಳಕಿದೆ ಅಂತ ಹೇಳಿ ಒಪ್ಕೊಳ್ಳೋಣ. ಬೆಳಕು ಕತ್ತಲೆ ಎರಡು ಕೂಡ ಸೇರ್ಕೊಂಡಿದೆ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಹೀಗೆ ನಮಗೆ ವಿಲಕ್ಷಣವಾಗಿರೋ ಲಕ್ಷಣಗಳು, ಅದು ಧರ್ಮಗಳು ಒಂದೇ ವಸ್ತುವಲ್ಲಿ ಒಂದೇ ಕಾಲದಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಇರೋದಕ್ಕೆ ಅದೇ ಇದಕ್ಕೆ ತಾತ್ಪರ್ಯ ಕೂಡ ಇದೆ. ಅದೇನೇ ಇದು ಕೂಡ ಏನು, ಸತ್ತು ಅಸತ್ತು ಎರಡು ಸೇರಿಕೊಂಡು ಈ ಮಾಯೆ ಅದೇ ಥರ ಇದೆಯಾ ಅಂತ ಕೇಳಿದ್ರೆ ಹಾಗೂ ಅಲ್ಲ ಅದು. ಹಾಗಾಗಿ ವಿರೋಧ ಅದು. ಯಾಕಂದರೆ ಇಟ್ಸ್ ಇಂಪಾಸಿಬಲ್. ಸತ್ತು ಅಸತ್ತು ಎರಡು ಒಂದೇ ಕಡೆ ಸೇರಿರೋದು ಇಂಪಾಸಿಬಲ್. ಅದರಿಂದ ಮಾಯೆಯನ್ನು ನಾವು ಅಸತ್ ಅಂತಲೇ ಹೇಳೋಕ್ಕಾಗಲ್ಲ, ಸತ್ ಅಂತಲೇ ಹೇಳೋಕ್ಕಾಗಲ್ಲ, ಅಸತ್ ಅಂತಲೇ ಹೇಳೋಕ್ಕಾಗಲ್ಲ ಅಂತ ಮೂರು ರೀತಿಯಲ್ಲೂ ಕೂಡ ಅದನ್ನು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಭಿನ್ನಾಪ್ಯ ಭಿನ್ನಾಪ್ಯುಭಯಾತ್ಮಿಕ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಅದು ಬೇರೆನಾ ಅಥವಾ ಒಂದೇನಾ ಅಥವಾ ಬೇರೆ ಮತ್ತು ಒಂದು ಎಲ್ಲೂ ಸೇರ್ಕೊಂಡಿರೋದಾ ಅಂತ ಕೇಳಿದ್ರೆ ಅದು ಅಲ್ಲ ಅಂತ. ಇದು ಯಾವುದಕ್ಕೂ ಹೊಂದುತ್ತೆ ಅಂತ ಹೇಳಿದ್ರೆ, ಮಾಯೆ ಅನ್ನೋದು ಬ್ರಹ್ಮದಿಂದ ಬೇರೆಯ, ಬ್ರಹ್ಮದಿಂದ ಭಿನ್ನವ ಅಂತ ಪ್ರಶ್ನೆ ಮಾಡಿದ್ರೆ ಏನಾಗುತ್ತೆ, ಬ್ರಹ್ಮದಿಂದ ಮಾಯೆ ಅನ್ನೋದು ಬೇರೆ ವಸ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಬ್ರಹ್ಮಕ್ಕೆ ನಾವು ಅದ್ವಿತೀಯ ಅಂತ ಹೇಳಿದ್ದೀವಲ್ಲ, ಅದ್ವೈತ ಅಂತ ಹೇಳಿದ್ದೀವಲ್ಲ, ಅದು ಹೊರಟೋಗುತ್ತೆ. ಬ್ರಹ್ಮ ಅನ್ನೋದಕ್ಕೆ ಇನ್ನೊಂದು ಸೇರ್ಕೊಳ್ತಲ್ಲ ಅದಕ್ಕೆ, ಹಾಗಾಗಿ ಅದಕ್ಕೆ ಅದು ಹೊರಟೋಗುತ್ತೆ. ಅಭೇದ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರಹ್ಮವನ್ನೇ ನಾವು ಮಾಯೆ ಅಂತೆಲ್ಲ ಹೇಳಬೇಕಾಗುತ್ತೆ. ಹಾಗಾಗಿ ಅದು ಸರಿ ಬರಲ್ಲ. ಹಾಗಾಗಿ ಬ್ರಹ್ಮದಿಂದ ಅದು ಭಿನ್ನವೂ ಅಲ್ಲ, ಬ್ರಹ್ಮದ ಜೊತೆಗೆ ಅಭಿನ್ನವೂ ಅಲ್ಲ. ಅದು ಸರಿ ಭಿನ್ನಾಭಿನ್ನವ ಅಂತ ಕೇಳಿದ್ರೆ ಅದು ಸಾಧ್ಯವಿಲ್ಲ. ಯಾಕಂದರೆ ಎರಡು ವಿಲಕ್ಷಣವಾದ ಧರ್ಮಗಳು ಒಂದೇ ಕಡೆ ಇರೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಫಸ್ಟಲ್ಲೇ ನೋಡಿಬಿಟ್ವಿ. ಹಾಗಾಗಿ ಅದು ಅಲ್ಲ ಅಂತ ಆಯ್ತು. ಸೊ ಮೊದಲನೇ ಪಂಕ್ತಿಲಿ ಏನಾಗಿದೆ ಅಂತ ಹೇಳಿದ್ರೆ, ಸನ್ನಾಪ್ಯ ಉಭಯಾತ್ಮಿಕ ಅಂತ ಹೇಳಿದಾಗ ಏನಾಯಿತು, ಆ ವಸ್ತುವಿನ ಸ್ವರೂಪ ಸತ್ತ ಅಸತ್ತ ಅಂತ ಕೇಳಿದಾಗ ಸತ್ತು ಅಲ್ಲ ಅಸತ್ತು ಅಲ್ಲ, ಅದು ಸತ್ಸತ್ತ ಅಂತ ಎರಡು ಸೇರ್ಕೊಂಡಿರೋದು ಅಂತ ಕೇಳಿದ್ರೆ ಅದು ಅಲ್ಲ, ಯಾವುದು ಮಾಯೆ ಅನ್ನೋದು ಅವಿದ್ಯೆ ಅನ್ನೋದಕ್ಕೂ ಹೀಗೆ ಬರ್ತೇವೆ. ಆಮೇಲೆ ಯಾವುದ್ಯಾವುದನ್ನು ನಾವು ನೋಡ್ತೀವೋ ಪ್ರಾತಿಭಾಸಿಕ ವಸ್ತು ಅಂತ ಯಾವುದು ಅಪಿಯರ್ ಆಗುತ್ತಲ್ಲ, ಅಂದರೆ ವಸ್ತು ಆ ಥರ ಅಲ್ಲಿ ಇಲ್ಲದೇನೆ ಅದಕ್ಕೆ ತೋರ್ಕೊಡುತ್ತಲ್ಲ ಅಂತ ವಿಷಯಗಳಿಗೆಲ್ಲ ಕೂಡ ಇದನ್ನು ನಾವು ಹೇಳ್ಬೋದು. ಹಾಗಾಗಿ ಆಮೇಲೆ ಭಿನ್ನಾಪ್ಯ ಉಭಯಾತ್ಮಿಕ ಅನ್ನುವಂಥ ಎರಡನೇ ಪಂಕ್ತಿ ಬಂದ್ಬಿಟ್ಟು ಬ್ರಹ್ಮದಿಂದ ಬೇರೆಯ, ಬ್ರಹ್ಮದಿಂದ ಬೇರೆ ಅಲ್ಲವಾದ ಅಥವಾ ಎರಡು ಸೇರ್ಕೊಂಡಿರೋ ಒಂದು ವಸ್ತು ಅಂತ ಹೇಳಿದ್ರೆ ಅದು ಹೇಳೋಕ್ಕಾಗಲ್ಲ. ಮೂರನೇದು ಬಂದ್ಬಿಟ್ಟು ಅಂತ ಹೇಳಿದ್ರೆ ಸಾಂಗಾಪ್ಯ ಅನಂಗಾಪ್ಯ ಉಭಯಾತ್ಮಿಕ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಆ ಮಾಯೆ ಅಂತ ಹೇಳ್ತಾ ಇವಲ್ಲ ಅದು ಅಂಗಗಳಿದೆಯಾ, ಅದರಲ್ಲಿ ಅಂಗಗಳಿದೆಯಾ. ಇವಾಗ ನೋಡಿ, ನಮ್ಮನ್ನು ನಾವು ತಗೊಂಡ್ರೆ, ನಮ್ಮ ದೇಹವನ್ನು ತಗೊಂಡ್ರೆ ಬೇಕಾದಷ್ಟು ಅಂಗಗಳಿದೆ ಅದಕ್ಕೆ ಅಷ್ಟಾಂಗ ಸರಿ, ಇದು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವಲ್ಲ, ಅವಾಗ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳುವಾಗ 8 ಭಾಗಗಳು ನೆಲದಲ್ಲಿ ಚಾಪಬೇಕು. ಅದು ಮಹಿಳೆಯರಿಗೆ ಸ್ತ್ರೀಯರಿಗೆ 5 ಅಂಗಗಳು ಅಂತ ಹೇಳ್ತಾರೆ, ಪುರುಷರಿಗೆ 8 ಅಂಗಗಳು ಅಂತ. ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಅಂಗಗಳು ಅಂತ ಹೇಳಿದ್ರೆ ಪಾರ್ಟ್ಸ್ ಅಂತ. ಸೊ ಹಾಗಾಗಿ ಇವಾಗ ಕನ್ನಡದಲ್ಲಿ ಒಂದು ಅಂಗಿ ಅಂತ ಹೇಳ್ತೀವಿ, ಶರ್ಟ್ ಅಂಗಿ ಅಂತ ಹೇಳ್ತಾರೆ ಅಲ್ವಾ ಕನ್ನಡದಲ್ಲಿ. ಅದು ಯಾತಕ್ಕೆ ಅಂಗಿ ಅಂತ ಹೇಳಿದ್ರೆ, ಅದಕ್ಕೆ ಕೈ ತೋಳು ಅಂತದ್ದೆಲ್ಲ ಅಂಗಗಳಿದೆ, ಅದಕ್ಕೆ ಕಾಲರು ಬ್ಯಾಕ್ ಅಂತೆಲ್ಲ ಅಂಗಗಳಿದೆ ಅದಕ್ಕೆ, ಅದರಿಂದ ಅದಕ್ಕೆ ಅಂಗಿ ಅಂತ. ಅಂಗವೆಲ್ಲ ಇರೋದಕ್ಕೆ ಅಂಗಿ ಅಂತ ಹೆಸರು. ಹಾಗಾಗಿ ಗುಣಗಳೆಲ್ಲ ಇದಕ್ಕೆ ಗುಣಿ ಅಂತ ಹೇಳ್ತೀವೋ, ಹಾಗೇನೆ ಸಂಸ್ಕೃತದಲ್ಲಿ ಬಲ್ಲವರಿಗೆ ನೋಡಿರ್ತಾರೆ, ಅದು ಅಂಗಗಳೆಲ್ಲ ಇರೋದಕ್ಕೆ ಅಂಗಿ ಅಂತ ಹೆಸರು. ಹಾಗಾಗಿ ಇದಕ್ಕೆ ಸಾಂಗಾಪ್ಯ ಅನಂಗಾಪ್ಯ ಉಭಯಾತ್ಮಿಕ ಅನ್ನೋ ನೆನ್ನೆ ನಮ್ಮ ಮನೆಗೆ ಕೆಲಸದವಳು ಅವ್ರ ಮಗನ ಕರ್ಕೊಂಡಿದ್ದು, ಅವ್ನು ಹೇಳ್ತಾ ಇದ್ದಾರೆ, ನನಗೆ ಈ ಅಂಗಿ ಕೊಡಿಸೋದು ನಮ್ಮಪ್ಪ ಅಂತ ಹೇಳ್ತಾ ಇದ್ದ. ಅವ್ರಿಗೆ ಸಣ್ಣ ಹುಡುಗ, ತುಂಬ ಚಿಕ್ಕ ಹುಡುಗ, ಅವ್ನು ಹೇಳ್ತಾ ಇದ್ದ ಅಂಗಿ ಕೊಡಿಸೋದು ನಮ್ಮಪ್ಪ ಅಂತ. ಹಂಗೆ ಆದರೆ ಶರ್ಟನ್ನು ಮಾತು ಬಂದಿಲ್ಲ ಜಾಸ್ತಿ, ಅಂಗಿ ಅನ್ನೋದು ಇವಾಗ ಕೂಡ ಆಡು ಭಾಷೆಯಲ್ಲಿ ಇದೆ ಅಂತ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಹಡಿಯೋರ ಭಾಷೆಯಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ನಮ್ಮ ಮನೆಗಳಲ್ಲಿ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು ಅದನ್ನು, ಆದರೆ ಈ ಕಾಲ ಯಾರು ಹೇಳಲ್ಲ. ಇನ್ಫ್ಯಾಕ್ಟ್ ನಾವು ಈ ಥರ ಅಂಗಿ ಅಂತ ಹೇಳಿದ್ರೆ ಅರ್ಥ ಕೂಡ ಗೊತ್ತಾಗಲ್ಲ, ಎಷ್ಟೋ ಜನಕ್ಕೆ ಅರ್ಥ ಕೂಡ ಗೊತ್ತಾಗಲ್ಲ ಅದಕ್ಕೆ. ಹಾಗಾಗಿ ಇವಾಗ ಇದಕ್ಕೆ ಹೇಳಿದ್ರು ಸಾಂಗಾಪ್ಯ ನಂಗಾಪ್ಯ ಉಭಯಾತ್ಮಿಕ ಅನ್ನೋ ಬ್ರಹ್ಮಕ್ಕೆ ಮಾಯೆಗೆ ಅಂಗಗಳಿದೆ ಅಂತ ಹೇಳಿದ್ರೆ ಅದು ಹೇಳಕ್ಕೆ ಬರೋದಿಲ್ಲ, ಅಂಗಗಳಿಲ್ವಾ ಅಂತ ಹೇಳಿದ್ರೆ ಅದು ಹೇಳಕ್ಕೆ ಬರೋದಿಲ್ಲ ನಮಗೆ. ಸರಿ, ಅಂಗಗಳಿದೆ ಇಲ್ಲ ಅಂತ ಎರಡೂ ಹೇಳಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ಹೇಳಕ್ಕೆ ಬರೋದೇ ಇಲ್ಲ ಅಂತ. ನೋಡಿ, ಒಬ್ಬನಿಗೆ ಬುದ್ಧಿ ಇದೆ ಬುದ್ಧಿ ಇಲ್ಲ ಅಂತ ಎರಡೂ ಹೇಳಕ್ಕಾಗಲ್ಲ. ಅವನಿಗೆ ಸ್ವಲ್ಪ ಕಡಿಮೆ ಬುದ್ಧಿ ಇದೆ ಅಥವಾ ತುಂಬ ಬುದ್ಧಿವಂತ ಅಂತ ಅದೇ ಹೇಳ್ಬೋದು ಹೊರತು ಎರಡೂ ಹೇಳಕ್ಕಾಗೋದೇ ಇಲ್ಲ. ಕೆಲವು ಸತಿ ಬುದ್ಧಿ ಇರುತ್ತೆ, ಕೆಲವು ಸತಿ ಬುದ್ಧಿ ಇಲ್ಲ ಅಂತ ಅಷ್ಟು ಬೇಕಾದ್ರೆ ಅದಕ್ಕೆ ಕೆಲವು ಸತಿ ಹೇಳ್ಬೋದು, ಆದರೆ ಎರಡೂ ಅವನಿಗೆ ಸ್ವರೂಪದಲ್ಲಿ ಇದೆ ಅಂತ ಹೇಳಕ್ಕೆ ಬರೋದೇ ಇಲ್ಲ ಅದು.
ಯುಕ್ತಿಗೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಮಹಾದ್ಭುತ ಅನಿರ್ವಚನೀಯ ರೂಪ. ಮಹಾದ್ಭುತ ಅಂತ ಹೇಳಿದ್ರೆ ಶ್ರೀಲಿಂಗದಲ್ಲಿ ಹಾಕಿದ್ದಾರೆ ಜಾತಕ್ಕೆ ಅಂದರೆ ಮಾಯೆ ಅವಿದ್ಯೆ ಅನ್ನೋದಕ್ಕೆ ಇದೆ, ಶ್ಲೋಕ ಬಂದಿರೋದೇ ಅದಕ್ಕೆ ಅಂತಾನೆ. ಮಹಾದ್ಭುತ ತುಂಬ ಅದ್ಭುತವಾದದ್ದು, ಅನಿರ್ವಚನೀಯ ರೂಪ, ಅದನ್ನು ನಿರ್ವಚನೆ ಮಾಡೋಕ್ಕೆ ಬರೋದೇ ಇಲ್ಲ ಅದು ಅಂತ. ಯಾತಕ್ಕೆ ನಿರ್ವಚನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಥರ ಯಾವುದು ಸತ್ತಂತಾನೆ ಹೇಳೋಕ್ಕಾಗಲ್ಲ, ಅಸತ್ತಂತಾನೆ ಹೇಳೋಕ್ಕಾಗಲ್ಲ, ಸದಸತ್ತಂತಾನೆ ಹೇಳೋಕ್ಕಾಗಲ್ಲ. ಬ್ರಹ್ಮದಿಂದ ಭಿನ್ನ ಅಂತ ಹೇಳೋಕ್ಕಾಗಲ್ಲ, ಅಭಿನ್ನ ಅಂತ ಹೇಳೋಕ್ಕಾಗಲ್ಲ, ಭಿನ್ನ ಭಿನ್ನ ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೆ ಅಂಗಗಳಿದೆ ಅಂತ ಹೇಳೋಕ್ಕಾಗಲ್ಲ, ಅಂಗಗಳಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅಂಗಗಳು ಎರಡು ಇದೆ ಇಲ್ಲ ಅಂತ ಎರಡು ಸೇರಿಸ್ಕೊಂಡು ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದರು. ಇದರಲ್ಲಿ ಈ ಭಿನ್ನಾಪ್ಯ ಭಿನ್ನಾಪ್ಯ ಉಭಯಾತ್ಮಿಕ ಅಂತ ಹೇಳುವಾಗ ಬ್ರಹ್ಮದಿಂದ ಇದು ಬೇರೆ ಅಂತ ಆದರೆ ನಾನು ಹೇಳಿದ್ನಲ್ಲ, ಇವಾಗ ಅದು ಎರಡನೇ ವಸ್ತು ಆಗೋಗ್ಬಿಡುತ್ತೆ. ಅದು ಆವಾಗ ಬ್ರಹ್ಮಕ್ಕೆ ಅದ್ವಿತೀಯತ್ವ ಅಂತ ಹೋಗ್ಬಿಡುತ್ತೆ. ಆಮೇಲೆ ಅಭಿನ್ನ ಅಂತ ಹೇಳಿದ್ರೆ ಏನು, ಬ್ರಹ್ಮಕ್ಕೆ ಅಥವಾ ಶುದ್ಧ ಸ್ವರೂಪ, ಅದು ನಿರ್ವಿಕಾರ ಸ್ವರೂಪ ಅಂತ ಎಲ್ಲ ಹೇಳ್ತೀವಲ್ಲ, ಅದೆಲ್ಲ ಹೊರಟೋಗುತ್ತೆ. ಮಾಯೆಗೆ ಅದೆಲ್ಲ ಇದೆ. ಹಾಗಾಗಿ ಇದರಲ್ಲಿ ಇನ್ನೊಂದು ನಾವು ಏನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಮಾಯೆ ಅಂತ ನಾವು ಅದನ್ನು ಹೇಳ್ತೀವೋ, ಅವಿದ್ಯೆ ಅಂತ ಹೇಳ್ತೀವೋ, ಅದಕ್ಕೆ ಬ್ರಹ್ಮವನ್ನು ಬಿಟ್ಟು ಇರುವಿಕೆ ಇಲ್ಲ, ಅದಕ್ಕೆ ಅಷ್ಟೇ, ಅದು ಹೇಳ್ಬೇಕು ನಾವು. ಹಾಗಾಗಿ ಇದಕ್ಕೆ ನಾವು ಉದಾಹರಣೆ ಕೊಡೋದು ಏನು, ಈ ಕಾಂಟೆಸ್ಟಲ್ಲಿ ಈ ಶ್ಲೋಕವನ್ನು ಯಾತಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಕಾರ್ಯಕಾರಣ ಅಂತ ಹೇಳಿದ್ರು, ದೃಷ್ಟಾಂಶ ಸ್ವರೂಪ ಅಂತ ಹೇಳಿದ್ರು, ಸತ್ಯನ ಬಾಧ್ಯತ ಅಸತ್ಯನ ಪ್ರತ್ಯೇತ ಅಂತ ಹೇಳಿದ್ರು. ಇದಕ್ಕೆಲ್ಲ ಹೇಳಿದಾಗ ನಮಗೆ ತಕ್ಷಣ ಮನಸ್ಸಿಗೆ ಬರೋ ಉದಾಹರಣೆ ಹಗ್ಗದಲ್ಲಿ ಕಾಣೋ ಹಾವು ಅಂತ. ಇವಾಗ ನೋಡಿ, ಹಗ್ಗದಲ್ಲಿ ಕಂಡಿರೋ ಹಾವನ್ನು ಅವನು ವಿಷಯ ತಿಳಿದ ಮೇಲೆ, ಕೊನೆಯಲ್ಲಿ ಅವನಿಗೆ ಸರಿಯಾದ ರೀತಿಯಲ್ಲಿ ಬಂದ ಮೇಲೆ, ನನಗೆ ಅವಾಗಲೇ ಒಂದು ಹಾವು ಕಂಡುತ್ತಲ್ಲ, ಅದು ಹಗ್ಗದಿಂದ ಬೇರೆ ಅಲ್ವಾ ಅಂತ ಕೇಳಿದ್ರೆ ಅವನು ಇದೇ ಪ್ರಶ್ನೆ ಬರ್ತೇವೆ. ಯಾಕಂದರೆ ಬೇರೆ ಅಂತ ಹೇಳಿದ್ರೆ ಏನಾಗಿತ್ತು, ಹಗ್ಗಕ್ಕೆ ಬೇರೆ ಇರುವಿಕೆ ಇದೆ ಅಂತ ಆಯಿತು. ಆದರೆ ಅಲ್ಲಿ ಏನಾಗ್ತಾ ಇದೆ, ಈ ವಸ್ತು ಎದುರುಗಡೆ ಇರೋದು ಹಗ್ಗವೇ, ಆದರೆ ಅವನು ಏನು ಮಾಡ್ತಾನೆ, ಅದನ್ನು ಹಾವು ಅಂತ ಹೇಳ್ತಾ ಇದ್ದಾನೆ. ಅದರಿಂದ ಏನಾಯಿತು, ಹಗ್ಗಕ್ಕಿರೋ ಇರುವಿಕೆಯನ್ನು ಹಾವಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ, ಗೊತ್ತಿಲ್ಲದೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಹಾಗಾಗಿ ಹಗ್ಗದಲ್ಲಿ ನೋಡಿದ ಹಾವಿಗೆ ಹಗ್ಗವನ್ನು ಬಿಟ್ಟು ಸೆಪರೇಟ್ ಎಕ್ಸಿಸ್ಟೆನ್ಸ್ ಅನ್ನೋದು ಅದಕ್ಕೆ ಇಲ್ಲವೇ ಇಲ್ಲ ಅಂತ ಆಯ್ತದೆ. ಹಾಗಾಗಿ ಭಿನ್ನ ಅಲ್ಲ ಅಂತ ಆಯ್ತದೆ. ಸರಿ, ಅಭಿನವ ಅಂತ ಕೇಳಿದ್ರೆ ಖಂಡಿತ ಅಭಿನ್ನ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅಭಿನ್ನ ಅಂತ ಹೇಳಿದ್ರೆ ಏನಾಯಿತು, ಈ ಹಗ್ಗದಲ್ಲಿ ಯಾವತ್ತೂ ಹಾವು ಇರಬೇಕು ಅಂತ ತೋರಬೇಕು ಅಂತ ಬಂದ್ಬಿಡ್ತೇವೆ. ಹಾಗಾಗಿ ತೋರಿದ ಹಾವು ಹಗ್ಗದಲ್ಲಿ ಯಾವತ್ತೂ ಇರಬೇಕು ಅಂತ ಬಂದ್ಬಿಡ್ತೇವೆ. ಅದರಿಂದ ಇದನ್ನು ಹಗ್ಗದಿಂದ ಇದು ಬೇರೆ ಅಂತಲೂ ಹೇಳೋಕ್ಕಾಗಲ್ಲ, ಒಂದೇ ಅಂತಲೂ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಅನಿರ್ವಚನೀಯ ಅಂತ ಹೇಳೋದು. ಹಾಗಾಗಿ ಯಾವುದ್ಯಾವುದು ನಮಗೆ ತೋರಿಕೆ ಅಂತ ಬರುತ್ತೋ ಆ ವಿಷಯಗಳೆಲ್ಲ ಕೂಡ ಅನಿರ್ವಚನೀಯ. ಯಾತಕ್ಕೆ ಅಂತ ಹೇಳಿದ್ರೆ ಈ ಕಾರಣದಿಂದ, ಆ ಅಧಿಷ್ಠಾನ ಅಂತ ಹೇಳ್ತೀವಲ್ಲ, ಯಾವುದು ಹಗ್ಗ ಅನ್ನೋದು ಅಧಿಷ್ಠಾನ, ಆರೋಪಿತವಾದ ಹಾವು. ಹಾಗಾಗಿ ಅಧಿಷ್ಠಾನದಿಂದ ಈ ಆರೋಪಿತವಾದ ಹಾವಿಗೆ ಬೇರೆ ಎಕ್ಸಿಸ್ಟೆನ್ಸ್ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕೆ ಇರುವಿಕೆ ಅನ್ನೋದು ಸತ್ತ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಆ ಸತ್ತ ಅನ್ನೋದು ಅದಕ್ಕೆ ಬೇರೆಯಾದ ಸತ್ತ ಇರೋದಿಲ್ಲ, ಪೃಥಕ್ ಸತ್ತ ಅನ್ನೋದು ಇರೋದಿಲ್ಲ ಅಂತ. ಇವಾಗ ನೋಡಿ, ಇವಾಗ ನಮಗೆ ಚೇರ್ ಟೇಬಲ್ ಅಂತೆಲ್ಲ ಹೇಳುವಾಗ ಚೇರ್ ಪಾಟಿಗೆ ಚೇರ್ ಇದೆ, ಟೇಬಲ್ ಪಾಟಿಗೆ ಚೇರ್ ಇದೆ. ಚೇರ್ ಇಲ್ಲದೆ ಟೇಬಲ್ ಇರ್ಬೋದು, ಖಂಡಿತ ಇರ್ಬೋದಲ್ವಾ, ಖಂಡಿತ. ಅದೇ ಥರ ಟೇಬಲ್ ಇಲ್ಲದೆ ಚೇರು ಇರ್ಬೋದು. ಆದರೆ ಇಲ್ಲಿ ಮಾತ್ರ ಏನಾಗಿದೆ ಅಂದರೆ, ಈ ಹಗ್ಗ ಇಲ್ಲದೆ ಹಾವು ಇರೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಯಾಕಂದರೆ ಹಗ್ಗ ಇರೋದ್ರಿಂದಲೇ ಇವನು ಹಾವು ಅಂತ ಕಲ್ಪನೆ ಮಾಡ್ಕೊಂಡಾದ್ರಲ್ಲಿ. ಹಾಗಾಗಿ ಹಗ್ಗದ ಇರುವಿಕೆಯನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ ಇರಲಿ, ಪರವಾಗಿಲ್ಲ. ಆದರೂ ಕೂಡ ಈ ಹಗ್ಗ ಇಲ್ಲದೆ ಈ ಹಾವು ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಆಯ್ತದೆ. ಹಾಗಾಗಿ ಇದನ್ನು ಭಿನ್ನ ಅಂತ ಹೇಳಕ್ಕೆ ಬರೋದೇ ಇಲ್ಲ ಅದು ಅಂತ. ಹಾಗಾಗಿ ಸೊ ಅಭಿನ್ನ ಅಂತ ಹೇಳ್ಬಿಟ್ರೆ ಏನಾಗುತ್ತೆ, ಅದು ಈ ಹಗ್ಗ ಯಾವತ್ತೂ ಹಾವಿನ ಜೊತೆಗೆ ಇರಬೇಕಾಗುತ್ತೆ ಅಂತ ಬಂದ್ಬಿಡುತ್ತೆ. ಅದು ಕೂಡ ನಾವು ಒಪ್ಪಕ್ಕೆ ಸಾಧ್ಯವಿಲ್ಲ ಅಂತ. ಸೊ ಇವಾಗಾಗಿ ಇದನ್ನು ಮಾಯೆಗೆ ಕೊಡೋ ಇದು ಉದಾಹರಣೆ, ಇದು ಶ್ಲೋಕ ಇದು, ಅದಕ್ಕೆ ಬೇಕಾದ್ರೆ ಸೈಡಲ್ಲಿ ಹಾಕೊಂಡ್ಬೇಕಾದ್ರೆ ದಿಸ್ ಇಸ್ ಡೆಫಿನಿಷನ್ ಫಾರ್ ಮಾಯಾ ಅಂತ. ವಿವೇಕಶ್ರಮದಲ್ಲಿ ಮಾಯೆಗೆ ಬಂದಿರೋ ಡೆಫಿನಿಷನ್ ಇದು ಅಂತ. ಅವಿದ್ಯಾನದಕ್ಕೂ ಇದನ್ನೇ ಹೇಳ್ಬೋದು ಅಂತ. ಆಮೇಲೆ ಅಂಗಗಳಿಲ್ಲ ಅನ್ನೋದಕ್ಕೆ ಕೂಡ ನಮಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಮಾಯೆ ಅನ್ನೋದು ತ್ರಿಗುಣಾತ್ಮಿಕ ಮಾಯಾ ಅಂತ ಹೇಳಿದ್ದಾರೆ. ತ್ರಿಗುಣಾತ್ಮಿಕ ಅಂತ ಹೇಳಿದ್ರೆ ಏನು, ಸತ್ವ ರಜಸ್ಸು ತಮಸ್ಸು ಅಂತ 3 ಗುಣಗಳು ಇರೋದೇ ಮಾಯೆ ಅಂತ. ಅದಕ್ಕೆ ಒಂದು ಎಕ್ಸಾಂಪಲ್ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಹಗ್ಗದಲ್ಲಿ ಹೆಣಗಳಿರ್ತಲ್ಲ, ಆ ಹೆಣಗಳು ಹೇಗೆ ಸೇರ್ಕೊಂಡು ಬಂದಿರ್ತಲ್ಲ, ಅದೇ ಥರನೇ ಈ ಸತ್ವ ರಜಸ್ ತಮಸ್ಸು ಅಂತ 3 ಗುಣಗಳು ಕೂಡ ಯಾವಾಗಲೂ ಸೇರ್ಕೊಂಡೇ ಇರುತ್ತೆ ಅದು. ಇನ್ನು ಕೆಲವರು ಜಡೆ ಅಂತ ಕೊಡ್ತಾರೆ. ಇವಾಗ ಜಡೆಯಲ್ಲಿ ಕೂಡ 3 ಹೆಣಗಳಿರುತ್ತೆ, ಅದೇ ಥರ ಇದು 3 ಕೂಡ ಇರುತ್ತೆ, ಸೇರ್ಕೊಂಡೇ ಇರುತ್ತೆ ಅದು ಯಾವಾಗಲೂ ಅಂತ. ಇವಾಗ ಈ ಅಂಗಗಳು ಅಂತ ಹೇಳಿದಾಗ ಏನಾಯಿತು, ಮಾಯೆಗೆ ಅಂಗಗಳಿದೆಯಾ ಅಂತ ಕೇಳಿದ್ರೆ ನಾವು ಇದನ್ನೆಲ್ಲ ಅಂಗಗಳಾಗಿ ಹೇಳ್ಬೋದು. ಆಮೇಲೆ ಮಾಯೆಯಿಂದ ಯಾವುದೇ ಉತ್ಪತ್ತಿ ಆಯಿತೋ, ಯಾವುದು ಮಾಯೆಯಿಂದ ಅಹಂಕಾರ ಅನ್ನೋದು ಬರುತ್ತೆ, ಆಮೇಲೆ ಪಂಚಭೂತಗಳು ಅಂತ ಬರುತ್ತೆ, ಸೂಕ್ಷ್ಮಭೂತಗಳು, ಆಮೇಲೆ ಸೂಕ್ಷ್ಮಭೂತಗಳೆಲ್ಲ ಸೇರಿ ಪಂಚೀಕರಣವಾಗಿ ಸ್ಥೂಲಭೂತಗಳಾಗುತ್ತೆ, ಆಮೇಲೆ ಭೌತಿಕ ಪ್ರಪಂಚ ಅಂತ ಉಂಟಾಗುತ್ತೆ ಅಂತ ನಾವು ಇಷ್ಟೆಲ್ಲ ಹೇಳ್ಬೋದು. ಹಾಗಾಗಿ ಮಾಯೆಗೆ ಇವುಗಳೆಲ್ಲ ಅಂಗ ಅಂತ ಹೇಳ್ಬೋದು. ಆದರೆ ಅಂಗ ಅಂತ ಯಾವತ್ತು ಹೇಳೋಕ್ಕಾಗಲ್ಲ ಅಂತ ಒಂದು ಸ್ಥಿತಿ ಬರುತ್ತೆ. ಏನಂತ ಕೇಳಿದ್ರೆ, ಇವುಗಳೆಲ್ಲ ಲಯವಾದಾಗ ಪ್ರಪಂಚ ಲಯವಾಗುತ್ತಲ್ಲ, ಆವಾಗ ಈ ಹೊರಗಡೆ ಕಾಣಿಸ್ತಾ ಇರೋ ಭೌತಿಕ ಪ್ರಪಂಚ ಅದು ತನ್ನ ಕಾರಣದಲ್ಲಿ ಲಯವಾಗುತ್ತೆ. ಆ ಕಾರಣದಲ್ಲಿ ಆ ಭೌತಿಕ ಪ್ರಪಂಚ ಅನ್ನೋದು ಭೂತಗಳಲ್ಲಿ ಕಾರಣ ಆಗುತ್ತೆ, ಲಯವಾಗುತ್ತೆ. ಭೂತಗಳು ಅನ್ನೋದು ಭೂತ ಸೂಕ್ಷ್ಮದಲ್ಲಿ ಲಯವಾಗುತ್ತೆ, ಸೂಕ್ಷ್ಮ ಅನ್ನೋದು ಮತ್ತೆ ಈ ಮಾಯೆಯಲ್ಲೇ ಲಯವಾಗುತ್ತೆ ಅಂತ ಹೇಳ್ಬೋದು. ಅವಾಗ ಏನಾಗುತ್ತೆ, ಮಾಯೆಯನ್ನು ಲಯಸ್ಥಿತಿಯಲ್ಲಿ ನೋಡಿದಾಗ ಅಂಗಗಳಿದೆ ಅಂತ ಹೇಳೋಕ್ಕಾಗೋದಿಲ್ಲ
ಅದು ವ್ಯಕ್ತವಾಗಿದ್ದಾಗ ಅಂಗಗಳಿದೆ ಅಂತ ಹೇಳ್ಬೋದು. ಹಾಗಾಗಿ ಅದರ ಲಯ ಸ್ಥಿತಿಯಲ್ಲಿ ಅದನ್ನು ಅಂಗಗಳಿದೆ ಅಂತ ಹೇಳೋಕ್ಕಾಗಲ್ಲ ಅಂತ ಕಾರಣದಿಂದ ಮಾಯೆಗೆ ಅಂಗಗಳಿದೆಯಾ ಇಲ್ವಾ ಅಂತ ಎರಡನ್ನೂ ಕೂಡ ನಾವು ನಿರ್ದಿಷ್ಟವಾಗಿ ಹೇಳೋಕ್ಕಾಗೋದಿಲ್ಲ ಅನ್ನೋ ಕಾರಣದಿಂದ ಅದನ್ನು ನಾವು ಅನಿರ್ವಚನೀಯ ಅಂತ ಹೇಳ್ತೀವಿ ಅಂತ. ಹೀಗೆ ನಮಗೆ ಮಹಾ ಅದ್ಭುತ ಆದರೆ ಕೂಡ ಏನಾಗುತ್ತೆ, ಈ ಮಾಯೆ ನಮಗೆ ಕಾಣಿಸ್ಕೊಳ್ತಾ ಇದೆ. ಕಾಣಿಸ್ಕೊಂಡು ಅದರ ಒಂದು ಕಾರ್ಯಗಳೆಲ್ಲ ನಮಗೆ ತೋರಿಸ್ಕೊಡ್ತಾ ಇದೆ. ಬೇಕಾದಷ್ಟು ಜಾಲಗಳು, ಮಾಯಾಜಾಲ ಅಂತೆಲ್ಲ ಹೇಳ್ತಾರಲ್ಲ, ಆ ಜಾಲಗಳೆಲ್ಲ ನಮ್ಮ ಮುಂದೆ ಅದು ತೋರಿಸುತ್ತೆ, ಎಲ್ಲ ಮಾಡುತ್ತೆ. ಒಬ್ಬ ಮನುಷ್ಯನ ಬೇಕಾದಷ್ಟು ಗೋಳಿಸ್ಕೊಳುತ್ತೆ, ಅವನಿಗೆ ಕಷ್ಟಗಳೆಲ್ಲ ಕೊಟ್ಟು ಅವನಿಗೆ ಎಲ್ಲ ಮಾಡುತ್ತೆ. ಆದರೆ ಕೊನೆಯಲ್ಲಿ ಇಲ್ಲದೇ ಇರೋ ವಸ್ತು, ಅದೇ ಎಲ್ಲದಕ್ಕಿಂತ ಇದು ನಾವು ನೋಡಿದ್ರೆ ಆಶ್ಚರ್ಯವಾಗೋದು, ಇಲ್ಲದೇ ಇರೋ ವಸ್ತುವಿಗೆ ನೀನು ಅದಕ್ಕೆ ಬಿದ್ದು ಅದರ ಒಂದು ಇದಕ್ಕೆ ಸಿಕ್ಕಿ ಈ ಥರ ಒಂದು ಗೋಳಿಗೆ ನಿನ್ನನ್ನೇ ಸಮರ್ಪಿಸ್ಕೊಂಡಿದೆಯಲ್ಲ ಅಂತ ಹೇಳ್ಬಿಟ್ಟು ಅದೇ ವೇದಾಂತ ತೋರಿಸ್ಕೊಡೋ ನಮಗೆ ಪಾಠ. ಹಾಗಾಗಿ ಸುರೇಶ್ವರಾಚಾರ್ಯರು ಹೇಳ್ತಾರೆ, ಏನು ಹೇಳಿದ್ದಾರೆ, ನಾವೊಂದು ಎಕ್ಸಾಂಪಲ್ ಅವ್ರು ಕೊಡೋದು, ಈ ಮಾಯೆ ಅನ್ನೋದು ಎಂಥದ್ದು ಅಂತ ಹೇಳಿದ್ರೆ ಮೂಗಿನ ಒಂದು ತುದಿಯಲ್ಲಿ ಇಟ್ಕೊಂಡಿರೋ ಒಂದು ಎಲಚಿ ಹಣ್ಣು ಥರ ಅಂತ. ಅಕಸ್ಮಾತ್ ಯಾರಾದರೂ ಒಬ್ಬ ಮೂಗಿನ ತುದಿಯಲ್ಲಿ ಎಲಚಿ ಹಣ್ಣನ್ನು ಬ್ಯಾಲೆನ್ಸ್ ಮಾಡ್ತೀನಿ ಅಂತ ನೋಡಕ್ಕೆ ಹೋದರೆ ಖಂಡಿತ ಇರೋಕ್ಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ಒಂದು ಸೆಕೆಂಡ್ ಅಥವಾ ಒಂದು ಕ್ಷಣ, ಸೆಕೆಂಡಲ್ಲಿ ನ್ಯಾನೋ ಸೆಕೆಂಡ್ ಅಂತ ಹೇಳ್ತಾರಲ್ಲ, ಅಷ್ಟು ನಿಂತರೂ ಕೂಡ ಒಂಚೂರು ಅಲ್ಲಾಡಿದ್ರೆ ಬಿದ್ದೋಗ್ಬಿಡ್ತಾರೆ ಕೆಳಗಡೆ. ಆ ಥರವೇ ಈ ಮಾಯೆ ಸ್ಥಿತಿ ಕೂಡ ಅಂತ ಅವ್ರು ಹೇಳ್ತಾರೆ. ಈ ಮಾಯೆಯನ್ನು ನೀನು ಒಂಚೂರು ವಿಚಾರ ಮಾಡೋಕ್ಕೆ ಹೋದರೆ ಅದು ಬಿದ್ದೋಗ್ಬಿಡುತ್ತೆ. ಅದು ಎಲ್ಲಿವರೆಗೂ ವಿಚಾರ ಮಾಡಲ್ವೋ ಅಲ್ಲಿವರೆಗೂ ಅದು ಬೇಕಾದಷ್ಟು ಮೆರೆಯುತ್ತೆ, ಎಲ್ಲ ಮಾಡುತ್ತೆ. ಇನ್ನೊಂದು ಅದರ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ, ವಿಚಾರಕ್ಕೆ ಇವನ್ನ ಮಾಡಕ್ಕೆ ಬಿಡದೇನೂ ಮಾಡ್ತಾ ಇರ್ತಾರೆ. ಇವನಿಗೆ ಎಲ್ಲಿವರೆಗೂ ಇವನು ವಿಚಾರಕ್ಕೆ ಮಾಡಕ್ಕೆ ಅದೇ ಅದರ ಒಂದು ವೈಶಿಷ್ಟ್ಯ. ಶಂಕರಾಚಾರ್ಯರು ಇದನ್ನು ಶತಶ್ಲೋಕಿ ಅಂತ ಒಂದು ಗ್ರಂಥ ಇದೆ ಶಂಕರಾಚಾರ್ಯರು, ತುಂಬ ಸೊಗಸಾದ ಗ್ರಂಥ. ಅದರಲ್ಲಿ ಒಂದು ಶ್ಲೋಕದಲ್ಲಿ ಅವರು ಹೇಳಿದ್ದಾರೆ, ಈ ಮಾಯೆಯನ್ನು ಒಂದು 4 ಗ್ಲೋರೀಸ್ ಆಫ್ ಮಾಯಾ ಅಂತ ಒಂದು ಆರ್ಟಿಕಲ್ ಬರ್ತಿದ್ದೀನಿ, ಅದಕ್ಕೆ ನಾನು ಬರ್ತಾ ಇದೆ ನನಗೆ. ಒಂದು ಏನು ಅಂತ ಹೇಳಿದ್ರೆ, ಆ ಮಾಯೆ ಅನ್ನೋದು ತುಂಬ ಸುಂದರವಾದ ಮಾತುಗಳೆಲ್ಲ ಆಡುತ್ತಂತೆ. ಅದು ಎಲ್ಲ ತುಂಬ ಚೆನ್ನಾಗಿ ಒಬ್ಬನ ಮೋಡಿ ಮಾಡೋದು ಅಂತ ಹೇಳ್ತಾರಲ್ಲ, ಅವನ್ನ ತನ್ನ ಒಂದು ವಶಕ್ಕೆ ಮಾಡ್ಕೊಳ್ಳೋಕ್ಕೆ ಅದು ತುಂಬ ಚೆನ್ನಾಗಿರೋದೆಲ್ಲ ತೋರಿಸುತ್ತೆ, ಮಾತಾಡುತ್ತೆ, ಎಲ್ಲ ಮಾಡುತ್ತೆ. ಆಮೇಲೆ ಒಂದದು ಇನ್ನೊಂದು ಬಂದ್ಬಿಟ್ಟು ಯಾವುದು ಅಂತ ಹೇಳಿದ್ರೆ, ಈ ಯಾವತ್ತೂ ಯೌವನವಾಗೇ ಇರುತ್ತೆ ಅಂದರೆ, ನಿತ್ಯ ಯೌವನ ಅಂತ ಅಮ್ಮನವ್ರಿಗೆ ಹೇಳ್ತೀವಿ ನಾವು, ಇದು ಕೂಡ ಯಾವತ್ತೂ ಯೌವನವಾಗಿರುತ್ತೆ. ಯಾಕೆಂದರೆ ಇದು ನಾವು ಸುಸ್ತಾಗ್ತೀವಿ ಹೊರತು ಇದು ಸುಸ್ತಾಗೋದೇ ಇಲ್ಲ ಯಾವತ್ತೂ ಕೂಡ. ನೋಡಿ, ಇವಾಗ ನಾವು ಶಂಕರಾಚಾರ್ಯ ಮಾಡಿರೋ ಭಜಗೋವಿಂದನಲ್ಲಿ ಕೂಡ ಒಂದು ಶ್ಲೋಕ ಬರ್ತಲ್ಲ, ಅಂಗಂ ಗಲಿತಂ ಪರಿತಂ ತುಂಡಂ ಅಂತ. ಅದರಲ್ಲಿ ತದಪಿನ ಮುಂಚೆತ್ತಿ ಆಶಾಪಿಂಡಂ ಅಂತ ಹೇಳ್ತಾರೆ. ಈ ಆಶಾ ಅನ್ನೋದು ಖಂಡಿತ ಇದರದೇನೆ ಮಾಯೆಯ ಕಾರ್ಯ. ಅದು ಯಾವತ್ತೂ ಬುದ್ಧಿ ಆಗೋದೇ ಇಲ್ಲ. ಇವನು ಮುದಿತನ ಬಂದರೂ ಕೂಡ ಅದು ಇವನಿಗೆ ಮುದಿತನ, ಈ ಆಶೆ ಅನ್ನೋದು ಮಾತ್ರ ಮುದಿತನ ಹೊಂದೋದೇ ಇಲ್ಲ ಅದು ಅಂತಾಗುತ್ತೆ. ಹೀಗೆ ಆ 4 ಗ್ಲೋರೀಸಲ್ಲಿ ಒಂದಿದು. ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ಈ ತತ್ವ ಅಂತ ಇದೆಯಲ್ಲ, ಪರತತ್ವ ಅಂತ, ಅದನ್ನು ಮುಚ್ಚಾಕಿರುತ್ತೆ ಯಾವಾಗಲೂ ಕೂಡ. ಮುಚ್ಚಿ ಅದನ್ನು ಇವನು ಕಣ್ಣಿಗೆ ಕಾಣಿಸ್ದೇನು ಮಾಡ್ತಾ ಇರುತ್ತೆ ಇದು ಅಂತ. ಹೀಗೆ ಅದಕ್ಕೆ ಈ ಥರ ಬೇಕಾದಷ್ಟು ಗ್ಲೋರೀಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಶಂಕರಾಚಾರ್ಯರು ಒಂದು ಋಗ್ವೇದದ ಮಂತ್ರ, ಅದು ಆ ಮಂತ್ರದ ಆಧಾರದ ಮೇಲೆ ಒಂದು ಶ್ಲೋಕ ಮಾಡಿದ್ದಾರೆ. ಹಾಗಾಗಿ ಅದು ಇಲ್ಲದೇ ಇರೋ ವಾಸ್ತವವಾಗಿ ವಿಚಾರ ಮಾಡಿ ನೋಡಿದ್ರೆ ಅದಕ್ಕೆ ಬ್ರಹ್ಮ ಒಂದೇ ಇರೋದು, ಇದು ಇಲ್ವೇ ಇಲ್ಲ, ಇದಕ್ಕೆ ಇರುವಿಕೆ ಅನ್ನೋದು ಇಲ್ವೇ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನೀನು ಸ್ವಲ್ಪ ವಿಚಾರ ಮಾಡೋಕ್ಕೆ ಹೋದರೆ ಹೇಗೆ ಅದು ಬಿದ್ದೋಗ್ಬಿಡುತ್ತೋ ಆ ಥರ ಇದು ಕೂಡ ಬಿದ್ದೋಗ್ಬಿಡುತ್ತೆ ಅಂತ. ಆ ಥರ ಒಂದು ಸ್ಥಿತಿ ಅದು ಕೂಡ ಅದು ನಮಗೆ ಎಷ್ಟೊಂದೆಲ್ಲ ನಮಗೆ ತೋರಿಸಿ ಅದು ಯಾವ ಥರ ಒಂದು ಭ್ರಮೆಯನ್ನು ನಮಗೆ ಉಂಟು ಮಾಡಿಸುತ್ತೆ ಅದು ಅಂತ ನಮಗೆ ಗೊತ್ತ. ಅದನ್ನು ಪರಿಭವ ಆಗಿರ್ತೀವಿ ನಾವು ಅದರ ಮುಂದೆ ಅಂತ ಆಗುತ್ತೆ. ಹೀಗೆ ಇನ್ಫ್ಯಾಕ್ಟ್ ಅವರು ಸಾಂಖ್ಯಶಾಸ್ತ್ರ ಅಂತ ಒಂದಿದೆಯಲ್ಲ, ಅವರು ನಾವು ಮಾಯೆ ಅಂತ ಯಾವುದನ್ನು ಕರಿತೀವೋ ಅವರು ಪ್ರಧಾನ ಅಂತ ಕರೀತಾರೆ. ಅವರು ಹೇಳುವ ರೀತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಜೀವ ಅಂತ ಇದ್ದಾರಲ್ಲ ಅವನಿಗೆ ಪುರುಷ, ಪ್ರಧಾನ ಅನ್ನೋದು ಇನ್ನೊಂದು. 2 ತತ್ವಗಳು ಹುಡುಕ್ತಾರೆ ಅವರು. ಜೀವ ಅನ್ನೋನು ಪುರುಷ ಅನ್ನೋನು ಈ ಮಾಯೆಗೆ ಒಳಪಟ್ಟು, ಪ್ರಧಾನಕ್ಕೆ ಒಳಪಟ್ಟು ತನ್ನನ್ನು ದೇಹ, ಮನಸ್ಸು, ಇಂದ್ರಿಯ ಅಂತೆಲ್ಲ ತಿಳ್ಕೊಂಡಿರ್ತಾನೆ ಅಂತ ಅವರು ನಮ್ಮ ಥರನೇ ಹೇಳ್ತಾರೆ. ಅವ್ರು ಹೇಳೋದು ಯಾವ ಥರ ಅಂತ ಹೇಳಿದ್ರೆ, ಈ ಪ್ರಧಾನ ಅನ್ನೋದು ಒಂದು ನರ್ತಕಿ ಥರ ಅಂತ. ಈ ನರ್ತಕಿ ಹೇಗೆ ಅವನ ಮುಂದೆ ಇರೋನಿಗೆ ಅವನಿಗೆ ಸಂತೋಷವನ್ನು ಉಂಟು ಮಾಡಿಸೋಕ್ಕೆ ಬೇಕಾದಷ್ಟು ಕುಣಿದು ಗುಣಿದೆಲ್ಲ ಮಾಡಿ ಅವನಿಗೆ ಭೋಗವನ್ನು ಕೊಡ್ತಾಳೋ, ಅದೇ ಥರನೇ ಈ ಮಾಯೆ ಪ್ರಧಾನ ಅನ್ನೋದು ಕೂಡ ಪುರುಷನಿಗೆ, ಪ್ರಕೃತಿ ಅನ್ನೋದು ಇನ್ನೊಂದು ಹೆಸರು ಪ್ರಧಾನ ಅನ್ನೋದಕ್ಕೆ, ಮಾಯೆ ಅನ್ನೋದಕ್ಕೆ ಇನ್ನೊಂದು ಹೆಸರು ಪ್ರಕೃತಿ ಅನ್ನೋದು ಪುರುಷನಿಗೆ ಭೋಗವೆಲ್ಲ ಕೊಡುತ್ತೆ ಬೇಕಾದಷ್ಟು ಅಂತ. ಹಾಗಾಗಿ ಅವರು ಆ ಥರ ಒಂದು ಕಲ್ಪನೆ ಅವರು ಮಾಡಿದ್ದಾರೆ. ಹೀಗೆ ಇದನ್ನು ನಾವು ನೋಡಿದ್ರೆ ಇನ್ನೂ ಎಷ್ಟು ಒಂದು ಆಶ್ಚರ್ಯ ಅಂತ ಹೇಳಿದ್ರೆ, ನಾವು ಸರಿ ಇಂಥದೆಲ್ಲ ನಮಗೆ ಕೊಡುತ್ತಲ್ಲ ಅಂತ ಹೇಳಿದ್ರೆ ನಮಗೆ ಮಾಯೆ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಿಂದ ಬೇಕಾಗಿರುವ ವಿಷಯ ಬೇಕಾದಷ್ಟಿದೆ. ಅದರಿಂದ ನಮ್ಮ ಇವರು ರಾಮಕೃಷ್ಣ ಪರಮಹಂಸರು ತೋರಿಸಿದ್ರು, ವಿದ್ಯಾಮಾಯ ಅವಿದ್ಯಾಮಾಯ ಅಂತ ಇದೆ. ಅದರಿಂದ ನೀನು ಅವಿದ್ಯಾಮಾಯೇ ನಿನಗೆ ಖಂಡಿತ ಕೊಡುತ್ತೆ, ಆದರೆ ವಿದ್ಯಾಮಾಯ ಅನ್ನೋದು ನಿನ್ನ ಅದರಿಂದ ಬಿಡಿಸುತ್ತೆ ಅದು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಏನು ಬಿಡಿಸುತ್ತೆ ಅದಕ್ಕೆ ಯುಕ್ತಿ ಹೇಳಬೇಕಲ್ಲ ನಾವು. ಅದಕ್ಕೆ ಏನು ಯುಕ್ತಿ ಬಿಡಿಸುತ್ತೆ ಅಂತ ಹೇಳಿದ್ರೆ, ಮಾಯೆಯಲ್ಲಿ ನಾವು ಹೇಳಿದ್ವಿ ಸತ್ವ ರಜಸ್ ತಮಸ್ ಅಂತ 3 ಇದೆ ಅಂತ ಹೇಳಿದ್ವಿ. ಅದರಲ್ಲಿ ರಜಸ್ಸಂಶ ಮತ್ತು ತಮೋಂಶ ಇದೆಯಲ್ಲ, ಅವುಗಳಿಗೆ ಕಟ್ಟಾಕೋ ಅಂಶ. ಆದರೆ ಸತ್ವಾಂಶ ಅನ್ನೋದು ನಮಗೆ ಜ್ಞಾನವನ್ನು ಕೊಟ್ಟು ಬಿಡಿಸೋ ಅಂಶ. ಹಾಗಾಗಿ ಆ ಬಿಡಿಸುತ್ತೆ ಅನ್ನೋದಕ್ಕೆ ರಾಮಕೃಷ್ಣರು ಕಥೆ ಹೇಳಿದ್ದಾರೆ, ನಮಗೆ ನೋಡಿದ್ದೀವಿ ಬೇಕಾದಷ್ಟು. ಇನ್ನೊಂದು ಸತಿ ಹೇಳೋಣ, ಅವರು ಅದನ್ನು ಕೇಳಿದ್ದೀವಿ. ಅಂದರೆ ಒಂದು
ಕಾಡು ಮುಖಾಂತರ ಒಬ್ಬ ದಾರಿ ಹೋಗ್ತಾ ಇದ್ದಾನೆ, ಒಬ್ಬನೇ ಹೋಗ್ತಾ ಇದ್ದಾನೆ, ಯಾತ್ರೆ ಒಬ್ಬನೇ ಹೋಗ್ತಾ ಇದ್ದಾನೆ. ಅವನ್ನ 3 ಕಳ್ಳರು ಬಂದು ಅವನ್ನ ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೊಂಡ್ಬಿಟ್ಟಾಗ ಒಬ್ಬ ಹೇಳ್ತಾನೆ, ಇವನ್ನ ಕೊಂದಾಕ್ಬಿಟ್ಟು ಇವನ ಹತ್ರ ಏನೇನಿದೆಯೋ ಅದೆಲ್ಲ ತಗೊಂಡು ನಾವು ಹೋಗೋಣ, ಯಾಕಂದರೆ ನಾವು ದರೋಡೆ ಮಾಡೋರೆ ನಾವು, ಹಾಗಾಗಿ ನಮಗೆ ಏನು ಇದಿಲ್ಲ, ಅದರಲ್ಲಿ ಕೊಲ್ಲೋದಲ್ಲಿ ಇದೆಲ್ಲ ನಮ್ಗೆ ಏನಿದಿಲ್ಲ, ನಮ್ಗೆ ಬೇಕಾಗಿರೋದು ಅವ್ನ ಕೈಲಿರೋ ವಸ್ತು ಅಷ್ಟೇ, ಅದರಿಂದ ಇವನು ಕೊಂದಾಕ್ಬಿಟ್ಟು ಹೋಗ್ಬಿಡೋಣ ಅಂತ. ಆವಾಗ ಇನ್ನೊಬ್ಬ ಹೇಳ್ತಾನೆ, ಇವನು ಕೊಂದಾಕೋದ್ರಿಂದ ನಮಗೇನು ಪ್ರಯೋಜನ, ಅವನ್ನ ನಾವು ಕಟ್ಟಾಕ್ಬಿಟ್ಟು ಅವನ ಹತ್ರ ಇರೋದೆಲ್ಲ ತಗೊಂಡೋಗ್ಬಿಡೋಣ. ಆವಾಗ ಕಟ್ಟಾಕಿದ್ರೆ ಏನು ಪ್ರಯೋಜನ ಅಂತ ಹೇಳಿದ್ರೆ, ಅವ್ನು ಹೋಗಿ ಬಾಕಿಯವ್ರ ಹತ್ರ ಏನು ಹೇಳಿದೆ ನಾವು ಹೇಳಿ ನಮ್ಮನ್ನೆಲ್ಲ ಯಾರು ಬಂದು ಹಿಡ್ಕೊಳ್ಳಲ್ಲ, ಅದರಿಂದ ಅವ್ನು ಅಲ್ಲೇ ಬಿದ್ದು ಸಾಯಿಲಿ ಪರವಾಗಿಲ್ಲ, ಅವ್ನಿಗೆ ಏನಾದರೂ ಆಗಲಿ ಪರವಾಗಿಲ್ಲ, ಅದೇ ಕೊಂದಾಕೋದು ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಸರಿ ಅಂತ ಹೇಳ್ಬಿಟ್ಟು ಅವನ್ನ ಕಟ್ಟಾಕಿ ಅವ್ನ ಕೈಲಿರೋದೆಲ್ಲ ತಗೊಂಡೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತು ಆದಮೇಲೆ ಮೂರು ಜನದ ಪೈಕಿ ಇದ್ರಲ್ಲ, ಅವರಲ್ಲಿ ಒಬ್ಬ ವಾಪಸ್ ಬರ್ತಾನೆ. ಬಂದ್ಬಿಟ್ಟು ಇವನ್ನ ಕಟ್ಟಾಕಿದ್ದೇನಲ್ಲ ಬಿಚ್ಚಿಸ್ತಾನೆ. ಬಿಸಿದಾಗ ಇವನು ಕೇಳ್ತಾನೆ, ನೋಡಿ ನನಗೆ ಇಂಥ ಒಳ್ಳೇದು ಮಾಡಿದೆಯಲ್ಲ ನೀನು, ಆ ಒಂದು ಗುಂಪಿಗೆ ಸೇರಿದ್ರು ಕೂಡ ನನಗೆ ಇಂಥೆಲ್ಲ ಮಾಡಿದೆಯಲ್ಲ, ನನಗೆ ಒಂದು ಬಿಡುಗಡೆನೇ ಮಾಡಿದೆಯಾ, ನನಗೆ ಜೀವವೇ ಕೊಟ್ಟಿದ್ದೆ, ಯಾಕಂದರೆ ನನಗೆ ಹೀಗೆ ಇದ್ದಿದೆ, ಈ ಕಾಡಲ್ಲಿ ಯಾರು ತಾನು ಬರ್ತಾಯಿದ್ರು ನನ್ನ ಕಾಪಾಡೋಕ್ಕೆ, ನಾನು ಹೀಗೆ ಇದು ಸಾಯಲೇಬೇಕಾಗಿತ್ತು, ನನಗೆ ಪ್ರಾಣವೇನು ಕೊಟ್ಟಿದ್ದೆ ನೀನು, ಅದರಿಂದ ನೀನು ನಮ್ಮ ಊರಿಗೆ ಬಾ, 1-2 ದಿವಸ ನಮ್ಮ ಊರಲ್ಲಿ ಇದ್ದು ಸ್ವಲ್ಪ ಆತಿಥ್ಯ ಎಲ್ಲ ಸ್ವೀಕಾರ ಮಾಡಿಕೊಂಡು ನಾವು ಹೋಗಿ ನೀನು ಅಂತ ಕರೀತಾನೆ. ಆವಾಗ ಅವ್ನು ಹೇಳ್ತಾ, ಅಯ್ಯೋ ನಾನಲ್ಲೆಲ್ಲ ಬರೋಕ್ಕಾಗಲ್ಲ, ನಾನಲ್ಲಿ ಬಂದುಬಿಟ್ರೆ ಈ ಕಳ್ಳರ ಪೈಕಿ ಸೇರಿದವರು ಅಂತ ಹೇಳ್ಬಿಟ್ಟು ನನ್ನ ಪೊಲೀಸ್ಗೆ ಇಟ್ಕೊಟ್ಬಿಡ್ತಾರೆ, ಅದನ್ನು ನನಗೆ ನನ್ನ ಕೆಲಸ ಏನು ಅಂತಿಲ್ಲ, ನೀನು ಬಿಚ್ಚೋದು ಕೆಲಸ ಅಷ್ಟೇ, ನಾನು ಅವ್ರ ಕಡೆನೇ ಹೋಗಿ ಸೇರ್ಕೋಬೇಕಾದ್ರು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಥೆಯನ್ನು ಹೇಳಿ ರಾಮಕೃಷ್ಣ ಪರಮಹಂಸರು ತೋರಿಸ್ತಾರೆ. ಈ ಮಾಯೆ ಅನ್ನೋದೇ ಇಲ್ಲಿ ಬಂದಿರೋದು 3 ಗುಣಗಳಿದೆಯಲ್ಲ, ಅದಕ್ಕೆ ಸತ್ವ ರಜಸ್ ತಮಸ್ ಅಂತ. ಅದರಲ್ಲಿ ಇದನ್ನು ಕೊಂದಾಕು ಅಂತ ಹೇಳಿದ್ದು ತಮಸ್ಸು, ಕಟ್ಟಾಕು ಅಂತ ಹೇಳಿದ್ರೆ ರಜಸ್ಸು, ಬಿಡ್ಸಕ್ಕೆ ಬಂದಿದ್ದು ಸತ್ವ ಅಂತ ಹೇಳ್ಬಿಟ್ಟು, ಅದರಲ್ಲಿ ನಾವು ತುಂಬ ಜಾಗರೂಕವಾಗಿ ಇದ್ದು ಬಿಟ್ಟು ಏನು ಮಾಡಬೇಕಾಗುತ್ತೆ, ಈ ರಜಸ್ಸು ಮತ್ತು ತಮಸ್ಸನ್ನು ನಾವು ಬದಿಗಿಟ್ಟು ಅವಾಯ್ಡ್ ಮಾಡಿ ಈ ಸತ್ವವನ್ನು ಹೆಚ್ಚಾಗಿ ಬೆಳೆಸ್ಕೋಬೇಕು ನಾವು ಅಂತ. ಆ ಸತ್ವವನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಳೋದಕ್ಕಾಗಿಯೇ ನಮಗೆ ಬೇಕಾದಷ್ಟು ಇರೋ ಎಲ್ಲ ಪೂಜೆಗಳು, ವ್ರತಗಳು ಎಲ್ಲವೂ ಕೂಡ ನಮಗೆ ಸಾಧನೆಗಳು ಎಲ್ಲವೂ ಕೂಡ ಅದಕ್ಕಾಗೇ ಇರೋದು. ಈ ತತ್ವವನ್ನು ತಿಳ್ಕೊಳ್ಳೋಕ್ಕಾಗಲ್ಲ, ಅವೆಲ್ಲ ಇರೋದು. ಸತ್ವವನ್ನು ಬೆಳೆಸ್ಕೊಟ್ಟು ಇವನಿಗೆ ತತ್ವವನ್ನು ತಿಳ್ಕೊಳ್ಳೋಕ್ಕೆ ಬೇಕಾಗಿರೋ ಒಂದು ಸಿದ್ಧತೆ ಮಾಡೋಕ್ಕೆ ಇವುಗಳೆಲ್ಲ ಇರೋದು. ಹಾಗಾಗಿ ಇದಕ್ಕೆ ಉದಾಹರಣೆ ಕೊಡ್ಬೋದು ಅಂತ ಹೇಳಿದ್ರೆ, ನಮಗೆ ಕೊಟ್ಟಿರೋ ಅಷ್ಟು ಸಾಧನೆಗಳು ಕೂಡ ಯಾವುದಾದ್ರು ನಾನು ಹೇಳಿದ್ದಿಲ್ಲ, ಪೂಜೆ ವ್ರತಗಳಿಗೆ ಯಾವ್ದಾದ್ರು ಇದೆಯೋ, ತೀರ್ಥಯಾತ್ರೆಗೆ ಹೋಗೋದು, ಮಹಾತ್ಮನನ್ನು ನೋಡೋದು, ಸತ್ಸಂಗ ಎಲ್ಲವೂ ಕೂಡ ಯಾದಕ್ಕೆ, ಭಜನೆ ಎಲ್ಲವೂ ಕೂಡ ಯಾದಕ್ಕೆ ಇದೆ ಅಂತ ಹೇಳಿದ್ರೆ, ಅದು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಕನ್ನಡಿ ಮೇಲೆ ಸ್ವಲ್ಪ ಕೊಳೆಗಿಲೆ ಇದ್ದರೆ ಅದನ್ನು ಒರೆಸೋ ಕೆಲಸ ಮಾಡುತ್ತೆ ಅಷ್ಟೇ. ಒರೆಸಿ ಕೊಟ್ಬಿಟ್ಟು ನಮಗೆ ಬಿಟ್ಬಿಡುತ್ತೆ, ನಮ್ಮ ಮನಸ್ಸಿನ ಅಂತಃಕರಣವನ್ನು ಇದು ಒರೆಸಿ ಕ್ಲೀನ್ ಮಾಡಿ ಶುದ್ಧ ಮಾಡಿ ಕೊಟ್ಬಿಡುತ್ತೆ. ಶುದ್ಧವಾಗಿರೋ ಅಂತಃಕರಣದಲ್ಲಿ ತತ್ವ ಹತ್ತಿರದಲ್ಲಿ ಇರೋದ್ರಿಂದ ತಾನೇ ಅದರಲ್ಲಿ ಪ್ರತಿಫಲಿತವಾಗುತ್ತೆ ಅಂತ ಹೇಳ್ಬಿಟ್ಟು ಅಂಥ ಒಂದು ಕೆಲಸವನ್ನು ಅದು ಮಾಡುತ್ತೆ ಅಂತ. ಅದರಿಂದ ಅವ್ರು ಹೇಳಿದ್ದಾರೆ, ನೀನು ವಿದ್ಯೆ ಮಾಯೆಯನ್ನು ಯಾವತ್ತೂ ನೀನು ಅದನ್ನು ಸೇವಿಸ್ಬೇಕು. ನೀನು ಸೇವೆ ಮಾಡಿದಾಗ ಅದೇನು ಮಾಡ್ತಾಳೆ ಅವ್ರ ತಾಯಿ ಅಂತ ಹೇಳಿದ್ರೆ, ನಿನಗೆ ಈ ತತ್ವ ಗೊತ್ತಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಇದೆಯಲ್ಲ, ಆ ಒಂದು ತೆರೆ, ಆ ತೆರೆಯನ್ನು ತೆಗೆದು ಅವಳು ನಿನಗೆ ತತ್ವದ ಸಾಕ್ಷಾತ್ಕಾರವನ್ನು ಮಾಡಿಸ್ತಾಳೆ ನಿನಗೆ ಅಂತ ಅವ್ರು ತೋರಿಸ್ತಾರೆ. ಹಾಗಾಗಿ ಅವಿದ್ಯಾ ಮಾಯೆಯೇ ನಾವು ಬಿಟ್ಟು ಹೋಗಬೇಕಾಗಿರೋದು, ವಿದ್ಯೆ ಮಾಯೆಯನ್ನು ನಾವು ಯಾವತ್ತೂ ಅದನ್ನು ಸೇವಿಸಬೇಕಾಗುತ್ತೆ ಅಂತ ಅವರು ಹೇಳಿದರು. ಹೀಗೆ ನಮಗೆ ಈ ಮಾಯೆ ಅನ್ನೋದಕ್ಕೆ ಈ ಶ್ಲೋಕ ಬಂದಿರೋದು. ಅವಿದ್ಯೆ ಅನ್ನೋದಕ್ಕೂ ಕೂಡ ಇದನ್ನು ಅನ್ವಯಿಸ್ಕೋಬೋದು. In summary, it may now be said that from the point of view of common parlance, ಲೌಕಿಕ ವ್ಯವಹಾರ, the ಕಾರ್ಯ is regarded as real. ಹಾಗಾಗಿ ನಾನು ಹೇಳಿದ್ನೆಲ್ಲ, ತತ್ವ ವಿಚಾರ ಮಾಡದೇ ಇರೋ ಸಮಯದಲ್ಲಿ ನಾವು ಯಾವಾಗ ಲೌಕಿಕ ವ್ಯವಹಾರ ಮಾಡ್ತಾ ಇದ್ದೀವಲ್ಲ, ಆ ಸಮಯದಲ್ಲ ಖಂಡಿತ ನಮಗೆ ಮಣ್ಣಿಗೂ ಮತ್ತು ಮಡಿಕೆಗೂ ಬೇರೆ ಬೇರೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಮಡಿಕೆ ಮಣ್ಣು ಒಂದಿನ ಹೇಳ್ಬಿಟ್ಟು ನಾನು ಇವಾಗ ಹೇಳಿದ್ನೆಲ್ಲ, ಯಾರಾದರೂ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಮಡಿಕೆ ಮಣ್ಣು ಎಲ್ಲ ಹೊಂದುತ್ತಾನೆ ಅಂತ ಹೇಳ್ಬಿಟ್ಟು ಅವನು ಕೈಲಿರೋ ಚೆನ್ನಾಗಿರೋ ಮಡಿಕೆನ ಇದು ಅದಕ್ಕೆ ಜಾಗರೂಕತೆ ಎಷ್ಟು ಕೊಡಬೇಕಂತ ಕೊಡದೆ ಅದನ್ನು ನಾಶವಾಗಿರೋ ಥರ ಮಾಡ್ಬೋದು. ಏನು ಮಣ್ತಾನೆ ಹೋಯಿತು ಹೋದರೆ ಏನಾಯಿತು, ಮಣ್ತಾನೆ ಹೋಯಿತು ಅಂತ ಅವ್ರು ತಿಳಿಸ್ಬೋದು. ಆದರೆ ಹಾಗಲ್ವಲ್ಲ, ಯಾಕಂದರೆ ವ್ಯವಹಾರದಲ್ಲಿ ನಮಗೆ ಅದಕ್ಕೊಂದು ಆಕಾರ ಕೊಟ್ಟಿದ್ದೀವಿ, ಅದಕ್ಕೊಂದು ಪ್ರಯೋಜನ ಇದೆ. ಅದು ಹೊಟ್ಟೋದ್ರೆ ನಮಗೆ ಸುಮ್ಮನೆ ಯಾರಾದರೂ ಒಂದು ಗಂಟೆ ಮಣ್ಣು ಕೊಟ್ಟರೆ ನಮಗೆ ಆಗೋಲ್ಲ, ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಆಗೋದಿಲ್ಲ, ನಮಗೆ ಅದಕ್ಕೆ ಅದೇ ಬೇಕು ಅಂತ ಇರುತ್ತಲ್ವಾ. ಹಾಗಾಗಿ ಬೇರೆ ಏನು ಕೊಟ್ಟರು ಆಗೋದಿಲ್ಲ, ಅದಕ್ಕೆ ಅದೇ ಬೇಕಾಗುತ್ತೆ. ಹಾಗಾಗಿ ನಮಗೆ ಬೇರೆ ಏನು ಅದಕ್ಕೆ ಸಪ್ಲಿಮೆಂಟ್ ಕೊಟ್ಟರೆ ಏನು ಅದಕ್ಕೆ ಏನು ಹೇಳ್ತಾರ, ಅದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಕೊಟ್ಟರೆ ಕೂಡ ನಮಗೆ ಪ್ರಯೋಜನ ಆಗಲ್ಲ ಅಂತ. ಹೀಗೆ ನಮಗೆ ಇದನ್ನು ಅವರು ತಿಳಿಸ್ತಾ ಇದ್ದಾರೆ. ಇಟ್ ಹ್ಯಾಸ್ ಬಿ ರಿಗಾರ್ಡೆಡ್ ಆಸ್ ರಿಯಲ್ ಅಂತ. ಕಾರ್ಯ ಅನ್ನೋದು ಇಟ್ ಇಸ್ ರಿಗಾರ್ಡೆಡ್ ಆಸ್ ರಿಯಲ್ ಇನ್ ಲೌಕಿಕ ವ್ಯವಹಾರ. However, this is only ಅವಿಚಾರಿತ ರಮಣೀಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಇದಕ್ಕೆ ಈ ಲೌಕಿಕ ಸ್ಥಿತಿಯಲ್ಲಿ, ಲೋಕ ವ್ಯವಹಾರ ಸ್ಥಿತಿಯಲ್ಲಿ, ದಶೆಯಲ್ಲಿ ನಾವು ಇದು ಬೇರೆ ಅದು ಬೇರೆ ಅಂತೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಕೂಡ ಅವಿಚಾರಿತ ರಮಣೀಯ ಅಂತಂದ್ರೇನು, ವಿಚಾರ ಮಾಡದೇ ಇರೋ ಸ್ಥಿತಿಯನ್ನು. ವಿಚಾರ ಮಾಡಬೇಕು ಅಂತ ಬಂದಾಗ ಏನಾಗುತ್ತೆ, ಅವಾಗ ನಾವು ತತ್ವಕ್ಕೆ ಹೋಗಬೇಕಾಗುತ್ತೆ. ಅವಾಗ ಇದನ್ನು ನಾವು ಬೇರೆ ಬೇರೆ ಅಂತ ಹೇಳಕ್ಕೆ ಬರೋದೇ ಇಲ್ಲ ಅಂತ. ಆನ್ ಅನಲೈಸಿಂಗ್ ದಿ ಸಿಚುವೇಶನ್ as has been done above, from the standpoint of reason, it is seen that it is ಮಿಥ್ಯಾ and ಅನಿರ್ವಚನೀಯ. ಕಾರ್ಯ ಅನ್ನೋದು ಖಂಡಿತ ಮಿಥ್ಯಾ, ಅನಿರ್ವಚನೀಯ ಅಂತ ತೀರ್ಮಾನ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾವು ನೋಡೋದಲ್ಲ ದೃಷ್ಟನಿಷ್ಠ ಸ್ವರೂಪ ಅನ್ನೋದು, ಆಮೇಲೆ ಜನ್ಯಂ ತದ ಅನಿತ್ಯಂ ಅಂತ ಒಂದು, ಆಮೇಲೆ
ಯಾವುದು ಮೊದಲು ಇಲ್ಲ ಆಮೇಲೂ ಇಲ್ಲ, ಮಧ್ಯದಲ್ಲಿ ಮಾತ್ರ ಇರೋ ಥರ ತೋರಿಕೊಳ್ತಾ ಇದೆಯಲ್ಲ, ಅದು ಮಿಥ್ಯಾ ಅನ್ನೋದು. ನೋಡಿ, ಇವಾಗ ಈ ಹಗ್ಗದಲ್ಲಿ ಹಾವು ಅನ್ನೋ ವಿಷಯದಲ್ಲಿ ಕೂಡ ಹಾಗೆ ಆಯಿತು. ಹಗ್ಗ ಮಾತ್ರ ಹಾಗೆ ಆಗಿತ್ತು. ಆ ಜಾಗಕ್ಕೆ ಒಬ್ಬ ಬಂದ್ಬಿಟ್ಟು ಅವನೇನು ಮಾಡ್ತಾನೆ, ಆ ಜಾಗದಲ್ಲಿ ಅಲ್ಲಿರೋದು ಹಾವು ಅಂತ ತಿಳ್ಕೊಳ್ತಾನೆ. ಅದರಿಂದ ಅವನು ಹಾವು ಅಂತ ಅವನ ಮನಸ್ಸಿಗೆ ಬರೋಕ್ಕೆ ಮುಂಚೆ ಹಾವು ಇರಲಿಲ್ಲ ಅಲ್ಲಿ. ಆಮೇಲೆ ಯಾರೋ ಒಬ್ರು ತೋರಿಸ್ಕೊಟ್ರು ಇಲ್ಲಿರೋದು ಹಗ್ಗವೇ ಅಂತ, ಅದು ತಿಳಿದ ಮೇಲೆ ಕೂಡ ಖಂಡಿತ ಹಾವು ಅನ್ನೋದು ಇರೋದಿಲ್ಲ. ಹಾಗಾಗಿ ಈ ಭ್ರಮೆ ಬರೋಕ್ಕೆ ಮುಂಚೆ ಹಾವಿರಲಿಲ್ಲ, ಭ್ರಮೆ ಸರಿಯಾದ ಮೇಲೆ ಹಾವು ಇಲ್ಲ. ಅದರಿಂದ ಮಧ್ಯದಲ್ಲಿ ಭ್ರಮೆ ಇರೋ ಸಮಯದಲ್ಲಿ ಕೂಡ ಹಾವು ಅನ್ನೋದು ಖಂಡಿತ ಇರಲಿಲ್ಲ. ಅಲ್ಲಿ ತೋರ್ತಾ ಇತ್ತಷ್ಟೇನೆ. ತೋರ್ತಾ ಇರೋದನ್ನು ನಾವು ಯಾರು ಇಲ್ಲ ಅಂತ ಹೇಳಿಲ್ಲ. ಆದರೆ ಆ ತೋರ್ತಾ ಇದ್ದಿದ್ದು ಸತ್ಯವಾ ಇಲ್ವಾ ಅಂತ ಒಂದು ಪ್ರಶ್ನೆ ಮಾಡಕ್ಕೆ ಹೋದಾಗ, ವಿಚಾರ ಮಾಡಕ್ಕೆ ಹೋದಾಗ ಗೊತ್ತಾಗುತ್ತೆ ಅದು ಸತ್ಯ ಅಂತಲೇ ಹೇಳೋಕ್ಕಾಗಲ್ಲ, ಅಸತ್ಯ ಅಂತಲೇ ಹೇಳೋಕ್ಕಾಗಲ್ಲ, ಅಸತ್ ಅಂತಲೇ ಹೇಳೋಕ್ಕಾಗಲ್ಲ. ಸತ್ಯ ಅಂತ ಯಾಕೆ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ, ಅಲ್ಲಿ ಇರೋ ಹಾವು ನಿಜವಾಗ್ಲೂ ಇದ್ದಿದ್ರೆ ಖಂಡಿತ ಇದು ಆಮೇಲೆ ಕೂಡ ಹಾಗೆ ಇರಬೇಕಾಗಿತ್ತು. ನಮಗೆ ಇದು ಹಗ್ಗ ಅಂತ ತೋರಿಸ್ಕೊಟ್ಟ ಮೇಲೆ ಕೂಡ ಹಾವಾಗೇ ಇರಬೇಕಾಗಿತ್ತು. ಆದರೆ ಆಗಿಲ್ಲ. ಆಮೇಲೆ ಅದರಿಂದ ಅದು ಸತ್ಯನ ಬಾಧಿತವಾಗೋಗ್ಬಿಡ್ತೇನೆ. ಆಮೇಲೆ ಅಸತ್ಯನ ಪ್ರತಿಯೇತ. ಇದು ಅಕಸ್ಮಾತ್ ಮೊಳದು ಕೊಂಬನ ಥರ ಇದು ಅಸತ್ತು ಅಂತ ಹೇಳಿದ್ರೆ ಅದು ಹೇಳೋಕ್ಕಾಗಲ್ಲ. ಅಸತ್ತು ಮೊಳದು ಕೊಂಬು ಅನ್ನೋದು ನಮಗೆ ಪ್ರತೀತಿಗೆ ಬರೋಲ್ಲ, ಯಾರಿಗೂ ಪ್ರತೀತಿಗೆ ಬರೋದಿಲ್ಲ ಅದು. ಆದರೆ ಇಲ್ಲಿ ಏನಾಯಿತು, ಈ ಮಾಯಿಕವಾದ ಹಾವು ನಮಗೆ ಪ್ರತೀತಿಗೆ ಬಂತು. ಅವನಿಗೆ ಮನಸ್ಸಿಗೆ ಅವನಿಗೆ ದುಃಖ ಭಯವನ್ನು ಉಂಟು ಮಾಡಿತು. ಈ ಕಷ್ಟವೆಲ್ಲ ಅವನಿಗೆ ಹುಟ್ಟಿದೆ, ಆದರೂ ಕೂಡ ಇಲ್ಲದೇ ಇರೋ ವಸ್ತು. ಹಾಗಾಗಿ ಆ ವಸ್ತುವನ್ನು ನಾವು ಯಾವತ್ತೂ ಅತ್ಯಂತ ಇಲ್ಲದೇ ಇರೋ ವಸ್ತು ಅಂತ ಮೊಳದು ಕೊಂಬದ ಗುಂಪಿಗೂ ಸೇರ್ಸೋಕ್ಕಾಗಲ್ಲ. ಸತ್ಯವಾದ್ದು ಅಂತ ನಾವು ಈ ಹಗ್ಗದ ಗುಂಪಿಗೂ ಸೇರ್ಸೋಕ್ಕಾಗಲ್ಲ ಅದನ್ನು. ಹಾಗಾಗಿ ಅದನ್ನು ಸದಸದ್ ವಿಲಕ್ಷಣ ಅನಿರ್ವಚನೀಯ ಅಂತ ಹೇಳ್ತಾರೆ. ಅದಕ್ಕೆ ಮಿಥ್ಯಾ ಅಂತ ಇನ್ನೊಂದು ಹೆಸರು ಅಂತ. From the standpoint of the underlying reality, Sat, which is untouched by any change whatsoever, the only substance is the Sat Padartha on which all this is superimposed, Aropita, and as such does not exist like the snake on the rope. Nasidasti bhavishyati. It never was, nor is, nor will it ever be. ಅಂತ ಇವಾಗ ನೋಡಿ, ಅದಕ್ಕೆ ಮತ್ತೆ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಹಗ್ಗ ಹಾವು ಅನ್ನೋದನ್ನೇ ತಗೊಳ್ತಾ ಇದ್ದಾರೆ. ಯಾಕಂದರೆ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಆ ಎಕ್ಸಾಂಪಲ್ ನಮಗೆ ಚೆನ್ನಾಗಿರುತ್ತೆ. ಅದು ನೋಡಿ, ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ದಿ ಅಂಡರ್ಲೈಯಿಂಗ್ ರಿಯಾಲಿಟಿ, ಯಾವುದು ಹಗ್ಗ ಹಾವು ಅನ್ನೋ ಕೇಸಲ್ಲಿ ಅಂಡರ್ಲೈಯಿಂಗ್ ರಿಯಾಲಿಟಿ ಅನ್ನೋದು ಹಗ್ಗ, ಆರೋಪಿತವಾದ್ದು ಹಾವು ಅಂತ ಆಗುತ್ತೆ. ಸರಿ, ಈ ಕಾರ್ಯಕಾರಣ ಅಂತ ಹೇಳುವಾಗ ಏನಾಯಿತು, ಅಂಡರ್ಲೈನ್ ರಿಯಾಲಿಟಿ ಅನ್ನೋದು ಮಣ್ಣು ಅಂತಾಯಿತು. ತೋರಿಸ್ಕೊಳ್ದಾದ್ರು ಯಾವುದು ಮಡಿಕೆ, ಕುಡಿಕೆ, ತಟ್ಟೆಗಳು ಅಂತ ಬೇರೆ ಬೇರೆ ನಾನಾ ವಸ್ತುಗಳಾಯಿತು. ಹಾಗಾಗಿ ಅಂಡರ್ಲೈನ್ ರಿಯಾಲಿಟಿ ಒಂದು, ಆದರೆ ತೋರ್ಕೊಳ್ಳೋದು ಒಂದು ಅಂತ. ಹಾಗಾಗಿ ಅದಕ್ಕೇ ನಮ್ಮ ಮೇಷ್ಟ್ರು ಅವರು ಯಾರೋ ಒಬ್ಬರು ತತ್ವಚಿಂತಕರ ಜೊತೆ ಮಾತಾಡಿದ್ದಾರೆ. ನನಗೆ ಯಾರು ಅಂತ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಬಟ್ ಅವ್ರು ಹೇಳೋದ್ರಿಂದ ಒಂದು ವಿಷಯವನ್ನು ಒಂದು ದಾಟಿ ಹೇಗೆ ಹೇಳ್ತಾ ಇದ್ರು ಅನ್ನೋದನ್ನು ನಮ್ಮ ಮೇಷ್ಟ್ರು ಅದನ್ನು ಹೇಳ್ತಾ ಇದ್ರು. ಇರೋದೊಂದು, ತೋರೋದೊಂದು. ಆ ಎರಡು ಶಬ್ದಗಳು ನಾವು ಜ್ಞಾಪಕ ಇಟ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ನಾವು ಇರೋದೊಂದು, ತೋರೋದೊಂದು. ಅದರಿಂದ ಏನಾಯಿತು, ತೋರೋದು ಅನ್ನೋದು ಖಂಡಿತ ಇರೋದಲ್ಲ, ಅದು ವಸ್ತು ಅಲ್ಲ ಅದು. ಹಾಗಾಗಿ ಇರೋದು ಅನ್ನೋದು ಖಂಡಿತ ತೋರೋ ವಿಷಯವಲ್ಲ ಅದು ಅಂತ ನಮಗೆ ಗೊತ್ತಾಗುತ್ತೆ. ಅದರಿಂದ ಇರೋದೊಂದು, ತೋರೋದೊಂದು ಅಂತ. ಹಾಗಾಗಿ ಅದು ಇರೋದೇನೋ ಮೃತ್, ಆದರೆ ತೋರೋದೇನೋ ನಮಗೆ ಘಟಶರಾವಾದಿ ವಸ್ತುಗಳಿಗೆ ತೋರ್ತಾ ಇದೆ ಅಂತ. ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ, ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ದಿ ಅಂಡರ್ಲೈಯಿಂಗ್ ರಿಯಾಲಿಟಿ, ಸತ್ ಅನ್ನೋದು ಸತ್ ಅಂತ ಒಂದೇ ಸತ್ಯ, ಆದರೆ ಬಾಕಿದೆಲ್ಲ ಅಸತ್ತು, ಮಿಥ್ಯ ಅಂತ ಆಗುತ್ತೆ. ಇದು ವಿಚ್ ಇಸ್ ಅನ್ಟಚ್ಡ್ ಬೈ ಎನಿ ಚೇಂಜ್ ವಾಟ್ಸೋಎವರ್. ನೋಡಿ, ಇವಾಗ ನಾವು ಮತ್ತೆ ನೋಡಿದ್ದೀವಿ. ಈ ಘಟವನ್ನೇ ತಗೊಳ್ಳೋಣ. ಮಣ್ಣಿಂದ ಘಟವನ್ನು ಮಾಡ್ತಾನೆ. ಘಟವನ್ನು ನಾವು ತುಂಬ ದಿವಸ ಬಳಸ್ತೀವಿ, ಎಲ್ಲ ಮಾಡ್ತೀವಿ. ಒಂದಾನೊಂದು ಸಮಯದಲ್ಲಿ ಕೈಯಿಂದ ಹೊಡೆದು ಬಿಡ್ತೇವೆ. ಅವಾಗ ಏನಾಯಿತು, ಮಣ್ಣು ಅನ್ನೋದು ಮುಂಚೆನೂ ಇತ್ತು, ಘಟವಾಗಿದ್ದಾಗಲೂ ಇದೆ. ಆಮೇಲೆ ಅದು ಮುರಿದೋದ ಮೇಲೂ ಮಣ್ಣು ಅನ್ನೋದು ಇದೆ, ಆದರೆ ಬೇರೆ ಬೇರೆ ಆಕಾರದಲ್ಲಿದೆ ಅಷ್ಟೇ. ಮಣ್ಣು ಘಟ ಅಂತ ಉತ್ಪತ್ತಿ ಆಗೋಕ್ಕೆ ಮುಂಚೆ ಅದು ಮಣ್ಣಿನ ಹೆಂಟೆ ಅಂತ ರೀತಿಯಲ್ಲಿ ಇತ್ತು. ಘಟ ಅಂತ ಉತ್ಪತ್ತಿ ಆದಮೇಲೆ ಅದು ಘಟ ಅಂತ ಹೆಸರು ತಗೊಳ್ತು. ಆಮೇಲೆ ನಾಶವಾದ ಮೇಲೆ ಅದು ಚೂರುಗಳು ಅಂತ ಆಯ್ತದೆ. ಚೂರು ಅಂತ ಹೇಳ್ತೀವಲ್ಲ, ಚೂರು ಪಾರು ಅಂತ ಹೇಳ್ತೀವಲ್ಲ, ಆ ಥರ ಆಯ್ತದೆ. ಆದರೆ ಏನಾಯಿತು, ಮಣ್ಣಿನ ಹೆಂಟೆ ಇದೆ ಅಂತ ಹೇಳಿದ್ವಿ, ಘಟ ಇದೆ ಅಂತ ಹೇಳಿದ್ವಿ ಎರಡನೇ ಸ್ಟೇಜಲ್ಲಿ. ಮೂರನೇ ಸ್ಟೇಜಲ್ಲಿ ಘಟ ನಾಶವಾದ ಮೇಲೆ ಚೂರುಗಳು ಇವೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇವೆ ಅನ್ನೋದು ಮಾತ್ರ ಖಂಡಿತ ಎಲ್ಲೂ ಹೋಗಲೇ ಇಲ್ಲ. ಆದರೆ ಆ ಹೆಸರುಗಳು ಮಾತ್ರ ಹೊರಟೋಯ್ತು. ಅದಕ್ಕೆ ಕೊಟ್ಟಿದ್ದ ರೂಪಗಳೆಲ್ಲ ಹೊರಟೋಯ್ತು. ಅದಕ್ಕಿರೋ ಒಂದೊಂದು ಪ್ರಯೋಜನ ಅಂತ ಇದೆಯಲ್ಲ, ಅದೆಲ್ಲ ಕೂಡ ಹೊರಟೋಯ್ತು ಅಂತ ಆಯ್ತದೆ. ಹಾಗಾಗಿ ಈ ಒಂದು ಹೀಗೆ ನೋಡಿದ್ರೆ ನಮ್ಗೆ ಏನಾಯಿತು, ನಾಮ ಮತ್ತು ರೂಪ, ಅದಕ್ಕಿರೋ ಅರ್ಥಕ್ರಿಯಾಕಾರಿತ್ವ ಅದೆಲ್ಲ ಕೂಡ ಖಂಡಿತ ಸತ್ಯವಲ್ಲ ಅದು. ಯಾಕಂದರೆ ಅದು ತೋರಿ ಹೋಗ್ತಾ ಇದೆ, ಬೇರೆ ಬೇರೆ ರೂಪಗಳು ತಗೊಳ್ತಾ ಇದೆ. ಅದರಿಂದ ಅದು ಸತ್ಯವಲ್ಲ. ಇರೋದು ಮಾತ್ರ ಒಂದೇ ಒಂದು ಸತ್ಯ, ಯಾವುದು ಅಂತ ಹೇಳಿದ್ರೆ ಮೃತ್ ಅನ್ನೋದೇ ಸತ್ಯ ಅದರಲ್ಲಿ ಅಂತ. ಅದೇ ಥರನೇ ಇಲ್ಲೂ ಕೂಡ ಸತ್ ಅಂತ ಒಂದಿದೆಯಲ್ಲ, ಎಕ್ಸಿಸ್ಟೆನ್ಸ್ ಅಂತ. ಈ ಕ್ಯಾಪಿಟಲ್ ಅದಕ್ಕೆ ಎಕ್ಸಿಸ್ಟೆನ್ಸ್ ಅಂತ, ಬ್ರಹ್ಮಕ್ಕೆ ಸತ್ ಅಂತ ಹೇಳ್ತೀವಿ ನಾವು. ಆ ಸತ್ ಅನ್ನೋದೇ ಎಲ್ಲದಕ್ಕೂ ಇರೋ ಅಂಡರ್ಲೈನ್ ರಿಯಾಲಿಟಿ ಅನ್ನೋದು. ಅದು ಮಾತ್ರ ಖಂಡಿತ ಯಾವತ್ತೂ ಬದಲಾವಣೆ ಹೊಂದೋದೇ ಇಲ್ಲ. ಆ ಸತ್ ನಾನು ಅಂತ ನಾವು ನಮಗೆ ಮನಸ್ಸಿಗೆ ಬರಬೇಕು ಖಂಡಿತವಾಗಿ. ಯಾಕಂದರೆ ಅದಕ್ಕಾಗಿ ನಾವು ಈ ವೇದಾಂತವೆಲ್ಲ ನಾವು ಓದ್ತಾ ಇದ್ದೀವಿ, ಈಗ ಸಾಧನೆ ಕೂಡ ಮಾಡ್ತಾ ಇದ್ದೀವಿ. ಸರ್, ನಮಗೆ ಬರಬೇಕಾದ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಈ ಥರ ನಾನು ತೋರ್ಕೊಳ್ತಾ ಇದೇ ತೋರೋದು, ಆದರೆ ಇರೋದು ಅದು ಅಂತ. ಹಾಗಾಗಿ ನಾನು ವಾಸ್ತವವಾಗಿ ಇದು ಅವಾಸ್ತವವಾಗಿ ನಾನು ಹೀಗೆ ತೋರ್ಕೊಳ್ತಾ ಇದ್ದೀನಿ ಅಂತ ನಾವು ಅನುಸಂಧಾನ ಮಾಡೋದು ಕೂಡ ಹೀಗೆ ಮಾಡ್ಕೋಬೇಕು. ನಾವು ವಾಸ್ತವವಾಗಿ ನಾನು ಅದು ಯಾವತ್ತೂ ಅಳಿವಿಲ್ಲದೇ ಇರೋದು, ಯಾವತ್ತೂ ಅದಕ್ಕೆ ನಾಶವೇ ಇಲ್ಲ ನನ್ನ ಸ್ವರೂಪಕ್ಕೆ, ಯಾವತ್ತೂ ನಾನು ಹಾಗೇ ಇರ್ತೀನಿ, ಒಂದೇ ರೀತಿಯಲ್ಲಿ ಇರ್ತೀನಿ ನಾನು.
ಆದರೆ ಇದು ಮಾತ್ರ ಬಂದು ಹೋಗ್ತಾ ಇರುತ್ತೆ ಇದು ಅಂತ ಹೇಳ್ಬಿಟ್ಟು ಇದು ಮಾತ್ರ ಹೀಗೆ ತೋರ್ಕೊಳ್ತಾ ಇದೆ, ತೋರ್ಕೊಳ್ಳೋದಿದು, ಆದರೆ ನಾನು ವಾಸ್ತವವಾಗಿರೋದು. ಹಾಗಾಗಿ ನಾನೇ ಈ ಥರ ತೋರ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ತಪ್ಪಿಲ್ಲ, ಆದರೆ ಇದೇ ನಾನು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಹಾಗೆ ಅದನ್ನೇ ವೇದಾಂತ ತಪ್ಸಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ಇದನ್ನೇ ನೀನು ತೋರ್ತಾ ಇರೋದನ್ನ ನೀನು ಅಂತ ನೀನು ತಿಳ್ಕೊಂಡಿದ್ಯಾ, ಅದೇ ನೀನು ಮಾಡಿದ ಮೊದಲು ತಪ್ಪು. ಅದೇ ತೋರ್ಕೊಳ್ಳೋಕ್ಕೆ ತೋರ್ತಾ ಇರೋದಕ್ಕೆ ಹಿನ್ನೆಲೆಯಲ್ಲಿ ಒಂದು ಇದೆಯಲ್ಲ, ಕಣ್ಣಿಗೆ ತೋರದೇ ಇರೋ ವಸ್ತು, ಆ ವಸ್ತುವೇ ನಾನು ಅಂತ, ಅದನ್ನು ನಾನು ಅಂತ ನೀನು ಯಾವತ್ತೂ ಗಮನಿಸ್ಕೋ ಅಂತ. ನೋಡಿ ಅಲ್ಲೂ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಣ್ಣಿಗೆ ತೋರದೇ ಇರೋ ವಸ್ತು ಅದು, ಆದರೆ ಅದನ್ನು ನಮ್ಮ ಅನುಭವದಲ್ಲಿ ಮಾತ್ರ ಖಂಡಿತ ಇದೆಯಲ್ಲ ಅದು. ಯಾಕೆ ಅಂದರೆ ನಾವೆಲ್ಲರೂ ಕೂಡ ನಾನು ಇದ್ದೀನಿ ಅಂತ ಹೇಳ್ತೀವಲ್ವ, ಬಾಕಿಯವರೆಲ್ಲ ಇದ್ದಾರೆ ಹೋಗ್ತಾರೆ ಅಂತ ಏನಿದ್ರು ಕೂಡ ನಾನು ಇದ್ದೀನಿ ಅನ್ನೋ ವಿಷಯಕ್ಕೆ ಬಂದ್ಬಿಟ್ಟು ನಮಗೆ ಸಂಶಯವೇ ಇಲ್ಲ, ಖಂಡಿತ ನಾನು ಇದ್ದೀನಿ ಅನ್ನೋ ವಿಷಯಕ್ಕೆ. ಅದು ಯಾವ ನಾನು ಅಂತ ಮಾತ್ರ ನಾವು ನೋಡ್ಕೋಬೇಕಾಗಿದೆ. ಅದು ಏನು ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಕೂಡ ನಮಗೆ ಈ ತೋರ್ತಾ ಇರೋ ವಿಷಯಗಳಲ್ಲಿ ನಮಗೆ ಸತ್ಯವಲ್ಲ ಅಂತ ಅನ್ನೋದನ್ನ ನಮ್ಮ ಈ ಜೀವನದಲ್ಲೇ ತೋರಿಸ್ತಾ ಇದ್ದಾರೆ. ಇಲ್ಲಿ ಬಾಲ್ಯಾದಿಶ್ವಪಿ ಜಾಗ್ರದಾದಿಶು ತಥಾ ಸರ್ವಾಸ್ವಸ್ಥಾಸ್ವಪಿ ಅಂತ ಹೇಳುವಾಗ, ಬಾಲ್ಯಾವಸ್ಥೆಯಲ್ಲಿ ನಾನು ಒಂದು ರೀತಿಯಾಗಿ ತೋರ್ಕೊಂಡೆ, ಯವನಾವಸ್ಥೆಯಲ್ಲಿ ಬೇರೆ ರೀತಿಯಾಗಿ ತೋರ್ಕೊಂಡೆ, ನಾನು ಮಧ್ಯಾವಸ್ಥೆ ಅಂತ ಹೇಳ್ತೀವೋ ಮಿಡ್ಲ್ ಏಜ್ ಅಂತ ಹೇಳ್ತೀವೋ ಅಲ್ಲಿ ಬೇರೆ ರೀತಿಯಾಗಿ ತೋರ್ಕೊಂಡೆ, ಇವಾಗ ನಾನು ಓಲ್ಡ್ ಏಜ್ ಅಂತ ಬಂದಾಗ ಕೂಡ ನಾನು ಬೇರೆ ರೀತಿಯಾಗಿ ತೋರ್ಕೊಳ್ತಾ ಇದ್ದೀನಿ ಅಂತ. ಆದರೆ ಕೂಡ ನಾನು ಅನ್ನೋದು ಖಂಡಿತ ಎಲ್ಲದರಲ್ಲೂ ಅನುಸೃತವಾಗಿದೆ, ಅದೇ ತೋರ್ಕೊಂಡಿದ್ದು ಮಾತ್ರ ಬೇರೆ ಬೇರೆ ಆಗ್ತಾ ಇದೆ ಅದು ಅಂತ. ಆದಾಗ ಹಾಗೆ ನೋಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ, ಅವುಗಳೆಲ್ಲ ಬಂದು ಹೋಗೋದೆಲ್ಲ ಖಂಡಿತ ಸತ್ಯವಲ್ಲ, ಮಿಥ್ಯ ಅದು. ಆದರೆ ನಾನು ಖಂಡಿತ ಯಾವತ್ತೂ ಕೂಡ ಅಚ್ಚಲಿದೆ ಇರೋ ಒಂದೇ ವಸ್ತು ನಾನು ಅಂತ ನಾವು ತಿಳ್ಕೊಬೋದು. ಹೀಗೆ ಅದು ತಿಳ್ಕೊಬೇಕು ನಾವು ವಾಸ್ತವವಾಗಿ. ಹಾಗಾಗಿ ಇವುಗಳೆಲ್ಲ ಆರೋಪಿತ, ಈ ದೇಹಾದಿಗಳು ಅದಕ್ಕೆ ಬಂದಿರೋ ಅವಸ್ಥೆಗಳು ಅದೆಲ್ಲ ಆರೋಪಿತ, ಆಗಂತುಕ ಅಂತ ಒಂದು ಶಬ್ದ ಇರುತ್ತೆ ಸಂಸ್ಕೃತದಲ್ಲಿ. ಆಗಂತುಕ ಅಂತ ಹೇಳಿದ್ರೆ ಏನು, ಬರುತ್ತೆ, ಮಧ್ಯದಲ್ಲಿ ಬರುತ್ತೆ, ಹೊಸದಾಗಿ ಬರುತ್ತೆ, ಆಮೇಲೆ ಆಗಂತುಕವಾದೆಲ್ಲ ಖಂಡಿತ ಗಂತುಕ, ಆ ಗಂತುಕ ಎರಡೂ ಇದೆ ಅದರಲ್ಲಿ, ಬಂದಿದ್ದು ಹೋಗೋದು ಎರಡೂ ಕೂಡ ಆಗುತ್ತೆ ಅದಕ್ಕೆ. ಆದರೆ ಇದು ಮಾತ್ರ, ಈ ಸ್ವರೂಪ ಮಾತ್ರ ಯಾವತ್ತೂ ಇರ್ತಾ ಇರುತ್ತೆ. ಅದು ಈ ಜೀವನದಲ್ಲಿ ಮಾತ್ರ ಅಲ್ಲ, ನಾನಾ ಜೀವನಗಳಲ್ಲೂ ನಾವು ಹಾಗೆ ಇರ್ತಿದ್ದೀವಿ ಅನ್ನೋದನ್ನು ನಮಗೆ ಗೀತೆಯಲ್ಲಿ ಆ ಶ್ಲೋಕ ತೋರಿಸುತ್ತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ಅನ್ಯಾನಿ ವಿಹಾಯ ನರ ಅನ್ಯಾನಿ ದೇಹಿ ಗೃಹಾತಿ ನವಾನಿ ದೇಹಿ ಅಂತ. ಹಾಗಾಗಿ ಹೇಗೆ ನಾವು ಈ ಬಟ್ಟೆಗಳನ್ನ ಹಳೆದಾಯಿತು ಅಂತ ಹೇಳ್ಬಿಟ್ಟು ತೆಗೆದಾಕ್ಬಿಡ್ತೀವೋ, ಹೊಸದನ್ನು ಸ್ವೀಕಾರ ಮಾಡ್ತೀವೋ, ಅದೇ ಥರವೇ ಈ ದೇಹವನ್ನು ಕೂಡ ಅದು ಜೀರ್ಣವಾದ ಮೇಲೆ ಅದನ್ನು ಬಿಟ್ಬಿಡ್ತೀವಿ, ನಾವು ಇನ್ನೊಂದನ್ನು ಸ್ವೀಕಾರ ಮಾಡ್ತೀವಿ. ಆದರೆ ನಾವು ಬಿಡುವಾಗ ನಾವು ಬಿಡ್ತಾ ಇದ್ದೀವಿ ಅಂತ ಹೇಗೆ ಬಂದು ಮನಸ್ಸೇನು ಬರೋಲ್ಲ ನಮಗೆ, ಅದು ಹೋಗ್ಬಿಡ್ತಾ ಇದೆ ಅಂತಲೇ ಬರೆಸ್ಕೊಳ್ತಾ ಇದ್ದು. ಆದರೆ ನಮಗೆ ಅಲ್ಲೂ ಕೂಡ ಕೃಷ್ಣ ತತ್ವವನ್ನು ತಿಳಿಸ್ತಾ ಇದ್ದಾನೆ, ನೀನು ಆ್ಯಕ್ಚುಲಿ ಬಿಟ್ಬಿಡ್ತಾ ಇದೆಯಾ ಅದನ್ನು. ಅದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಶ್ರುತಿ ಪ್ರಮಾಣ ಇದೆ ನಮಗೆ. ಆ ಸತ್ತೋಗೋ ಕೊನೆಯ ಗಳಿಗೆ ಇದೆಯಲ್ಲ, ಆ ಗಳಿಗೆ ಅವನಿಗೆ ಹೇಗಾಗುತ್ತೆ ಅನ್ನೋದನ್ನು ಶ್ರುತಿ ವರ್ಣನೆ ಮಾಡ್ತೇನೆ, ಅದೇ ಪ್ರಮಾಣ ನಮಗೆ. ಯಾಕಂದರೆ ಆ ಗಳಿಗೆಯಲ್ಲಿರೋನು ನನಗೆ ಈ ಥರ ಆಗ್ತಾ ಇದೆ ಅಂತ ಹೇಳೋಕ್ಕಾಗೋದಿಲ್ಲ ಅವನಿಗೆ. ಯಾಕಂದರೆ ಆ ಗಳಿಗೆ ಅವನು ಹೋಗಿದ್ದೇನೆ, ಆ ಸ್ಥಿತಿಗೆ ಅವನು ಹೋಗಿದ್ದೇನೆ, ಬೇರೆ ಬಾಯಿಂದ ಮಾತಾಡೋಕ್ಕಾಗಲ್ಲ, ಕಿವಿಯಿಂದ ಇನ್ನೊಂದು ಹೇಳೋದನ್ನು ಕೇಳಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂದಾಗಲೇ ಅವನಿಗೆ ಆ ಸ್ಥಿತಿ ಬರುತ್ತೆ. ಅದರಿಂದ ಅವ್ನು ಏನು ಹೇಳೋಕ್ಕಾಗಲ್ಲ. ಸರಿ, ಅವನು ಈ ಸ್ಥಿತಿಗೆ ಬಂದು ಎಲ್ಲೋ ಬೇರೆ ಲೋಕಾಂತರಕ್ಕೆ ಹೋಗಿರ್ತಾನಲ್ಲ, ಅವನು ವಾಪಸ್ ಬಂದ್ಬಿಟ್ಟು ನನಗೆ ಹೇಳೋಕ್ಕೂ ಬರೋದಿಲ್ಲ, ಯಾಕೆಂದರೆ ಅದು ಕೂಡ ಆ ಥರ ಸಂಭವ ಅಲ್ಲ. ಅದನ್ನು ಆಮೇಲೆ ಬಾಕಿಯವರು ಅವ್ನ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಳ್ಳೋಕ್ಕೂ ಅವ್ರಿಗೆ ಗೊತ್ತಾಗಲ್ಲ ಅಂತ. ಇದಕ್ಕೆ ಶ್ರುತಿ ಒಂದೇ ಪ್ರಮಾಣ. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, ಕೊನೆಯ ಗಳಿಗೆಯಲ್ಲಿ ಅವನಿಗೆ ಅವನ ಒಂದು ಹಿಂದಿನ ಒಂದು ವಾಸನೆಗಳ ಪ್ರಕಾರ ಅವನಿಗೆ ಮುಂದೆ ಏನು ಜೀವನ ಅವನಿಗೆ ಬರುತ್ತೆ ಅಂತ ಅದರ ಒಂದು ಸೂಚನೆ ಅವನಿಗೆ ಸಿಗುತ್ತೆ. ಅದನ್ನು ಬಿಟ್ಟು ಅದನ್ನ ಸೂಚನೆ ತಗೊಂಡು ಅವನು ಏನು ಮಾಡ್ತಾನೆ, ನಾವು ಹೇಗೆ ಮನೆಯಿಂದ ಹೊರಗಡೆ ಹೋಗುವಾಗ ಇಂಥ ಒಂದು ಕಡೆಗೆ ಹೋಗ್ತಾ ಇದ್ದೀನಿ ಅಂತ ನಾವು ನಿರ್ಧಾರ ಮಾಡ್ಕೊಂಡೇ ಹೋಗ್ತೀವೋ, ಈ ಮನೆಯ ಬಾಗಿಲಿಂದ ಆಚೆ ಬರುವಾಗ, ಮನೆಯನ್ನು ಬಿಡುವಾಗ ನಾವು ಇಂಥ ಕಡೆ ಹೋಗ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡೇ ಬಿಡ್ತೀವೋ, ಅದೇ ರೀತಿಯಲ್ಲಿ ಇವನು ಕೂಡ ಈ ದೇಹವನ್ನು ಬಿಡುವಾಗ ಮುಂದಿನ ಇದು ಯಾವುದಾಗಿರುತ್ತೆ ಅಂತ ನಿರ್ಧಾರ ಮಾಡ್ಕೊಂಡೇ ಹೋಗ್ತಾನೆ ಅಂತ ಇದಕ್ಕೆ ನಮಗೆ ಅದು ಪ್ರಮಾಣವಾಗಿ ಸಿಗುತ್ತೆ ನಮಗೆ. ಹಾಗಾಗಿ ಇವನು ಬಿಡ್ತಾನೆ ಅಂತ ಗೊತ್ತಾಗ್ತಾ ಇದೆ. ಇವನಿಗೆ ತನ್ನ ವಶದಲ್ಲಿ ಇರೋದಿಲ್ಲ, ನಾನು ಇರಬೇಕು ಅಂತ ಅವ್ನು ಅಂದ್ಕೊಂಡ್ರು ಕೂಡ ಇರೋಕ್ಕಾಗೋದಿಲ್ಲ ಅದು. ಹಾಗಾಗಿ ಆದರೆ ಅವನಿಗೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಅಥವಾ ಇನ್ನೊಂದು ಇದು ನಮಗೆ ಬರ್ತಾ ಇದೆ ಅಂತ ಆ ಒಂದು ಪರಿಸ್ಥಿತಿ ಮಾತ್ರ ಇರುತ್ತೆ, ಅದನ್ನು ಅವನು ಬಿಡ್ತಾನೆ ಅಂತ ಆಗುತ್ತೆ. ಈ ಬಿಡ್ತಾನೆ ಅನ್ನೋದಕ್ಕೆ ನಮಗೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಈ ಚಾಂದೋಗ್ಯ ಉಪನಿಷತ್ತಲ್ಲಿ. ಒಂದು ಮರ ನೋಡಿ, ಕೆಲವು ಸತಿ ನಾವು ಮರ ನೋಡಿದಾಗ ಬೇಕಾದಷ್ಟು ರಂಬೆಗಳೆಲ್ಲ ಇರುತ್ತೆ, ಅದಕ್ಕೆ ಕೊಂಬೆಗಳೆಲ್ಲ ಇರುತ್ತೆ. ಅದು ಕೆಲವು ಸತಿ ಮಾತ್ರ ಏನಾಗುತ್ತೆ, ಮರ ಹಾಗೆ ಇರುತ್ತೆ, ಕೆಲವು ಕೊಂಬೆಗಳು ಮಾತ್ರ ಒಣಗೋಗ್ಬಿಟ್ಟಿರುತ್ತೆ. ಅದನ್ನು ನೋಡಿದ್ದೀವಲ್ವ, ಕೆಲವು ಕಡೆ ಆಗ್ತಾ ಇರುತ್ತೆ. ಅವಾಗ ಅದನ್ನು ಉದಾಹರಣೆಗೆ ಇಟ್ಕೊಂಡು ಶ್ರುತಿ ಹೇಳುತ್ತೆ ನಮಗೆ, ಆ ಮರದಲ್ಲೂ ಒಂದು ಜೀವ ಇದ್ದಾನೆ. ಯಾಕಂದರೆ ನಮ್ಮದಲ್ಲಿ ಮರವನ್ನು ಜೀವ ಅಂತ ಒಪ್ಕೊಂಡಿದ್ದಾರೆ, ಯಾಕೆಂದರೆ ಅದು ಸ್ಥಾವರವಾಗಿರೋ ಜೀವ. ಜಂಗಮ ಅನ್ನೋದು ಪ್ರಾಣಿ ಪಕ್ಷಿಗಳು, ನಾವುಗಳು ಕೂಡ ಜಂಗಮಾನೇ. ಹಾಗಾಗಿ ಮರ ಅನ್ನೋದು ಬಂದ್ಬಿಟ್ಟು ಸ್ಥಾಯಿಯಾಗಿ ಸ್ಥಿರವಾಗಿರೋದು, ಹಾಗೆ ಸ್ಥಿರಚರ ಅಂತ ಎರಡು ಹೇಳ್ತಾರೆ ನೋಡಿ. ಹಾಗಾಗಿ ಸ್ಥಿರವಾಗಿರುವ ಮರದಲ್ಲೂ ಕೂಡ ಒಂದು ಜೀವ ಇದ್ದಾನೆ. ಆ ಜೀವ ಒಂದಾನೊಂದು ಕಾಲದಲ್ಲಿ ಅವನು ಒಂದು ಭಾಗದಲ್ಲಿ ಅಭಿಮಾನವನ್ನು ಬಿಟ್ಬಿಡ್ತಾನೆ. ಅದೇ ಒಂದು ಬ್ರಾಂಚಲ್ಲಿ ಅಭಿಮಾನ ಹೊರಟೋಗುತ್ತೆ. ಇಲ್ಲೂ ಕೂಡ ನಾವು ಹೇಳ್ಬೋದು, ಒಂದಾನೊಂದು ರೀತಿಯಲ್ಲಿ ಒಬ್ಬನಿಗೆ ಆಂಪಿಟೇಷನ್ ಮಾಡಿಬಿಟ್ಟು ಕಾಲು ಹೋಗ್ಬಿಡುತ್ತೆ, ಅಥವಾ ಕಾಲು ಏನಾದರೂ ಸ್ಟ್ರೋಕ್ ಅಂತ ಬಂದ್ಬಿಟ್ಟು ಅವನಿಗೆ ಆ ಕೆಲಸಗಳೇ ಮಾಡದೆ ಹೋಗ್ಬಿಡುತ್ತೆ ಅನ್ನೋದು ಅಭಿಮಾನ ಬಿಟ್ಟಿದ್ದಾನೆ ಅಂತ. ಬಟ್ ಇವನು ಬೇಕು ಅಂತ ಬಿಟ್ಟದಲ್ಲ, ಕರ್ಮದಿಂದ ಇವನಿಗೆ ಹೊರಟೋಗುತ್ತೆ ಅಂತ ಆಗುತ್ತೆ. ಅದು ಹೇಗಿದ್ರು ಕೂಡ ಅಲ್ಲಿ ದೇಹವನ್ನು ಬಿಡುವಾಗ ಕೂಡ ಇದ್ದಾಗ ಏನಾಗುತ್ತೆ, ಇವನಿಗೆ ಆ ರೀತಿಯಲ್ಲಿ ಇವನು ಬಿಡ್ತಾನೆ ಅಂತ, ತ್ಯಜಿಸ್ತಾನೆ ದೇಹವನ್ನು, ಹೊಸ ದೇಹವನ್ನು ಪಡ್ಕೊಳ್ತಾನೆ ಅಂತ.
ಹೀಗೆ ನಾವು ಅದಕ್ಕೆ ಹೊಸ ಬಟ್ಟೆ ಹಳೆ ಬಟ್ಟೆ ಅಂತ ಅವರು ಉದಾಹರಣೆ ಕೊಟ್ಟಿರೋದಕ್ಕೆ ಜೀರ್ಣವಾಗಿರೋ ಬಟ್ಟೆ ಚೆನ್ನಾಗಿರೋ ಬಟ್ಟೆ ಅಂತ ಹೇಳಿದರು. ಸೊ ಇಲ್ಲಿ ನಾವು ನೋಡಬೇಕಾದ ಏನು ಅಂತ ಹೇಳಿದ್ರೆ ಈ ಅವಸ್ಥೆಗಳು ಅಂತ ಬರ್ತಾ ಇದೆಯಲ್ಲ ಮದ್ದು ಹೋಗೋದು ಅಂತ, ಅದಕ್ಕೆ ಆಗಂತುಕ ಅಂತ ಹೇಳಿದ್ನಲ್ಲ, ಅವುಗಳು ಖಂಡಿತ ಸತ್ಯವಲ್ಲ. ಅದು ಸತ್ಯವಾಗಿದ್ದರೆ ಖಂಡಿತ ಯಾವತ್ತೂ ಹಾಗೆ ಇರಬೇಕಾಗಿತ್ತು, ಆದರೆ ಅದು ಇರೋದಿಲ್ಲ. ಅದು ಒಂದಾನೊಂದು ಸಮಯದಲ್ಲಿ ಹೋಗ್ಬಿಡುತ್ತೆ ಅದು ಅಂತ ಗೊತ್ತಾಗುತ್ತೆ. ಆಮೇಲೆ ಅದು ನಾಸೀದಸ್ತಿ ಭವಿಷ್ಯತಿ ಅಂತ ಅದನ್ನು ನಾವು ತಿಳ್ಕೋಬೇಕು. ಅದು ಮುಂಚೆನೂ ಇರಲಿಲ್ಲ, ಇವಾಗಲೂ ಇಲ್ಲ, ಮುಂದಕ್ಕೂ ಇರೋದಿಲ್ಲ ಅದು ಅಂತ ನಾವು ತೀರ್ಮಾನ ಮಾಡ್ಕೋಬೇಕು. ಇವಾಗ ನಮ್ಮ ದೇಹದಲ್ಲೇ ತಗೊಂಡ್ರೆ, ನಮ್ಮ ಜೀವನದಲ್ಲೇ ತಗೊಂಡ್ರೆ, ನಮಗೆ ಬಂದಿದ್ದ ಒಂದು ಶೈಶವ ಅವಸ್ಥೆ, ಶಿಶು ಅವಸ್ಥೆ ಅಂತ ಇಟ್ಕೊಳ್ಳೋಣ, ಅದನ್ನು ನಮಗೆ ಮುಂಚೆ ಇತ್ತು, ಅದು ಖಂಡಿತ ಇರಲಿಲ್ಲ, ಹೊಸದಾಗಿ ಬಂತದ್ದು. ಆಮೇಲೂ ಇದೆಯಾ, ಅದು ಖಂಡಿತ ಇಲ್ಲವೇ ಇಲ್ಲ. ಅದು ಯೌವನ ಕೌಮಾರ ಅಂತ ಬಂದಾಗ ಶೈಶವ ಅವಸ್ಥೆ ಅನ್ನೋದು ಹೊರಟೋಗುತ್ತದೆ. ಕೌಮಾರ ಅಂತ ಕುಮಾರ ಅಂತ ಆಗ್ತಾನಲ್ಲ, 8 ವರ್ಷ ಅಂತ ಹೇಳಿ, ಅಥವಾ 6 ವರ್ಷ 8 ವರ್ಷ ಅಂತ ಹೇಳಿದ್ರೆ ಕುಮಾರ ಅಂತ ಹೇಳ್ಬೋದು. ಅದಕ್ಕೆ ಮುಂಚೆ ಎಲ್ಲ ಶಿಶು ಅಂತ ಹೇಳ್ಬೋದು, ಮಗು ಅಂತ ಹೇಳ್ಬೋದು. ಆದರೆ ಕೆಲವರು ಮಗು ಅಂತ ಹೇಳೋದನ್ನ ಆ ತಾಯಿ ತಂದೆಗೆ ಎಷ್ಟು ಪ್ರೀತಿ ಇರುತ್ತೆ ಅಂತ ಹೇಳಿದ್ರೆ, ತನ್ನ ಮಗನಿಗೆ ಎಷ್ಟೇ ವರ್ಷ ಆದರೂ ಕೂಡ ಅದನ್ನು ಮಗು ಅಂತ ಹೇಳೋದನ್ನು ಬಿಡೋರು ಬಂತೆ ಅವರು. ಅದಕ್ಕೆ ನಮ್ಮ ತಂದೆ ಒಂದು ಉದಾಹರಣೆ ಹೇಳ್ತಾ ಇದ್ರು. ಒಬ್ಬರು ಬಂದು ನನ್ನ ಮಗುಗೆ 60ನೇ ಶಾಂತಿ ಆಗ್ತಾ ಇದೆ, ಎಲ್ಲರೂ ಬನ್ನಿ ಅಂತ ಒಬ್ಬರು ಕರೆದ್ಬಿಟ್ಟು ಹೋದ್ರಂತೆ. ಒಬ್ಬರು ಇನ್ನೊಬ್ಬರಿಗೆ ಎಲ್ಲ ಮನೆಗಳಿಗೂ ಅಕ್ಷತೆ ಇದೆಲ್ಲ ಕೊಟ್ಬಿಟ್ಟು, ಪತ್ರಿಕೆ ಕೊಟ್ಬಿಟ್ಟು ನನ್ನ ಮಗುಗೆ ಅಂತ ಯಾಕಂದರೆ ಅವ್ರಿಗೆ ಅದು ಮಗುನೇ ಯಾವತ್ತೂ ಕೂಡ ಹಾಗಾಗುತ್ತೆ. ಹೀಗೆ ನಮಗೆ ಇದರಲ್ಲಿ ಈ ಅವಸ್ಥೆ ಖಂಡಿತ ಅದು ಇನ್ನೊಂದು ಅವಸ್ಥೆಗೆ ಬಂದಾಗ ಅದು ಇರೋದಿಲ್ಲ ಅಂತ ಗೊತ್ತಾಯಿತು. ಅದೇ ಇವನು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆಸೀತ್ ಅದು ಬರಕ್ಕೆ ಮುಂಚೆ ಇರಲಿಲ್ಲ, ಆ ಶೈಶವಾವಸ್ಥೆ ಬರಕ್ಕೆ ಮುಂಚೆ ಶೈಶವಾವಸ್ಥೆ ಇರಲಿಲ್ಲ, ಆಸೀತ್ ಅಸ್ತಿ ಇವಾಗಲೂ ಇಲ್ಲ. ಯಾಕೆ ಇವಾಗಿಲ್ಲ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ನೋಡ್ತಾ ಇರೋ ಸಮಯದಲ್ಲಿ ಕೂಡ ಇನ್ನೊಂದು ಅವಸ್ಥೆ ಬಂದ್ಬಿಡುತ್ತೆ ಅಂತ ಗೊತ್ತಾಗುತ್ತಲ್ಲ, ಆ ಅವಸ್ಥೆ ಬರೋದ್ರಿಂದ ಇದು ಇವಾಗಲೂ ಇದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅಸ್ಥಿ ಅಂತ ನಾವು ಬಂದರೆ ನಮಗೆ ನಮ್ಮ ವೇದಾಂತಿಗಳಲ್ಲಿ ಪಾರಮಾರ್ಥಿಕ ಸ್ಥಿತಿಯಿಂದ ಅಸ್ಥಿ ಅಂತ ಹೇಳಬೇಕು, ಇದೆ ಅಂತ ಹೇಳಬೇಕು ಅಂತ ಯಾವ ರೀತಿಯಲ್ಲಿ ಹೇಳ್ತೀವಿ, ಬ್ರಹ್ಮಕ್ಕೆ ಮಾತ್ರ ಇದೆ ಅಂತ ಹೇಳ್ತೀವಿ. ಯಾಕಂದರೆ ಅದೇ ಯಾವಾಗಲೂ ಇರುತ್ತೆ, ಅದೇ ಮುಂಚೆನೂ ಇತ್ತು, ಹಾಗಾಗಿ ಅದು ಮುಂಚೆನೂ ಇತ್ತು, ಇವಾಗಲೂ ಇದೆ, ಯಾವಾಗಲೂ ಇರುತ್ತೆ ಅದು. ಹಾಗಾಗಿ ಅದಕ್ಕೆ ಇದೆ ಅಂತ ಅದಕ್ಕೆ ಒಂದಕ್ಕೆ ಅಪ್ಲೈ ಮಾಡೋಕ್ಕಾಗುತ್ತೆ, ಬೇರೆ ಯಾವುದಕ್ಕೂ ಇದೆ ಅನ್ನೋ ಒಂದು ಶಬ್ದವನ್ನು ನಾವು ಉಪಯೋಗಿಸೋಕ್ಕೆ ಆಗೋದಿಲ್ಲ ನಾವು ಅಂತ ಆಗುತ್ತೆ. ಲೋಕದಲ್ಲಿ ಮಾತ್ರ ವ್ಯವಹಾರದಲ್ಲಿ ನಾವು ಅದು ಇದೆ ಅಂತ ಬೇಕಾದಂತ ಹೇಳ್ಬೋದು ನಾವು ಅಂತ. ಹಾಗಾಗಿ ಇಲ್ಲಿ ಹೇಳಿದ್ರೆ ನಾಸೀದಸ್ತಿ ಭವಿಷ್ಯತಿ ಅಂತ ಹೇಳಿದಾಗ ಏನಾಯಿತು, ಇದು ಮುಂದಕ್ಕೂ ಇರೋದಿಲ್ಲ ಇದು ಅಂತ. ಯಾವುದು ಈ ಶೈಶವ ಅವಸ್ಥೆ ಅನ್ನೋದು ಮುಂದಿನ ಜನ್ಮದಲ್ಲಿ ಬೇಕಾದ್ರೆ ಬರ್ಬೋದು ಅದು, ಆದರೆ ಈ ಜನ್ಮದಲ್ಲಿ ಮತ್ತೆ ಖಂಡಿತ ಶೈಶವ ಅಂತ ಬರೋದೇ ಇಲ್ಲ ಅದು ಖಂಡಿತ ಅಂತ ಆಗುತ್ತೆ. ಹೀಗೆ ನಮಗೆ ಇದನ್ನು ಶ್ರೀಕೃಷ್ಣಾಚಾರ್ಯರಲ್ಲಿ ಹೇಳಿದ್ದಾರೆ. ನಾವು ಈ ಜಾಗದಲ್ಲಿ ನಿಲ್ಲಿಸ್ಕೊಳ್ಳೋಣ. 117ರಲ್ಲಿ ಫಸ್ಟ್ ಲೈನ್ ಆಗಿದೆ ಅಷ್ಟೇ. ಮುಂದಕ್ಕೆ ನಾವು ಈಶ್ವರೋ ಗುರುರಾತ್ಮೀತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮಗದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.